संजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजाय अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसार गुरुಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಇಂದಿನಿಂದ ಆರಂಭ ಆಗ್ತಾ ಇರುವ ಈ ಭಾಗವತ ಜ್ಞಾನ ಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮ ಅಭಿನ್ನನಾಗಿರುವಂಥ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಭಾಗವತವನ್ನು ಯಥಾಮತಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಶ್ರೀಮದ್ ಭಾಗವತ ಗ್ರಂಥ ಬಹಳ ಅದ್ಭುತವಾದಂಥ ಗ್ರಂಥ. ಇದರಲ್ಲಿ ಆಚಾರ್ಯರು ಹೇಳುವಂತೆ ಮಧ್ವಾಚಾರ್ಯ ಹೇಳಿದ್ದಾರೆ, ಗ್ರಂಥೋ 18,000 ಶತವಿಚ್ಛೇದ ಸಂಯುತ. ಈ ಗ್ರಂಥದಲ್ಲಿ 18,000 ಒಟ್ಟು ಇದರಲ್ಲಿರುವಂಥ ಶ್ಲೋಕಗಳು ಅದು ಎಷ್ಟು ಅಂದರೆ, ಶ್ಲೋಕ ಅಂದರೆ ಗ್ರಂಥಗಳು. ಗ್ರಂಥ ಅಂದರೆ 32 ಅಕ್ಷರಕ್ಕೆ ಒಂದು ಗ್ರಂಥ ಅಂತ ಕರೀತಾರೆ. ಆ 32 ಅಕ್ಷರದ ಒಂದು ಗ್ರಂಥ. ಇಂಥ ಗ್ರಂಥಗಳು ಈ ಭಾಗವತ ಗ್ರಂಥದಲ್ಲಿ ಭಾಗವತದಲ್ಲಿ ಒಟ್ಟು 18,000 ಇದೆ ಅಂತೆ. ಆ 18,000 ಇರುವಂತಹ ಗ್ರಂಥಾತ್ಮಕವಾದದ್ದು 32 ಅಕ್ಷರಕ್ಕೆ ಒಂದು ಗ್ರಂಥ. ಅಂತಹದ್ದು 18,000 ಈ ಗ್ರಂಥಗಳಿದ್ದಾವೆ. ಅದನ್ನೇ ಗ್ರಂಥೋ 18,000. ಇನ್ನು ಶತವಿಚ್ಛೇದ ಸಂಯುತ, ಇದು ಶತವಿಚ್ಛೇದ 344 ಅಧ್ಯಾಯಗಳಿದ್ದಾವೆ. ಇದರಲ್ಲಿ
344 ಅಧ್ಯಾಯಗಳು ಕೂಡ ಇದರಲ್ಲಿ ವಿಶೇಷವಾಗಿರುವಂತಹದ್ದು. ಅದು ಹೇಗೆ ಅಂದರೆ ಸಾಮಾನ್ಯವಾಗಿ ಆ ಶಬ್ದ ಕೇಳುವಾಗ ಅನಿಸೋದಿಲ್ಲ. ಶತವಿಚ್ಛೇದ ಸಂಯುತ ಅಂದರೆ ವಿಚ್ಛೇದ ಅಂದರೆ ಅಧ್ಯಾಯಗಳು ಅಂತ. ಇನ್ನು ಶತ ಅಂದರೆ 100 ಅಂತ ಅರ್ಥ. ಎಲ್ರಿಗೂ ಗೊತ್ತಿದೆ 100 ಅನ್ನೋದು ಶತ ಅಂತ ಕರೀತಾರೆ. ಆದರೆ ಇಲ್ಲಿರೋದು ಗ್ರಂಥದಲ್ಲಿ 344 ಅಧ್ಯಾಯಗಳಿದ್ದಾರೆ. ಶತವಿಚ್ಛೇದ ಅನ್ನೋದಕ್ಕೆ ಮತ್ತು 344 ಅನ್ನೋ ಅರ್ಥ ಹೇಗೆ ಅಂತ ಕೇಳಿದರೆ ಅದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದರು ವ್ಯಾಖ್ಯಾನ ಮಾಡ್ತಾರೆ. ಶತ ಅಂದರೆ ಸಂಸ್ಕೃತದಲ್ಲಿ ಬಹುವಚನ ಅಂತ ಇಟ್ಟುಕೊಳ್ಬೇಕಂತೆ. ಬಹುವಚನದ ಸಂಸ್ಕೃತ ಅಂದರೆ ಸಂಸ್ಕೃತದಲ್ಲಿ ಏಕವಚನ ದ್ವಿವಚನ ಜೊತೆಗೆ ಬಹುವಚನ ಇದೆ. ಹಾಗಾಗಿ ಬಹುವಚನವನ್ನು ಇಟ್ಟುಕೊಳ್ಬೇಕು. ಬಹುವಚನ ಅಂದರೆ 2ಕ್ಕಿಂತ ಜಾಸ್ತಿ ಅಂತ ಅರ್ಥ. ಹಾಗಾಗಿ ಶತ ಅನ್ನೋ ಶಬ್ದದಿಂದಾಗಿ ಬಹುವಚನ ಅಂದರೆ 2ಕ್ಕಿಂತ ಜಾಸ್ತಿ ಅಂದರೆ 3 ಅಂತ. ಹಾಗಾಗಿ ಶತ ಅನ್ನೋದಕ್ಕೆ 3 ಅಂದರೆ 300 ಅಂತ ಆಯಿತು, 300 ಅಂತ ಅರ್ಥ. ಇನ್ನು ವಿಚ್ಛೇದ ಅನ್ನೋದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂದರೆ ವಿಚ್ಛೇದ ಎನ್ನುವಲ್ಲಿ ವಿ ಅನ್ನುವ ಅಕ್ಷರವನ್ನು ಬಿಡಿಸ್ಬೇಕು. ವಿಚ್ಛೇದ ಅಂತ. ವಿ ಅಂದರೆ 4 ಅಂತ ಅರ್ಥ. ಯಾಕೆ ಅಂದರೆ ವ್ಯಂಜನಾಕ್ಷರಗಳಲ್ಲಿ ಅವರ್ಗೀಯ ವ್ಯಂಜನ ಅಂತಿರ್ತಾರೆ. ಅದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರದಲ್ಲಿ ಆಗಬೇಕಾದ್ರೆ ಯ ರ ಲ ವ ವ ಅನ್ನೋದು 4ನೇ ಅಕ್ಷರ. ಹಾಗಾಗಿ 4 ಅನ್ನೋ ಸಂಖ್ಯೆಯನ್ನು ಇಟ್ಟುಕೊಳ್ಬೇಕು. ಇನ್ನು ಮತ್ತಷ್ಟೇ ಅಲ್ಲ, ಈ ವಿ ಅನ್ನೋದನ್ನು 2 ಬಾರಿ ಇಟ್ಟುಕೊಳ್ಬೇಕು. ಶತ ವಿ ವಿಚ್ಛೇದ ಅಂತ. ವಿ ಅನ್ನೋದನ್ನು ಮತ್ತೆ ಇಲ್ಲದೆ ಇದ್ದದ್ದನ್ನು ಹೇಗೆ ಇಟ್ಟುಕೊಳ್ಳೋದು ಅಂದರೆ ಇದೆ 2 ಬಾರಿ ಇದೆ, ಆದರೆ ಲೋಪಸಮಾನೇಚ ಅಂತ ಒಂದು ಸೂತ್ರ. ಅದರಿಂದ ಸಮಾನವಾದ 2 ಪದಗಳಿದ್ದಾಗ ಒಂದು ಲೋಪ ಆಗ್ತದಂತೆ. ಹಾಗಾಗಿ ಆ ಲೋಪ ಆದದ್ದನ್ನು ಇಟ್ಟುಕೊಂಡ್ರೆ ಅದು ಒಂದು ವಿ ಅಂದರೆ 4 ಅಂತ ಅರ್ಥ. ಹಾಗಾದರೆ 300 4 4 ಎಲ್ಲ ಸೇರಿಸಿದರೆ 344 ಅಂತ. ಹೀಗೆ 344 ಅಧ್ಯಾಯಗಳು ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಇದ್ದಾವೆ. ಇದು ಗಾಯತ್ರಿ ಭಾಷ್ಯ ರೂಪೋಸು. ಇನ್ನು ಇದು ಗಾಯತ್ರಿಯ ಭಾಷ್ಯ ರೂಪವಾಗಿದೆ. ಗಾಯತ್ರಿ ಮಂತ್ರದಲ್ಲಿ ಬರುವಂತಹ ಒಂದೊಂದು ಅಕ್ಷರ ಪ್ರತಿಪಾದ್ಯನಾದ ಭಗವಂತನನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಂಥ ವಿಶಿಷ್ಟವಾಗಿರುವಂಥ ಗ್ರಂಥ ಇದು. ಇಷ್ಟು ಅದ್ಭುತವಾದದ್ದು. ಇನ್ನು ವೇದಾರ್ಥ ಪರಿಬೃಂಹಿತ. ಇದು ವೇದಗಳ ಅರ್ಥವನ್ನು ನಿರ್ಣಯ ಮಾಡುವಂಥದ್ದು. ವೇದಾರ್ಥವನ್ನು ಹೇಳುತ್ತದೆ. ವೇದದ ಸಾರವನ್ನು ಇಲ್ಲಿ ಹೇಳಿದ್ದಾರೆ. ವೇದದಲ್ಲಿ ಬಂದಿರುವ ಅನೇಕ ವಿಚಾರಗಳು ಇಲ್ಲಿ ಬಂದಿದ್ದಾವೆ. ಆದ್ದರಿಂದ ಇದು ವೇದಾರ್ಥ ಪರಿಬೃಂಹಿತ ಅಂತ ಭಾಗವತದ ಮಹತ್ವವನ್ನೆಲ್ಲ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇಂಥ ಶ್ರೀಮದ್ ಭಾಗವತ ಗ್ರಂಥ ಈ ಗ್ರಂಥ ಆಗಬೇಕಾದರೆ ಕೇಳಬೇಕು, ಶ್ರವಣ ಮಾಡಬೇಕು ಅಂತಾದರೆ ಇದಕ್ಕೆ ಯೋಗ್ಯತೆ ಬೇಕಂತೆ. ಕೂಡಬೇಕಾದ್ರೇ ಭಾಗವತ ಕೇಳಲಿಕ್ಕೆ ವಿರಕ್ತ ವೈಷ್ಣವೋ ಭೂತ್ವ ಅಂತ ಹೇಳ್ತಾರೆ. ವಿರಕ್ತನಾಗಿ ಕೂತ್ಕೊಳ್ಬೇಕು, ವೈಷ್ಣವನಾಗಿ ಕೂತ್ಕೊಳ್ಬೇಕು. ಯಾಕೆ ಅಂದರೆ ಇಲ್ಲೆಲ್ಲ ಬರುವಂತಹದ್ದೇ ಹರಿಸರ್ವೋತ್ತಮತ್ವದ ಕಥೆಗಳು ಬರ್ತಾರೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ. ಆದ್ದರಿಂದ ಹರಿಯನ್ನು ಸರ್ವೋತ್ತಮ ಅಂತ ನಂಬಿ ಶುದ್ಧ ಮನಸ್ಕರಾಗಿ ಅದನ್ನು ಶ್ರವಣ ಮಾಡಬೇಕಂತೆ. ಭಾಗವತ ಶ್ರವಣ ಮಾಡಬೇಕು ಅಂತಾದರೆ ಶ್ರವಣಕ್ಕೆ ಒಂದು ಯೋಗ್ಯತೆ. ಅಂದರೆ ನಾವೇನಾದರೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಏನಾದರೂ ಕಿಂಚಿತ್ತು ಪುಣ್ಯ ಮಾಡಿದರೆ ಒಂದು ಜನ್ಮದಲ್ಲಿ ಒಮ್ಮೆ ಭಾಗವತ ಕೇಳೋ ಯೋಗ ಸಿಗುತ್ತಂತೆ. ಕೋಟಿ ಜನ್ಮಾಘನಾಶನಂ ಅಂತ ಹೇಳ್ತಾರೆ. ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಭಾಗವತ ಕೇಳೋ ಯೋಗ ಸಿಗುತ್ತೆ. ಅಷ್ಟೇ ಅಲ್ಲ, ಕೋಟಿ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ಕೂಡ ಭಾಗವತ ಶ್ರವಣದಿಂದಾಗಿ ಪರಿಹಾರ ಆಗುತ್ತೆ. ಅಂತಹದ್ದು ಶ್ರೀಮದ್ ಭಾಗವತ ಗ್ರಂಥ. ಈ ಗ್ರಂಥವನ್ನ ಸಪ್ತಾಹ ಕ್ರಮದಲ್ಲಿ ಶ್ರವಣ ಮಾಡುವಂತಹದ್ದು ಮೊದಲಿಂದ ಬಂದಂಥ ಕ್ರಮ. ಸಪ್ತಾಹ ಕ್ರಮದಲ್ಲಿ ಹೇಗೆ ಇದನ್ನು ಶ್ರವಣ ಮಾಡಬೇಕು ಅಂದರೆ ಇದಕ್ಕೆ ಉಲ್ಲೇಖ ಮಾಡಿದ್ದಾರೆ. ಪದ್ಮಪುರಾಣದಲ್ಲಿ ಭಾಗವತ ಸಪ್ತಾಹ ನಡೆದದ್ದರ ಉಲ್ಲೇಖ ಇದೆ. ಯಾವಾಗ ಯಾವಾಗ ನಡೆಯಿತು ಅಂತ 3 ಬಾರಿ ಭಾಗವತ ಸಪ್ತಾಹ ನಡೆದಿದೆ ಅಂತ ಅದರ ಉಲ್ಲೇಖ ಮಾಡುತ್ತಾರೆ. ಅಂದರೆ ಕಲಿಯುಗ ಆರಂಭ ಆಗಿತ್ತು. ಕಲಿಯುಗ ಯಾವಾಗ ಆರಂಭ ಆಯಿತು ಅಂದರೆ ಕೃಷ್ಣ ಪರಮಾತ್ಮ ಅವನು ಪರಂಧಾಮಕ್ಕೆ ತೆರಳಿದ ಕೂಡಲೇ ಇಲ್ಲಿ ಕಲಿಯುಗ ಆರಂಭ ಆಯಿತು. ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಇಲ್ಲಿ ಕಲಿಯುಗ ಆರಂಭ ಆಯಿತು. ಆದರೆ ಭಾಗವತ ಸಪ್ತಾಹ ನಡೆದಿರಲಿಲ್ಲ. ಆ ಕೃಷ್ಣ ಹೋಗಿ 30 ವರ್ಷ ಆದ ಮೇಲೆ ಆಗ ಒಂದು ಭಾಗವತ ಸಪ್ತಾಹ ನಡೀತಂತೆ. ಅಂದರೆ ಕಲಿಯುಗ ಆರಂಭ ಆಗಿ 30 ವರ್ಷ ಆದಾಗ ಒಂದು ಭಾಗವತ ಸಪ್ತಾಹ. ಆಮೇಲೆ ಮತ್ತೆ ಭಾಗವತ ಸಪ್ತಾಹ ನಡೀಲಿಲ್ಲ. ಇನ್ನೆಷ್ಟು ಅಂದರೆ 200 ವರ್ಷ ನಡೀಲಿಲ್ಲಂತೆ. ಮತ್ತೆ ಆಮೇಲೆ 200 ವರ್ಷ ಆದ ಮೇಲೆ ಮತ್ತೊಂದು ಭಾಗವತ ಸಪ್ತಾಹ ನಡೆಯಿತು. ಅಂದರೆ ಕಲಿಯುಗ ಆರಂಭ ಆಗಿ
230 ವರ್ಷಕ್ಕೆ ಇನ್ನೊಂದು ಭಾಗವತ ಸಪ್ತಾಹ ನಡೀತಂತೆ. ಅದಾದ ಮೇಲೆ ಮತ್ತೆ 30 ವರ್ಷ ಆದಮೇಲೆ ಇನ್ನೊಂದು ಭಾಗವತ ಸಪ್ತಾಹ. ಹೀಗೆ 3 ಭಾಗವತ ಸಪ್ತಾಹಗಳು ನಡೆದಿದ್ದಾವೆ ಅಂತ ಪುರಾಣ ಉಲ್ಲೇಖ ಮಾಡುತ್ತದೆ. ಅದರಲ್ಲಿ 260ನೇ ವರ್ಷಕ್ಕೆ ಒಂದು ಭಾಗವತ ಸಪ್ತಾಹ ನಡೀತಂತೆ. ಎಲ್ಲಿ ನಡೀತದು ಅಂತ ಕೇಳಿದರೆ ಅದು ಯಾರು ಮಾಡಿದ್ದು, ಎಲ್ಲಿ ನಡೀತು ಅಂದರೆ ನಾರದ ಮಹರ್ಷಿಗಳು ನಡೆಸಿದ್ದಂತೆ ಇದನ್ನು. ಹಾಗೆ ನಾರದ ಮಹರ್ಷಿಗಳು ಯಾಕೆ ಮಾಡಿದ್ರು ಇದನ್ನು ಅಂತ ಕೇಳಿದರೆ, ನಾರದರಿಗೆ ಕಲಿಯುಗ ಆರಂಭ ಆಗಿ 260 ವರ್ಷ ಆದಾಗ ಒಮ್ಮೆ ಭೂಲೋಕ ಸಂಚಾರ ಮಾಡಬೇಕು ಅಂತ ಅನ್ನಿಸ್ತಂತೆ. ಭೂಲೋಕ ಸಂಚಾರ ಮಾಡಬೇಕು, ಜನಗಳೆಲ್ಲ ಕಲಿಯುಗದಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅವರನ್ನೆಲ್ಲ ನೋಡಬೇಕು ಅಂತ ಅನಿಸಿ ಒಮ್ಮೆ ಎಲ್ಲ ಸಂಚಾರ ಮಾಡ್ತಾ ಹೋದ್ರಂತೆ. ಎಲ್ಲಿ ಸಂಚಾರ ಮಾಡ್ತಾ ಹೋದದ್ದು ಕೂಡ ಎಲ್ಲಿಗೆ, ಏನು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಇಲ್ಲೆಲ್ಲೂ ಬರಲಿಲ್ಲ. ಅವರು ಹೋದದ್ದೇನೆ ಪುಣ್ಯಕ್ಷೇತ್ರಗಳಿಗೆ ಹೋದ್ರಂತೆ. ಪುಣ್ಯಕ್ಷೇತ್ರಗಳಿಗೇನು ಹೋಗಿದ್ದಾರೆ. ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಶು ಭ್ರಮಮಾಣ ಇತಸ್ತತಃ. ಹರಿಕ್ಷೇತ್ರಂ ಹರಿದ್ವಾರಕ್ಕೆ ಹೋಗಿದ್ದಾರೆ, ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ, ಅಯೋಧ್ಯೆಗೆ ಹೋಗಿದ್ದಾರೆ, ಬೇರೆ ಬೇರೆ ಕಡೆಯಲ್ಲೆಲ್ಲ ಹೋದ್ರಂತೆ. ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದಾರೆ. ಎಲ್ಲಿ ಹೋದರೂ ಕೂಡ ಅವರು ಹೇಳ್ತಾರೆ, ಎಲ್ಲ ಭಕ್ತರು ಹೇಗೆ ವಾಸ ಮಾಡ್ತಿದ್ದಾರೆ ಕಲಿಯುಗದಲ್ಲಿ ಅಂತ ಹೇಳಿದರೆ, ಯಾರಲ್ಲೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಇದು ಯಾವುದೂ ಇಲ್ಲ. ಸತ್ಯಂ ನಾಸ್ತಿ ದಯಾ ಶೌಚಂ, ಎಲ್ಲ ಸತ್ಯ ಇಲ್ಲ, ದಯೆ ಇಲ್ಲ, ಶೌಚ ಇಲ್ಲ, ದಾನವನ್ನು ಕೊಡೋದು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಈ ರೀತಿ ಬದುಕ್ತಾ ಇದ್ದಾರೆ ಎಲ್ಲ ಜನರು ಕೂಡ. ಇದು ಸರಿಯಾದ ಬದುಕಲ್ಲ. ಇನ್ನು ಪುಣ್ಯಕ್ಷೇತ್ರಗಳಲ್ಲೇ ಹೀಗೆ, ಇನ್ನು ಬೇರೆ ಕ್ಷೇತ್ರದಲ್ಲಿ ಹಾಗೆ ಹೇಳಬೇಕು. ಪುಣ್ಯಕ್ಷೇತ್ರದಲ್ಲಿ ಹೀಗೆ ನಡೀತಾ ಇದೆ. ಅದನ್ನು ನೋಡಿ ಅವರಿಗೆ ಅನ್ನಿಸ್ತು, ಇನ್ನು ಜೀವರೆಲ್ಲ ಹೇಗೆ ಬದುಕಿದ್ದಾರೆ, ದೇವರನ್ನೇ ಬಿಟ್ಟಿದ್ದಾರಂತೆ. ದೇವರ ಮುಂದೆ ನಿಂತುಕೊಂಡಿದ್ದಾರೆ ಅಷ್ಟೇ. ದೇವರ ಮುಂದೆ ನಿಂತುಕೊಂಡು ಉದರಂಬರಿಣೋ ಜೀವಾಹ ವರಾಕ ಕೂಟಭಾವಿನಃ ಅಂತ ಹೇಳ್ತಾರೆ. ಉದರಂಬರಿಣೋ ಜೀವಾಹ, ಎಲ್ಲರೂ ಕೂಡ ದೇವರನ್ನು ಇಟ್ಟುಕೊಂಡದ್ದು ಯಾಕೆ ಅಂದರೆ, ನೀವು ದೇವರ ದರ್ಶನ ಮಾಡಲಿಕ್ಕೆ ಅಂತ ಹೋದರೆ ದುಡ್ಡು ಕೊಡು ದರ್ಶನ ಮಾಡಿಸ್ತೀನಿ ಅಂತ ಹೇಳ್ತಾರಂತೆ. ಅಂದರೆ ಅವರ ಹೊಟ್ಟೆಪಾಡಿಗೋಸ್ಕರವಾಗಿ ದೇವರನ್ನು ಇಟ್ಟುಕೊಂಡಿದ್ದಾರೆ ಹೊರತು ಅವರ ಆತ್ಮೋದ್ಧಾರಕ್ಕಾಗಿ ದೇವರು ಬೇಕಾಗಿಲ್ಲ ಅವರಿಗೆ ಅಂತ. ಹೀಗೆ ದೇವರನ್ನು ಕೂಡ ಮಾರಾಟದ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ. ಉದರಂಬರಿಣೋ ಜೀವಾಹ, ತಮ್ಮ ಹೊಟ್ಟೆಪಾಡು ಹೀಗಿದ್ದಾರೆ ಜೀವರೆಲ್ಲರೂ ಕೂಡ ಅಂತ ಬಹಳ ದುಃಖಪಟ್ಟುಕೊಂಡು ನಾರದ ಮಹರ್ಷಿಗಳು, ಇಲ್ಲಿ ಹೀಗಿದೆ, ಕೃಷ್ಣ ಈಗ ತಾನೇ ಅವನು ಆಟ ಆಡಿ ಹೋದಂಥ ಯಮುನಾ ತೀರ, ಆ ಯಮುನಾ ತೀರಕ್ಕೆ ಹೋದರೆ ಅಲ್ಲಾದರೂ ಸ್ವಲ್ಪ ಧರ್ಮ ಇರ್ಬೋದೋ ಏನೋ ನೋಡೋಣ ಅಂತ ಹಾಗೇ ಸಂಚಾರ ಮಾಡಿಕೊಂಡು ಯಾಮುನಂ ತಟಮಾಪನ್ನಂ, ಯಮುನಾ ತೀರಕ್ಕೆ ಬಂದಿದ್ದಾರಂತೆ. ಆ ಯಮುನಾ ತೀರಕ್ಕೆ ಬಂದರೆ ಕಲಿಯುಗ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಆ ಯಮುನಾ ತೀರದಲ್ಲಿ ಇನ್ನೊಂದು ವಿಚಿತ್ರವಾದ ಘಟನೆ ನೋಡಿದ್ರಂತೆ. ಬಹಳ ವಿಚಿತ್ರ. ಏನಾಗಿತ್ತು ಅಂದರೆ, ಆ ಯಮುನಾ ತೀರದಲ್ಲಾಗುವಾಗ ಒಬ್ಬ ಸುಂದರವಾಗಿರುವಂಥ ತರುಣಿ ಕೂತಿದ್ದಂತೆ. ಒಬ್ಬ ತರುಣಿ ಕೂತಿದ್ದಾಳೆ. ಅವಳ ಹತ್ತಿರದಲ್ಲೇನೆ ಪಕ್ಕದಲ್ಲೇನೆ ಇಬ್ಬರು ಮುದುಕರು ಕೆಳಗೆ ಬಿದ್ದಿದ್ದಾರಂತೆ. ಅವ್ರ ಮೇಲೆ ಏಳಲಿಕ್ಕಾಗ್ತಿಲ್ಲ, ಕೆಳಗೆ ಬಿದ್ದು ಹೋಗಿದ್ದಾರೆ. ಇದನ್ನೆಲ್ಲ ನೋಡಿದರು ನಾರದರು. ಅಯ್ಯೋ ಏನು ವಿಚಿತ್ರ ಇದು ಅಂತ ಅನ್ಕೊಂಡ್ರು. ಆದರೆ ಆ ತರುಣಿ ಆ ಇಬ್ಬರು ಏನು ಮುದುಕರು ಬಿದ್ದಿದ್ದಾರೆ ಅವರನ್ನು ಎಬ್ಬಿಸ್ಲಿಕ್ಕೆ ನೋಡ್ತಾಳೆ, ಆಗ್ತಾ ಇಲ್ಲ, ಗೊಳೋ ಅಂತ ಕಣ್ಣೀರು ಹಾಕ್ತಿದ್ದಾಳಂತೆ. ಏನಿದು ವಿಚಿತ್ರ ಅಂತ ಅನಿಸ್ತು. ಬಹಳ ವಿಚಿತ್ರವಾಗಿದೆಯಲ್ಲ ಇದು ಅಂತ ಅನ್ನಿಸಿ ಕಡೆಗೆ ಏನು ಮಾಡಿದ್ರಂತೆ, ಇದನ್ನೆಲ್ಲ ನೋಡಿ ಆಯ್ತು ಇದು ಕಲಿಯುಗ, ಇನ್ನೂ ಏನೇನು ನೋಡಬೇಕೋ ಏನೋ ಅಂತ ಅನಿಸಿ ಹಾಗೆ ಮುಂದಕ್ಕೆ ಹೊರಟ್ರಂತೆ. ಹಾಗೆ ಮುಂದೆ ಹೋಗುವಾಗ ಅಲ್ಲಿದ್ದಂಥ ಆ ತರುಣಿ ನಾರದರನ್ನು ಕರೆದಂತೆ, ಇಲ್ಲಿ ತನಕ ಬಂದಿದ್ದೀರಿ, ಬಂದವರು ಹಾಗೆ ಹೋಗ್ತಾ ಇದ್ದೀರಲ್ಲ, ನನ್ನನ್ನು ನೋಡಿಯೂ ಹಾಗೆ ಹೋಗ್ತಿದ್ದೀರಿ, ನಾನು ಕಷ್ಟದಲ್ಲಿದ್ದೇನೆ, ಅಳ್ತಾ ಇದ್ದೇನೆ, ನೋಡಿ ಹಾಗೆ ಹೋಗ್ತೀರಿ, ನನ್ನನ್ನು ಏನು ನನ್ನ ಕಷ್ಟ ಅಂತ ಕೇಳ್ರಿ ಅಂತಂದಂತೆ. ನಾರದರು ಬಂದು ಕೇಳಿದರು, ಪಾಪ ಏನು, ಯಾರು ನೀನು, ಎಲ್ಲಿಂದ ಬಂದಿದ್ದೀವಿ, ಏನು ಕಷ್ಟ ನಿನಗೆ, ಇವರಿಬ್ಬರು ಮುದುಕರು ಕೆಳಗೆ ಬಿದ್ದಿದ್ದಾರಲ್ಲ ಅವ್ರು ಯಾರು ಅಂತ ಕೇಳಿದ್ರಂತೆ. ಅದಕ್ಕೆ ಅವಳು ಹೇಳಿದ್ಲು, ಈ ಇಬ್ಬರು ಮುದುಕರು ಕೆಳಗೆ ಬಿದ್ದಿದ್ದಾರಲ್ಲ ಇವರು ಬೇರೆ ಯಾರು ಅಲ್ಲ, ನನ್ನ ಮಕ್ಕಳು ಅಂದಂಥವ್ರು. ತರುಣಿ ನನ್ನ ಮಕ್ಕಳು ಅಂದಂಥವ್ರು. ಎಂಥ ವಿಚಿತ್ರ. ಕಲಿಯುಗ ಅಂದರೆ ಹೀಗಿರುತ್ತಾ, ತಾಯಿಗೆ ತಾರುಣ್ಯ ಇದೆ, ಮಕ್ಕಳಿಗೆ ಮುಪ್ಪು ಬಂದಿದೆ ಅಂತ. ಎಂಥ ವಿಚಿತ್ರವಾಗಿದೆ ಇದು. ಬಹಳ ಗೊಂದಲ ಆಯಿತು ನಾರದರಿಗೆ. ಗೊಂದಲವಾಗಿ ಆಯಿತು, ನಿನ್ನ ಹೆಸರೇನು, ಇವರಿಬ್ಬರ ಹೆಸರೇನು, ಯಾಕೆ ಬಂದಿದ್ದೀರಿ ಇಲ್ಲಿ, ಎಲ್ಲಿ, ಏನು ಕತೆ, ನಿನ್ನ ಹುಟ್ಟೂರೇನು, ಎಲ್ಲ ನಿಂದು ವಿವರಣೆಯನ್ನು ಕೊಡು ಅಂದರೆ ಆಗ ಅವಳು ಹೇಳ್ತಾಳೆ, ಉತ್ಪನ್ನ ದ್ರವಿಡೇ ಸಾಹಂ
ವೃದ್ಧಿಂ ಕರ್ನಾಟಕೆ ಗತ ಅಹಂ ಭಕ್ತಿರಿತಿ ಖ್ಯಾತ ಜ್ಞಾನ ವೈರಾಗ್ಯ ನಾಮನವು. ಹೀಗೆ ನಾನು ಯಾರು ಅಂತ ಕೇಳ್ತಿದ್ದೀರಲ್ಲ, ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ಬೆಳೆದದ್ದು ನಾನು ಕರ್ನಾಟಕ ದೇಶದಲ್ಲಿ, ಕ್ವಚಿನ್ ಮಹಾರಾಷ್ಟ್ರದಲ್ಲೂ ಸ್ವಲ್ಪ ಬೆಳೆದಿದ್ದೇನೆ. ಗುರ್ಜರೇ ಜೀರ್ಣತಾಂಗತ, ಗುರ್ಜರ ಪ್ರದೇಶಕ್ಕೆ, ಗುಜರಾತ್ ಪ್ರದೇಶಕ್ಕೆ ಬರಬೇಕಾದ್ರೆ ಸ್ವಲ್ಪ ನಾನು ಜೀರ್ಣ ಆದೆ, ನನ್ನ ಮಕ್ಕಳಂತೂ ಪೂರ್ಣ ಜೀರ್ಣ ಆದರು ಅಂತ ಹೇಳಿ. ಯಾರು ನೀನು ಅಂದರೆ ಅಹಂ ಭಕ್ತಿ ರೀತಿ ಖ್ಯಾತ, ನಾನು ಬೇರೆ ಯಾರು ಅಲ್ಲ, ನನ್ನ ಹೆಸರು ಭಕ್ತಿ ಅಂತ ಹೇಳಿದಂಥವಳು. ನನ್ನ ಹೆಸರು ಭಕ್ತಿ. ಈ ಇಬ್ಬರು ಮಕ್ಕಳು ಬಿದ್ದಿದ್ದಾರಲ್ಲ, ಮತ್ಸುತವು ಜ್ಞಾನ ವೈರಾಗ್ಯ ನಾಮಾನವು. ಈ ಇಬ್ಬರು ಕೂಡ ಬಿದ್ದಿದ್ದಾರಲ್ಲ, ಅವ್ರ ಹೆಸರೇನು ಗೊತ್ತಾ? ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವೈರಾಗ್ಯ ಅಂತಂತೆ. ಇದನ್ನು ಕೇಳುವಾಗ ಅವರಿಗೆ ಅರ್ಥ ಆಯಿತು ನಾರದರಿಗೆ, ಇದು ಕಲಿಯುಗದ ಪ್ರಭಾವ ಅಂತ ಗೊತ್ತಾಯಿತು. ಯಾಕೆಂದರೆ ಕಲಿಯುಗದಲ್ಲಾಗಬೇಕಾದ್ರೆ ಎಲ್ಲರಿಗೂ ಕೂಡ ಭಕ್ತಿ ಅಲ್ಪ ಸ್ವಲ್ಪ ಇರ್ತದಂತೆ. ಆದ್ದರಿಂದ ಭಕ್ತಿಗೆ ತಾರುಣ್ಯ. ಅಲ್ಪ ಸ್ವಲ್ಪ ಭಕ್ತಿ. ಎಲ್ಲೋ ಗುಡಿಗೆ ಹೋಗ್ತಿರ್ತಾರೆ, ಗುಡಿ ಗುಂಡಾರ ನೋಡಿದರೆ ದೂರದಿಂದ ನೋಡಿದ್ರು ಅಲ್ಲೇ ಒಂದು ಸ್ವಲ್ಪ ಚಪ್ಪಲಿ ಬಿಟ್ಟು ಒಂದು ಸ್ಥಳಕ್ಕೆ ಕೆನ್ನೆ ತಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಜ್ಞಾನ ವೈರಾಗ್ಯ ಇದು ಕೇಳಲೇಬೇಡ್ರಿ. ಜ್ಞಾನವಂತೂ ಇಲ್ಲವೇ ಇಲ್ಲ, ವೈರಾಗ್ಯವಂತೂ ದೂರತೋಪಾಸ್ತ. ಯಾಕೆಂದರೆ ಪರಮಾತ್ಮನ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಎಷ್ಟು ಜನರಿಗೆ ಹಂಬಲ ಇದೆ? ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ. ಆದ್ದರಿಂದ ಜ್ಞಾನ ವೈರಾಗ್ಯಗಳನ್ನು ತ್ಯಾಗ ಮಾಡಿದ್ದಾರೆ, ಭಕ್ತಿಯನ್ನು ಅಲ್ಪ ಸ್ವಲ್ಪ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಅವಳಿಗೆ ತಾರುಣ್ಯ, ಉಳಿದವರಿಗೆ ಮುಪ್ಪು. ಇದನ್ನು ನೋಡಿ ಅರ್ಥ ಆಯಿತು, ಇಲ್ಲ ಇವರಿಬ್ಬರನ್ನು ನಾನು ಎಬ್ಬಿಸ್ತೇನೆ ಅಂತ ನಾರದ ಮಹರ್ಷಿಗಳು ಅಲ್ಲೇನೆ ಕೂಡಲೇ ಅವರು ಗೀತಾ ಪಾಠೈರ್ ಮುಹುರ್ಮುಹು ಅಂತ ಗೀತಾ ಪಾಠಗಳನ್ನೆಲ್ಲವನ್ನು ಕೂಡ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ನಿರಂತರ ಉಪನಿಷತ್ತು, ಗೀತೆ ಎಲ್ಲವನ್ನೂ ಕೂಡ ಪಾರಾಯಣ ಮಾಡಿದರು. ಎಲ್ಲ ಪಾರಾಯಣ ಮಾಡುವಾಗ ಆಗ ಅವರಿಗೆ ಎಚ್ಚರಿಕೆ ಆಯಿತಂತೆ. ಎಚ್ಚರಿಕೆಯಾಗಿ ಆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಅವರು ಎದ್ದು ಕೂತರು. ಇಬ್ಬರು ಕೂಡ ಮುದುಕರು. ಆ ಇಬ್ಬರು ಮುದುಕರು ಎದ್ರು ಅಂತೂ ಸಂತೋಷ ಆಯಿತು ನಾರದರಿಗೆ. ಪಾರಾಯಣ ನಿಲ್ಲಿಸಿದ್ರು. ಅವರು ನಿಲ್ಲಿಸ್ಲಿಕ್ಕೆ ಪುರಸೊತ್ತಿಲ್ಲ, ಥೋಪ್ ಅಂತ ಕೆಳಗೆ ಬಿದ್ರಂತೆ. ಅವ್ರು ಮತ್ತೆ ಕೆಳಗೆ ಬಿದ್ದು ಹೋದರು. ಅಯ್ಯೋ ಏನಿದು ವಿಚಿತ್ರ ಅಂತ ಅನ್ನಿಸ್ತು. ಬಹಳ ದುಃಖ ಆಯಿತು. ದುಃಖ ಆಗಿ ಪುನಃ ವಿಚಾರ ಮಾಡಿದರು, ಏನು ಮಾಡಬೇಕು ಇದಕ್ಕೆ ಅಂತ. ಇಲ್ಲ, ಇದಕ್ಕೇನಾದರೂ ಕೂಡ ಉಪಾಯವನ್ನು ಮಾಡುತ್ತೇನೆ ಅಂತ ವಿಚಾರ ಮಾಡಿ ಅದಕ್ಕೋಸ್ಕರವಾಗಿ ಇನ್ನೊಂದು ತೀರ್ಮಾನವನ್ನು ಮಾಡಿದ್ರಂತೆ. ಏನು ಅಂದರೆ ಬೇರೆ ಕಡೆಗೆ ಹೋಗಿ ಇದಕ್ಕೆ ಉಪಾಯ ಹುಡುಕೊಂಡು ಬರಬೇಕು ಅಂತ ಅಲ್ಲಿಂದ ಹೊರಟವರು ಗಂಗಾ ತೀರಕ್ಕೆ ಬಂದರಂತೆ. ಹರಿದ್ವಾರದ ಹತ್ತಿರದಲ್ಲಿ ಗಂಗಾ ತೀರಕ್ಕೆ ಬಂದಿದ್ದಾರೆ. ಆ ಗಂಗಾ ತೀರಕ್ಕೆ ಬಂದಾಗ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಸನತ್ಕುಮಾರ ಅಂತ ಅವರು ಬಂದಿದ್ದಾರಲ್ಲಿ. ಆ ಸನತ್ಕುಮಾರರು ಬಂದಾಗ ಅವರ ಬಳಿಯಲ್ಲೇನೆ ಹೇಳಿದ್ರಂತೆ, ಹೀಗೆ ನಾನೊಂದು ವಿಚಿತ್ರವಾದ ಘಟನೆ ನೋಡಿದ್ದೀನಿ, ಅದು ಯಮುನಾ ತೀರದಲ್ಲಿ. ಈ ವಿಚಿತ್ರ ಘಟನೆ ಯಾಕೆ ಕಾಣಿಸ್ತು, ಹೀಗ್ಯಾಕಾಗಿದೆ? ಅವರು ಮತ್ತೆ ಎದ್ದೇಳಬೇಕು. ಆ ಜ್ಞಾನ ವೈರಾಗ್ಯರಿಗೆ ಮೂರ್ಛೆ ಬಂದಿದೆ, ಅದಕ್ಕೆ ಅವರು ಮತ್ತೆ ಎದ್ದು ಕೂತ್ಕೊಳ್ಬೇಕು. ಎದ್ದು ಕೂತ್ಕೊಂಡು ಚೆನ್ನಾಗಿ ಅವರು ಲವಲವಿಕೆಯಿಂದ ಇರಬೇಕು. ಏನು ಮಾಡಬೇಕು ಅಂತ ಕೇಳಿದರು. ಸತ್ಕರ್ಮ ಸೂಚಕೋ ನೂನಂ. ಇದು ಏನು ಅಂತ ಹೇಳಿದರೆ, ದೇವರು ಯಾವತ್ತಾದರೂ ನಮ್ಮ ಜೀವನದಲ್ಲಿ ಕಷ್ಟ ಅಂತ ಕೊಟ್ಟರೆ, ಅಯ್ಯೋ ದೇವರು ನಮಗೆ ಕಷ್ಟ ಕೊಟ್ಟ ಅಂತ ಬೈಕೊಳ್ಬಾರ್ದಂತೆ. ದೇವರು ನಮಗೆ ಕಷ್ಟ ಕೊಡೋದು ಯಾಕೆ ಅಂದರೆ ನಮ್ಮಿಂದ ಸತ್ಕರ್ಮ ಮಾಡಿಸೋದಕ್ಕೋಸ್ಕರ ಕೊಡ್ತಾನಂತೆ. ಒಳ್ಳೆಯ ಕೆಲಸ ಮಾಡದೆ ಬಹಳ ದಿವಸ ಆಗಿದೆ, ಅಯೋಗ್ಯ, ಏನಾದರೂ ನನ್ನ ಕೆಲಸವನ್ನು ಮಾಡು ಅಂತ ಹೇಳ್ತಾನಂತೆ ಪರಮಾತ್ಮ. ಹಾಗೆ ಒಳ್ಳೆಯ ಕೆಲಸಕ್ಕೆ ಸೂಚನೆಗೋಸ್ಕರವಾಗಿ ಪರಮಾತ್ಮ ಕೊಟ್ಟಿದ್ದಾನೆ. ಹಾಗೆ ಭಗವಂತ ಸತ್ಕರ್ಮ ಸೂಚಕೋ ನೂನಂ, ಇದು ಕೂಡ ಅಷ್ಟೇ. ಈ ರೀತಿ ಸತ್ಕರ್ಮವನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಹೀಗೆ ಮಾಡುತ್ತಾನೆ ಪರಮಾತ್ಮ. ಅದು ಸತ್ಕರ್ಮ ನಡೀಬೇಕು. ಏನು ಮಾಡಬೇಕು? ಶ್ರೀಮದ್ ಭಾಗವತಾನ್ ಮುಕ್ತಿ, ಭಾಗವತವನ್ನು ಮಾಡಿಸ್ಬೇಕು ಅಂತ ಹೇಳಿದಂತೆ ಭಾಗವತ ಸಪ್ತಾಹವನ್ನು ಮಾಡಿಸ್ಬೇಕು. ಆಗ ಇದೆಲ್ಲವೂ ಕೂಡ ಸರಿಯಾಗತ್ತೆ ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ಸನತ್ ಕುಮಾರರೇ, ನೀವೇ ಭಾಗವತ ಸಪ್ತಾಹವನ್ನು ಮಾಡಿಬಿಡ್ರಿ, ನಾನು ಅವರನ್ನು ಉದ್ದೇಶ ಮಾಡಿಕೊಂಡು ಶ್ರವಣ ಮಾಡುತ್ತೇನೆ ಅಂತ ಹೇಳಿದಂತೆ. ಶ್ರವಣ ಮಾಡುತ್ತೇನೆ ಅಂತ ಹೇಳಿದಾಗ ಆಯಿತು ಅಂತ ಆ ಸಂದರ್ಭದಲ್ಲಿ ಎಲ್ಲ ಜ್ಞಾನಯಜ್ಞಂ ಕರಿಷ್ಯಾಮಿ ಅಂತ ಸಂಕಲ್ಪ ಪೂರ್ವಕವಾಗಿ ಅವತ್ತು ಶ್ರವಣ ಮಾಡಲಿಕ್ಕೆ ಆರಂಭ ಮಾಡಿದ್ರಂತೆ. ಅವರು ಶ್ರವಣ ಮಾಡಲಿಕ್ಕೆ ಅಂತ ಆರಂಭ ಮಾಡಿದ ಕೂಡಲೇ ನಿರಂತರ ಭಾಗವತ ನಡೀತು. ಆ ಭಾಗವತ ನಡೀತಾ ಇರಬೇಕಾದ್ರೆ ಆ ಭಾಗವತದ ಪ್ರಭಾವ ಎಷ್ಟು ಅಂದರೆ ಹೇಗಿತ್ತು, ಗಂಗಾ ತೀರದಲ್ಲಿ ಭಾಗವತ ಸಪ್ತಾಹ ನಡೆದದ್ದು. ಆದರೆ ಗಂಗಾ ತೀರದಲ್ಲಿ ಭಾಗವತ ಸಪ್ತಾಹ ನಡೆದರೆ ಅದರ ಎಫೆಕ್ಟು ಯಮುನಾ ತೀರಕ್ಕಾಗಿತ್ತಂತೆ. ಅದಕ್ಕೆ ಇಲ್ಲಿ ಭಾಗವತ ಸಪ್ತಾಹ ನಡೀತು.
ಆ ಯಮುನಾ ತೀರದಲ್ಲಿದ್ದಂಥ ಜ್ಞಾನ ವೈರಾಗ್ಯರಿಗೆ ಮುಪ್ಪು ಹೋಗಿ ತಾರುಣ್ಯ ಬಂದು ಲವಲವಿಕೆ ಬಂದು ಖುಷಿ ಖುಷಿಯಿಂದ ಆ ಏನು ಭಕ್ತಿ ಇದ್ದು ಈ ಭಾಗವತ ಸಪ್ತಾಹ ನಡೆಯುವಂಥ ಯಾವ ಸ್ಥಳ ಇತ್ತು ಅಲ್ಲಿಗೇನೆ ಇಬ್ಬರು ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು ಕುಣಿತ ಕುಣಿತ ಗೋವಿಂದ ಶ್ರೀಕೃಷ್ಣ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ನಾಥೇತಿ ನಾಮಾನಿ ಎಲ್ಲ ಪರಮಾತ್ಮನ ಗೋವಿಂದ ಶ್ರೀಕೃಷ್ಣ ಹರೇ ಮುರಾರೇ ಎನ್ನುವಂಥ ನಾಮಸ್ಮರಣೆಗಳನ್ನು ಮಾಡ್ತಾ ಮಾಡ್ತಾ ಮಕ್ಕಳನ್ನು ಹಿಡಿದು ಓಡಿ ಬಂದಿದ್ದಾಳಂತೆ. ಓಡಿ ಬಂದಾಗ ಆ ಜ್ಞಾನ ಯಜ್ಞದಲ್ಲಿ ಅವರೂ ಸೇರಿಕೊಂಡಿದ್ದಾರೆ. ನಿತ್ಯ ನಡೀತಾ ನಡೀತಾ ಕೃಷ್ಣನ ಕಥೆ, ಅವನ ಲೀಲೆಗಳು ಇವನ್ನೆಲ್ಲ ಕೇಳಬೇಕಾದರೆ ಪರಮಾನಂದದಿಂದ ಅವರಿಗೆ ಒಳ್ಳೆ ತಾರುಣ್ಯ ಎನ್ನುವಂತಹದ್ದು ಬಂತು, ಲವಲವಿಕೆಯಿಂದ ಇದ್ದಾರೆ. ಆಗ ನಾರದ ಮಹರ್ಷಿಗಳು ಹೇಳಿದ್ರಂತೆ, ಇನ್ನು ಮುಂದೆ ನೀವು ಎಲ್ಲೆಲ್ಲೋ ಹೋಗಿ ಮುಪ್ಪು ತರಿಸ್ಕೊಳ್ಳೋದು ಬೇಡ. ಭಾಗವತ ಎಲ್ಲ ಮುಗಿದ ಮೇಲೆ ಹೇಳಿದರು, ನೀವೆಲ್ಲೆಲ್ಲೋ ಹೋಗಿ ಮುಪ್ಪು ತರಿಸ್ಕೊಳ್ಳೋದು ಬೇಡ, ನಿಮ್ಮನ್ನು ಯಾರೂ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಇವೆಲ್ಲ ಎಲ್ಲಿ ವಾಸ ಮಾಡಬೇಕು ಅಂದರೆ ಯಾರು ತನ್ಮಯರಾಗಿ ಭಾಗವತವನ್ನು ಶ್ರವಣ ಮಾಡುತ್ತಾರೋ ಅವರ ಹೃದಯದಲ್ಲಿ ವಾಸ ಮಾಡ್ರಿ ಅಂತ ಹೇಳಿದ್ರಂತೆ. ಅವರ ಹೃದಯದಲ್ಲಿ ವಾಸ ಮಾಡಬೇಕು, ನೀವು ಬೇರೆ ಕಡೆಯಲ್ಲಿ ವಾಸ ಮಾಡಬೇಡ್ರಿ ಅಂತ ಈ ರೀತಿ ವರವನ್ನು ಕೊಟ್ರಂತೆ. ಹೀಗೆ ಮಾಡಿದರು. ಇದರ ಮೂಲಕ ನಾವೇನು ತಿಳ್ಕೊಳ್ಬೇಕು ಅಂದರೆ ಇದು 260ನೇ ವರ್ಷಕ್ಕೆ ನಡೆದಿರುವಂಥ ಭಾಗವತ ಸಪ್ತಾಹ. ಇದರಿಂದ ನಾವೇನು ತಿಳಿಯಬೇಕು ಅಂದರೆ ಯಾರು ಭಾಗವತ ಶ್ರವಣ ಮಾಡುತ್ತಾರೋ ಅವರಿಗೆ ಸಿಗುವ ಫಲ ಏನು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ, ಇದು 3 ಸಿಗುತ್ತಂತೆ. ಇದು ನಮ್ಮನ್ನು ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹದ್ದು, ಅಂಥ ಫಲವನ್ನು ಕೊಡುತ್ತದೆ ಶ್ರೀಮದ್ ಭಾಗವತ. ಇದು 260 ವರ್ಷಕ್ಕೆ ನಡೆದದ್ದು. ಇನ್ನೊಂದು 230 ವರ್ಷಕ್ಕೆ ಕಲಿಯುಗ ಆರಂಭ ಆಗಿ 230ನೇ ವರ್ಷಕ್ಕೆ ಇನ್ನೊಂದು ಭಾಗವತ ಸಪ್ತಾಹ ನಡೆಯಿತು. ಅದು ಯಾವುದು ಅಂದರೆ ಅದೊಬ್ಬ ಗೋಕರ್ಣ ಎನ್ನುವ ಬ್ರಾಹ್ಮಣ ನಡೆಸಿದಂತಹ ಭಾಗವತ. ಅದು ಹೇಗೆ ನಡೆಯಿತು ಅಂತ ಕೇಳಿದರೆ, ಒಬ್ಬ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇದ್ದನಂತೆ. ಆ ಆತ್ಮದೇವ ಎನ್ನುವ ಬ್ರಾಹ್ಮಣನಿಗೆ 2 ಮಕ್ಕಳು ಗಂಡು ಕೂಸಿದ್ರಂತೆ. ಒಬ್ಬನಿಗೆ ದುಂದುಕಾರಿ ಅಂತ ಹೆಸರು, ಇನ್ನೊಬ್ಬನಿಗೆ ಗೋಕರ್ಣ ಅಂತ ಹೆಸರು. ಈ ದುಂದುಕಾರಿಯನ್ನು ಮನೆಯಲ್ಲೇ ಇಟ್ಟುಕೊಂಡಂತೆ, ಚೆನ್ನಾಗಿ ಬೆಳೆಸಬೇಕು, ಲೌಕಿಕ ಅಧ್ಯಯನ ಮಾಡಿಸ್ಬೇಕು ಅಂತೇಳಿ. ಇನ್ನೊಬ್ಬ ಮಗ ಇದ್ದ, ಅವನ ಹೆಸರು ಗೋಕರ್ಣ. ಅವನನ್ನು ವಿದ್ಯಾಪೀಠಕ್ಕೆ ಕಳಿಸಿಬಿಟ್ಟನಂತೆ. ವಿದ್ಯಾಪೀಠಕ್ಕೆ ಕಳಿಸಿ ಅಲ್ಲೇ 12 ವರ್ಷ ಓದು, ಪಾಠಶಾಲೆಯಲ್ಲಿ ಓದಿ ಬಾ ನೀನು ಅಂತ ಕಳಿಸಿದ ನಂತರ ಈ ಕಡೆ ಮನೆಯಲ್ಲಿ ದುಂದುಕಾರಿ ಬೆಳೀತಾ ಇದ್ದ. ಆ ದುಂದುಕಾರಿ ಅಂತವನು ಅಂದರೆ ಪರಮನೀಚನಂತವನು, ಪರಮನೀಚ. ಈ ಆತ್ಮದೇವ ಬ್ರಾಹ್ಮಣ ನಿತ್ಯ ಮನೆಯಲ್ಲಿ ವೇದಾಂತಗಳ ಘೋಷಣೆ ನಡೀತಿತ್ತು. ಎಲ್ಲ ನಿತ್ಯವೂ ಕೂಡ ಪಾಠ ಪ್ರವಚನಗಳೆಲ್ಲ ನಡೀತಾ ಇದ್ದಂಥ ಶುದ್ಧವಾದಂಥ ಮನೆಯದು. ಅಂಥ ಮನೆಯಲ್ಲಾಗಬೇಕಾದ್ರೆ ಇವನು ವಾಸ ಮಾಡಿಕೊಂಡಿದ್ರೆ ಈ ದುಂದುಕಾರಿ ನೀಚನಾಗಿ ಬೆಳೆದು ನಿತ್ಯ ಹೊರಗೆ ಹೋದರೆ ಸಾಕಂತೆ. ಹೊರಗೆ ಹೋದ ಅಂದರೆ ನದಿ ತೀರಕ್ಕೇನಾದರೂ ಹೋದರೆ ಅಲ್ಲೆಲ್ಲ ಏನು ಮಾಡ್ತಾ ಇದ್ದ ಅವನು ಅಂದರೆ ಸಣ್ಣ ಸಣ್ಣ ಕೂಸುಗಳೆಲ್ಲ ಆಟ ಆಡ್ತಾ ಇದ್ದರೆ ಅವುಗಳನ್ನೆಲ್ಲ ದನಕ್ಕೆ ಬಡದು ನದಿಗೆ ಹಾಕಿ ಬಂದುಬಿಡ್ತಿದ್ದಂಥವನು. ಇಂಥ ಒಬ್ಬ ಪರಮ ಮೂರ್ಖನಾಗಿದ್ದ. ಇವನು ಮನೆಗೆ ಬಂದರೆ ಸಾಕು ನಿತ್ಯ ಕಂಪ್ಲೇಂಟ್ಗಳೆಲ್ಲರೂ ಕೂಡ, ಅಯ್ಯೋ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ. ಅದಕ್ಕೆ ಬಹಳ ದುಃಖದಿಂದ ತಂದೆ, ಅಯ್ಯೋ ನನಗೊಬ್ಬ ಮಗ ಹುಟ್ಟಿದ, ಇಂಥ ನೀಚ ಮಗ, ಕೆಟ್ಟ ಮಗ ಹುಟ್ಟಿದ್ನಲ್ಲ, ಇವನಿಂದ ಇನ್ನೆಷ್ಟು ಅವಮಾನ ಅನುಭವಿಸಬೇಕು ಅಂತ ದುಃಖಗೊಂಡು ಕಾಡಿಗೆ ಹೋಗಿಬಿಟ್ನಂತೆ. ಕಾಡಿಗೆ ಹೋಗಿ ದಶಮಸ್ಕಂದ ಭಾಗವತವನ್ನು ಪಾರಾಯಣ ಮಾಡುತ್ತಾ ಒಂಟಿ ಕಾಲಲ್ಲಿ ನಿಂತುಕೊಂಡು ಪ್ರಾಣತ್ಯಾಗವನ್ನು ಮಾಡಿದ್ದಂತೆ. ಹೀಗೆ ಅವನು ಹೋದ. ಇವನಿಗೆ ಸ್ವೇಚ್ಛೆ ಬಂದುಬಿಡ್ತು. ಸ್ವೇಚ್ಛೆಯಿಂದ ಮತ್ತೆ ಇವನೇನು ಮಾಡಿದ, ತಾಯಿಯನ್ನು ಹೊಡೆದು ಬಡದು ಅವಳಿಂದ ದುಡ್ಡು ತಗೊಳ್ಳಿಕ್ಕೆ ಶುರು ಮಾಡಿದ್ದಂತೆ. ಅಪ್ಪ ದುಡ್ಡೆಲ್ಲಿಟ್ಟಿದ್ದಾನೆ, ಕೊಡು, ನನಗೆ ಕೊಡ್ತೀಯೋ ನಿನಗೆ ಹೊಡಿಲು ಅಂತ ತಾಯಿಯನ್ನೇ ಹೊಡಿಲಿಕ್ಕೆ ಶುರು ಮಾಡಿದ, ಬೈಲಿಕ್ಕೆ ಶುರು ಮಾಡಿದ, ಎಲ್ಲ ಅನರ್ಥಗಳನ್ನೇ ಮಾಡಿದ. ತಾಯಿಗೂ ಬಹಳ ದುಃಖ ಆಯಿತು. ಅಯ್ಯೋ ದೇವರೇ, ಇಂಥ ಮಗ ಹುಟ್ಟಿದ್ದಾನಲ್ಲ ಅಂತ ಬಹಳ ದುಃಖಪಟ್ಟು ಅದಕ್ಕೆ ಅವಳೇನು ಮಾಡಿದ್ಲು, ಮನೆಯ ಹಿಂಭಾಗದಲ್ಲೇ ಒಂದು ಬಾವಿ ಇತ್ತಂತೆ. ಆ ಬಾವಿಗೆ ಬಿದ್ದು ಅವಳು ಸತ್ತು ಹೋದ್ಲು. ಆ ಬಾವಿಗೆ ಬಿದ್ದು ಸತ್ತ ನಂತರ ಆಮೇಲೆ ಇವನಿಗೆ ಪೂರ್ಣ ಸ್ವೇಚ್ಛೆ ಸಿಕ್ಬಿಡ್ತು. ಪೂರ್ಣ ಸ್ವೇಚ್ಛೆಯಿಂದ ಒಳ್ಳೆ ವೇದಾಂತದ ಮನೆ ಅದು. ಅಂಥ ಮನೆಯಲ್ಲಿ 4 ಜನ ವೇಶ್ಯೆಯರನ್ನ ಕರೆದು ವೇಶ್ಯಾವಾಟಿಕೆ ಮಾಡಲಿಕ್ಕೆ ಆರಂಭ ಮಾಡಿದಂತೆ. ಇಷ್ಟು ನೀಚನಾದ. ಆ ವೇಶ್ಯೆಯರೆಲ್ಲ ಏನು ಮಾಡಿದರು, ಇವನಿಗೆ ಹುರಿದುಂಬಿಸಿದ್ರಂತೆ. ಏನು ಅಂದರೆ, ರಾಜನ ಬಳಿಯಲ್ಲಿ ಒಂದು ದೊಡ್ಡ ಸಂಪತ್ತಿದೆ, ಆ ಸಂಪತ್ತನ್ನು ತಂದು ಬಿಡು, ಒಳ್ಳೆ ಚೆನ್ನಾಗಿದೆ ಅದನ್ನು ತಂದರೆ ನೀವು ಎಲ್ಲ ಚೆನ್ನಾಗಿರಬಹುದು ಅಂತ ಹೇಳಿದರು. ಸರಿ ಆಯಿತು ಅಂತ ವೇಶ್ಯೆಯರ ಮಾತನ್ನು ಕೇಳಿ
ರಾಜನ ಸಂಪತ್ತನ್ನು ಅಪಹರಣ ಮಾಡಿದಂಥವನು. ಆ ಅಪಹರಣ ಮಾಡಿದ ಕೂಡಲೇ ಆ ವೇಶ್ಯೆಯರು ಯೋಚನೆ ಮಾಡಿದ್ರಂತೆ, ಅಕಸ್ಮಾತ್ ಇದನ್ನು ರಾಜಭಟರೆಲ್ಲ ಹುಡುಕ್ತಾರೆ, ಅವರು ಹುಡುಕಿದಾಗ ಇವನು ಸಿಕ್ಕಾಕೊಂಡ ಅಂತ ಆದರೆ ನಮ್ಮ ಹೆಸರು ಹೇಳ್ತಾನೆ, ಎಲ್ಲಿ ನಮಗೆ ರಾಜ ಶಿಕ್ಷೆ ಕೊಡ್ತಾನೋ ಏನೋ, ಅದಕ್ಕೆ ಇವನೇ ಬದುಕಿರಬಾರದು ಅಂತ 4 ಜನರು ಸೇರಿ ಅವನ ಕುತ್ತಿಗೆ ಹಿಸುಕಿ ಕೊಂದುಬಿಟ್ರಂತ ಅವನನ್ನು. ಹೀಗೆ ದುಂದುಕಾರಿಯು ಕೂಡ ಸತ್ತೇ ಹೋದ. ಸತ್ತ ನಂತರ ಕೆಲವು ದಿವಸ ಕಳೀತು. ಆದ ನಂತರ ಆಮೇಲೆ ಗೋಕರ್ಣನು ಆ ಕುಡಿಯಲ್ಲಿ ಉಳಿದದ್ದು, ಇಡೀ ವಂಶದಲ್ಲಿ ಉಳಿದದ್ದು ಅವನೊಬ್ಬನೇ ಗೋಕರ್ಣ. ಆ ಗೋಕರ್ಣ ಪಾಠಶಾಲೆಯಲ್ಲೆಲ್ಲ ಓದಿ ವಾಪಸ್ ಬಂದಂತೆ. ಬರುವಾಗ ಅವನು ಮಾಡಿದ ಕೆಲಸ ಏನು ಅಂದರೆ, ಮುಖ್ಯವಾಗಿ ಎಲ್ಲ ಕಡೆಗೆ ಹೋಗಿ, ಅದು ಎಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಂತೆ. ಆ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಶ್ರಾದ್ದ ಮಾಡಿ ಬಂದಂತೆ. ಅವನು ಎಲ್ಲರಿಗೂ ಕೂಡ ಶ್ರಾದ್ದ ಆಗಬೇಕು ಅಂತ ಶ್ರಾದ್ದ ಮಾಡಿದಂತೆ. ಆ ಶ್ರಾದ್ದವನ್ನು ಮಾಡಿ ಅವರಿಗೆಲ್ಲ ಸದ್ಗತಿ ಆಗಲಿ ಅಂತ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ವಿಚಿತ್ರವಾಗಿ ಸತ್ತಿದ್ದಾರೆ, ಅವರಿಗೆ ಸದ್ಗತಿ ಆಗಿರುತ್ತದೋ ಇಲ್ಲೋ, ಅವರಿಗೆಲ್ಲ ಸದ್ಗತಿ ಆಗಬೇಕು ಅಂತ ಶ್ರಾದ್ದ ಮಾಡಿದ. ಶ್ರಾದ್ದ ಎಲ್ಲ ಮುಗಿಸಿದ, ಬಂದು ಅವನ ಮನೆಯಲ್ಲಿ ವಾಸ ಮಾಡ್ತಿದ್ದಂತೆ. ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಮನೆಯಲ್ಲೇನೋ ಇದ್ದಾನೆ, ಬೇಕಾದಷ್ಟು ಊಟ ತಿಂಡಿ ಏನೂ ಕಮ್ಮಿ ಇಲ್ಲ, ಆದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ. ಮನೆಯಲ್ಲಿದ್ದಾನೆ, ಇಡೀ ದಿನಪೂರ್ತಿ ಮನಸ್ಸಿಗೆಲ್ಲ ಕಸಿವಿಸಿ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಯಾಕೆ ಹೀಗೆ ಅಂತ ಗೊತ್ತಿಲ್ಲ, ಏನೋ ಒಂಥರ ತಳಮಳ ಅಂತ ಅನಿಸೋದು ಮನಸ್ಸಿನಲ್ಲಿ, ಏನೋ ವಿಚಿತ್ರವಾಗಿ ಹಿಂಸೆ ಆಗ್ತಾ ಇರೋದು, ಹೀಗಾಗ್ತಾ ಇತ್ತಂತೆ. ಏನೋ ಅಂತ ಅಂದ್ಕೊಂಡು ಹಾಗೇ ಇದ್ದ. ರಾತ್ರಿ ಮಲಗಿದ್ದಂತೆ. ರಾತ್ರಿ ಮಲಗುವಾಗ ಬಾಗಿಲು ಜೋರು ಶಬ್ದ ಆಯ್ತಂತೆ, ಜೋರು ಶಬ್ದ ಆಯಿತು. ಯಾರು ಬಂದಿದ್ದಾರೋ ಏನೋ ಅಂತ ಗಾಬರಿಯಾಗಿ ಹೊರಗೆ ಬಂದು ತೆಗೆದಂತೆ. ಬಾಗಿಲು ತೆಗೆದು ನೋಡ್ತಾನೆ. ನೋಡುವಾಗ ಇದ್ದಕ್ಕಿದ್ದಾಗೆ ಒಂದು ಕತ್ತೆ ಮುಖ ಕಾಣಿಸ್ತು. ಅದು ಒಂದು ಕ್ಷಣದಲ್ಲಿ ಮಾಯವಾಯಿತು, ಹಂದಿ ಮುಖ ಕಾಣಿಸ್ತು. ಇನ್ನೊಂದು ಕ್ಷಣಕ್ಕೆ ನಾಯಿ, ಇನ್ನೊಂದು ಕ್ಷಣಕ್ಕೆ ಕುದುರೆ, ಹೀಗೆ ವಿಚಿತ್ರವಾಗಿ ಮುಖಗಳೆಲ್ಲ ಕಾಣಲಿಕ್ಕೆ ಶುರುವಾಯಿತು. ಇದು ಯಾರೋ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಅಂತ ಧೈರ್ಯದಿಂದ, ಯಾರು ನನ್ನ ಹತ್ತಿರಕ್ಕೆ ಬಂದಿರೋದು, ಯಾಕೆ ನನಗೆ ಹಿಂಸೆ ಕೊಡ್ತಾ ಇದ್ದೀರಿ ಅಂತೆಲ್ಲ ಜೋರಾಗಿ ಕೇಳುವಾಗ ಅಲ್ಲಿಂದ ಧ್ವನಿ ಮಾತ್ರ ಬಂತಂತೆ. ಧ್ವನಿ ಮಾತ್ರ ಬಂತು, ಯಾರು ದೇಹ ಕಾಣಲಿಲ್ಲ. ಧ್ವನಿ ಏನು ಬಂತು? ಅಹಂ ಭ್ರಾತ ತವೇತಿ, ಅಹಂ ಭ್ರಾತ ತವ, ನಾನು ನಿನ್ನ ಅಣ್ಣ, ಬೇರೆ ಯಾರೂ ಅಲ್ಲ. ದುಂದುಕಾರಿ ಇತಿ ನಾಮತಃ, ದುಂದುಕಾರಿ ಎನ್ನುವಂಥ ಹೆಸರಿನ ನಿನ್ನ ಅಣ್ಣ ನಾನು ಸತ್ತ ನಂತರ ನನಗೆ ಸದ್ಗತಿ ಆಗಿಲ್ಲ. ಸದ್ಗತಿ ಆಗದೇನೆ ನನಗೆ ಪ್ರೇತ ಜನ್ಮ ಬಂದಿದೆ. ಆ ಪ್ರೇತ ಜನ್ಮದಿಂದಾಗಿ ಒದ್ದಾಡ್ತಾ ಇದ್ದೇನೆ. ಈ ಜನ್ಮ ಹೇಗಿರುತ್ತೆ ಅಂದರೆ ಬಹಳ ಘೋರ. ಇದು ಎಂಥದ್ದು ಅಂದರೆ, ಈ ದೇಹ ಅಂತನ್ನುವಂಥದ್ದು ಇರೋದಿಲ್ಲ, ಗಾಳಿ ರೂಪದಲ್ಲಿ ಇರ್ತಾರೆ ಪ್ರೇತಗಳೆಲ್ಲರೂ ಕೂಡ. ಗಾಳಿ ರೂಪದಲ್ಲಿ ಇರ್ತೇನೆ, ಆದರೆ ಹಸಿವಾಗತ್ತೆ, ಊಟ ಮಾಡಲಿಕ್ಕಾಗೋದಿಲ್ಲ, ನೀರಡಿಕೆ ಆಗತ್ತೆ, ಕುಡಿಲಿಕ್ಕಾಗೋದಿಲ್ಲ. ಶತ್ರುವಿಗೂ ಬೇಡ ಇಂಥ ಜನ್ಮ. ಇಷ್ಟು ಕೆಟ್ಟದಾಗಿರುವಂತಹ ಜನ್ಮ ಬಂದಿದೆ. ಈ ಜನ್ಮದಿಂದ ನನಗೆ ಪಾರಾಗಬೇಕು, ಸದ್ಗತಿ ಆಗಬೇಕು. ಆದ್ದರಿಂದ ನನ್ನ ವಂಶದಲ್ಲಿ ಉಳಿದವನು ನೀನು ಒಬ್ಬನೇ, ಆದ್ದರಿಂದ ನಿನ್ನಿಂದ ನನಗೆ ಸದ್ಗತಿ ಆಗಬೇಕು ಅಂತ ನಿನ್ನ ಹತ್ತಿರಕ್ಕೆ ಕೇಳಲಿಕ್ಕೆ ಬಂದಿದ್ದೀನಿ ಅಂತ ಆ ಪ್ರೇತ ಹೇಳ್ತಂತೆ. ಆ ಪ್ರೇತ ಹೇಳುವಾಗ ಗೋಕರ್ಣ ಹೇಳಿದಂತೆ, ಅಣ್ಣ ನಿನಗೆ ಇಂಥ ಜನ್ಮ ಬರುತ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅನ್ನಂತೆ. ಯಾಕೆ ಅಂದರೆ ನೀನು ಬದುಕಿದ್ದಾಗ ಮಾಡಿದ ಪಾಪ ಅಂಥದ್ದು. ಎಷ್ಟು ಅನರ್ಥ ಮಾಡಿದ್ದಿ, ತಂದೆ ತಾಯಿಗಳಿಗೆ ಎಷ್ಟು ನೋವು ಮಾಡಿದ್ದಿ. ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯದಾನವ ಮಾಡಿ ಫಲವೇನು ಅಂತ ಹೇಳ್ತಾರೆ. ಹಾಗಾಗಿ ತಂದೆ ತಾಯಿಗಳ ಚಿತ್ತವನ್ನು ನೋಯಿಸಿ ಅಂಥದ್ದು ಮಾಡಿದರೆ ಏನು ಬಂತು? ಆದ್ದರಿಂದ ನೀನು ಮಾಡಿದ ಫಲವೆಲ್ಲವೂ ಕೂಡ ನಿಷ್ಫಲವಾಗಿದೆ. ಆದ್ದರಿಂದ ನಿನಗಿಂಥ ಜನ್ಮ ಬಂದಿದೆ. ಆದರೂ ಕೂಡ ತತ್ಕಥಂ ನೈವ ಮುಕ್ತೋಸಿ, ನಿನಗೆ ಸದ್ಗತಿ ಆಗಬೇಕು ಅನ್ನೋದಕ್ಕೋಸ್ಕರವೇನೆ ನಾನು ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದ ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಗಯಾ ಶ್ರಾದ್ದವನ್ನು ಕೂಡ ಮಾಡಿದ್ದೀನಿ. ನಿನಗೆ ಗಯಾ ಕ್ಷೇತ್ರದಲ್ಲೂ ಶ್ರಾದ್ದ ಮಾಡಿದೆ. ಆದರೆ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದರೂ ಕೂಡ ತತ್ಕಥಂ ನೈವ ಮುಕ್ತೋಸಿ, ಹಾಗೆ ನಿನಗೆ ಮೋಕ್ಷ ಆಗಲಿಲ್ಲ ಹೇಳು ಅಂತ ಕೇಳಿದೆ. ಮೋಕ್ಷ ಯಾಕೆ ಆಗಲಿಲ್ಲ ನಿನಗೆ ಅಂತ ಕೇಳಿದರೆ ಅದಕ್ಕೆ ಆ ಪ್ರೇತ ಹೇಳಿತಂತೆ, ಗೋಕರ್ಣ ಗಯಾಶ್ರಾದ್ದ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ ಅಂತ ಹೇಳಿತು. ಇಂಥ ಗಯಾಶ್ರಾದ್ದ ಒಂದು ಮಾಡಿದ್ದೆ, ಇನ್ನೂ 100 ಗಯಾಶ್ರಾದ್ದ ಮಾಡಿದರೂ ಕೂಡ ನನಗೆ ಮುಕ್ತಿ ಆಗೋದಿಲ್ಲ ಅಂತ ಹೇಳಿದಂಥ ಪ್ರೇತ. ಯಾಕೆ ಅಂದರೆ ನಾನು ಮಾಡಿದ ಪಾಪ ಅಂತಹದ್ದು ಅಂತ, ನಾನು ಮಾಡಿದ ಪಾಪ ಅಂತ. ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ, ನೀನೇ ಮಾಡು ಅಂತ ಆ ಪ್ರೇತ ಕೇಳಿಕೊಳ್ತು. ಸರಿ ಅಂತ ಅವತ್ತು ಮಲಗಿ ಬೆಳಗಿನ ಜಾವದಲ್ಲಿ ಎದ್ದು ಸೂರ್ಯಮಂಡಲದಲ್ಲಿರುವಂತಹ
ಪರಮಾತ್ಮನ ಧ್ಯಾನವನ್ನು ಮಾಡಿದಂತೆ. ಆ ಭಗವಂತನ ಸೂರ್ಯಾಂತರ್ಯಾಮಿ ಸವಿತೃನಾಮಕ ಪರಮಾತ್ಮನ ಧ್ಯಾನವನ್ನು ಮಾಡುವಾಗ ಅಲ್ಲಿಂದ ಒಂದು ಧ್ವನಿ ಬಂತಂತೆ. ಏನು ಧ್ವನಿ? ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಅಲ್ಲಿಂದ ಧ್ವನಿ ಬಂತು, ಶ್ರೀಮದ್ ಭಾಗವತಾನ್ ಮುಕ್ತಿ. ಶ್ರೀಮದ್ ಭಾಗವತವನ್ನು ಸಪ್ತಾಹ ಕ್ರಮದಲ್ಲಿ ಇದನ್ನು ಶ್ರವಣ ಮಾಡಿದರು ಅಂತಾದರೆ ಆಗ ಅವರಿಗೆಲ್ಲರಿಗೂ ಕೂಡ ಮುಕ್ತಿ ಎನ್ನುವಂಥದ್ದಾಗತ್ತೆ, ಮೋಕ್ಷ ಆಗತ್ತೆ ಅಂತ ಈ ಮಾತನ್ನು ಹೇಳಿದ್ರಂತೆ. ಇದನ್ನು ಹೇಳುವಾಗ ಅದನ್ನು ಕೇಳಿಸಿಕೊಂಡು ಗೋಕರ್ಣ ಏನು ಮಾಡಿದ? ಅವನೇ ಪಾಠಶಾಲೆಯಲ್ಲಿ ಓದಿದ್ದಾದ್ರಿಂದ ಭಾಗವತ ಗೊತ್ತಿತ್ತು. ತಾನೇ ಭಾಗವತ ಸಪ್ತಾಹ ಮಾಡಬೇಕು ಅಂತ ತನ್ನ ಮನೆಯಲ್ಲಿ ಭಾಗವತ ಸಪ್ತಾಹವನ್ನು ಮಾಡಿ ಸಂಕಲ್ಪ ಮಾಡಿ ಚೆನ್ನಾಗಿ ಭಾಗವತಕ್ಕೆ ಅಂತ ಕೂತ್ಕೊಂಡ ಉಪನ್ಯಾಸ ಮಾಡಲಿಕ್ಕೆ. ಆ ಉಪನ್ಯಾಸ ಮಾಡಲಿಕ್ಕೆ ಅಂತ ಕೂತಾಗ ಕೆಲವರೆಲ್ಲ ಬಂದಿದ್ರಂತೆ. ಪಾಪ ಹೇಳಿ ಕಳಿಸಿದ್ದ ಎಲ್ಲರಿಗೂ ಕೂಡ ಭಾಗವತ ಮಾಡ್ತೇನೆ ಅಂತ ಅನೇಕ ಜನರು ಭಾಗವತ ಕೇಳಬೇಕು ಅಂತಲೇ ಬಂದಿದ್ದರು. ಅವರೆಲ್ಲ ಭಾಗವತ ಕೇಳಬೇಕು ಅಂತ ಬಂದಾಗ ಆ ಸಂದರ್ಭದಲ್ಲಿ ಈ ಪ್ರೇತವು ಬಂತಲ್ಲಿ. ಪ್ರೇತ ತಾನೂ ಶ್ರವಣ ಮಾಡಬೇಕು ಅಂತ ಬಂತಂತೆ. ತಾನೂ ಶ್ರವಣ ಮಾಡಬೇಕು ಅಂತ ಬಂದಾಗ ಮುಂಭಾಗದಲ್ಲೆಲ್ಲ ಬೇರೆ ಬೇರೆ ಜನ ಕೂತಿದ್ರು. ಅಲ್ಲಿ ಅದಕ್ಕೆ ಜಾಗ ಇರಲಿಲ್ಲ ಪಾಪ ಕೂಡ್ಲಿಕ್ಕೆ. ಅದೇನು ಮಾಡಿತ್ತು, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಬಿದಿರಿನ ಕೋಲು, ಬಿದಿರಿನ ಬೊಂಬು ಅಂತಾರಲ್ಲ, ಆ ಬೊಂಬಿತ್ತಂತೆ. ಅದಕ್ಕೆ 7 ಗಂಟುಗಳಿದ್ದು. ಅದಕ್ಕೆ ಆ 7 ಗಂಟಿನಲ್ಲಿ ಮೊದಲನೇ ಗಂಟಿನಲ್ಲಿ ಹೋಗಿ ಕೂತುಕೊಳ್ಳುತ್ತಂತ. ಆ ಮೊದಲನೇ ಗಂಟಿನಲ್ಲಿ ಕೂತಾಗ ಮೊದಲನೇ ದಿವಸದ ಭಾಗವತ ನಡೆಯಿತು. ದಿನಾಂತೆ ರಕ್ಷಿತಾ ಗಾತ. ಆ ದಿನಾಂತದಲ್ಲಿ ಆಗಬೇಕಾದ್ರೆ ಭಾಗವತ ಸಪ್ತಾಹದಲ್ಲಿ ಮೊದಲನೇ ದಿನದ ಉಪನ್ಯಾಸ ಮುಗೀತು. ಮುಗಿದ ಕೂಡಲೇ ಗೋಕರ್ಣ ಒಂದು ಸರ್ತಿ ಕೃಷ್ಣಾರ್ಪಣ ಅಂತ ಹೇಳಿದ್ನಂತೆ. ಅಷ್ಟು ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಆ ಬಿದಿರಿನ ಕೋಲೇನಿತ್ತು ಮೊದಲನೇ ಗಂಟು, ಆ ಗಂಟು ಫಟ್ ಅಂತ ಹೊಡಿತಂತ ಒಂದು ಸರ್ತಿ. ಫಟ್ ಅಂತ ಹೊಡೆದೋಯ್ತು. ಎಲ್ಲ ವಿಚಿತ್ರ, ಇದು ಬಹಳ ವಿಚಿತ್ರವಾಗಿದೆ ಅಂತ ಅನಿಸಿ ಜನರೆಲ್ಲ ಮಾತಾಡ್ಕೊಂಡ್ರಂತೆ, ಏನಿದು ವಿಚಿತ್ರ, ಭಾಗವತ ನಡೆದ್ರೆ ಕೃಷ್ಣಾರ್ಪಣೆ ಹೇಳಿದರೆ ಗಂಟೆ ಹೊಡೆದು ಹೋಗ್ತಾ ಇದೆ ಅಂತ. ಅದಕ್ಕೆ ಮರುದಿವಸಕ್ಕಾಗಬೇಕಾದ್ರೆ ಜನ ಜಾಸ್ತಿ ಆದ್ರಂತೆ ಇನ್ನೂ ಕೂಡ. ಯಾಕೆಂದ್ರೆ ಏನಾದರೂ ವಿಚಿತ್ರ ನಡೀತದೆ ಎಂದಾಗ ಜನ ದುಂಬೆದ್ದು ನಿಂತು ಬಿಡ್ತಾರೆ ಎಲ್ಲರೂ ಕೂಡ. ಹಾಗೆ ಎಲ್ಲಾದರೂ ಕೂಡ ಗಣಪತಿ ದರ್ಶನ ಮಾಡ್ರಿ ಅಂದ್ರೆ ಮಾಡೋದಿಲ್ಲ. ಗಣಪತಿ ಹಾಲು ಕುಡಿತಾನೆ ಅಂದ್ರೆ ಲೈನ್ ನಿಂತು ಬಿಡ್ತಾರೆ, ಕ್ಯೂ ನಿಂತು ಬಿಡ್ತಾರೆ. ಹಾಗೆ ಆ ರೀತಿ ಇಲ್ಲೂ ಕೂಡ ಏನೋ ವಿಚಿತ್ರ ನಡೀತಾ ಇದೆ, ನೋಡಬೇಕು ಅಂತ ಬಂದರು. ಬಂದವರೆಲ್ಲರೂ ಕೂಡ ಮರುದಿವಸವೂ ಹೀಗೆ ಆಯಿತು. ದ್ವಿತೀಯ ಗ್ರಂಥಿ ವೇದನಂ, 2ನೇ ದಿವಸಕ್ಕೆ 2ನೇ ಗಂಟಿನಲ್ಲಿ ಕೂತುಕೊಳ್ಳುತ್ತು, ಅದು ಫಟ್ ಅಂತ ಹೊಡೀತು. ಇನ್ನು 3ನೇ ದಿವಸಕ್ಕೆ 3ನೇ ಗಂಟು ಹೊಡೀತು. ಹೀಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ಗಂಟು ಹೊಡಿತಾ ಹೋಯ್ತಂತೆ. ಹೊಡಿತಾ ಹೋದಾಗ ಕೊನೆಯ ದಿವಸದಲ್ಲಾಗಬೇಕಾದ್ರೆ ಶ್ರೀಮದ್ ಭಾಗವತ ನಡೀತು. ಸಪ್ತಾಹ ಅದು ಕೊನೆಯ ದಿವಸ ಸಪ್ತಮೇ ಸಪ್ತಮ ಗ್ರಂಥಿ ವೇದನಂ ಅಂತ. ಆ ಸಪ್ತಮ ಗ್ರಂಥಿ ಎನ್ನುವಂತಹದ್ದು ಅದು ಒಡೀತು. ಆದರೆ ಪ್ರತಿನಿತ್ಯವೂ ಒಡೀತಿತ್ತಷ್ಟೇ. 7ನೇ ದಿವಸ ಒಡೀತಂತೆ. ಒಡೆಯೋದು ಮಾತ್ರ ಅಲ್ಲ, ಅದರ ಜೊತೆಗೆ ಯಾವ ಪ್ರೇತ ಇತ್ತೋ ಆ ಪ್ರೇತಕ್ಕೆ ಪ್ರೇತ ಜನ್ಮ ಹೋಗಿ ದಿವ್ಯವಾದ ರೂಪ ಬಂದು ಕಂಠದಲ್ಲಿ ತುಳಸಿ ಮಾಲೆ, ಗೋಪಿಚಂದನ, ಅಕ್ಷತೆ, ಅಂಗಾರ, ಎಲ್ಲ ಗೋಪಿಚಂದನ ಮುದ್ರೆಗಳು, ಎಲ್ಲ ವೀರವೈಷ್ಣವ ಚಿಹ್ನೆಗಳು ಅಂತೇನಿದ್ದಾವೋ ಆ ಎಲ್ಲ ಚಿಹ್ನೆಗಳನ್ನು ಕೂಡ ಧಾರಣೆ ಮಾಡಿಕೊಂಡು ದಿವ್ಯವಾದ ರೂಪದಿಂದಾಗಿ ಆ ಪ್ರೇತ ಜನ್ಮವನ್ನು ಕಳ್ಕೊಂಡು ದುಂದುಕಾರಿ ಬಂದು ನಿಂತನಂತೆ. ಬಂದು ನಿಂತಾಗ ಆ ಸಂದರ್ಭ ಅವನೆಲ್ಲ ಹೇಳ್ತಾನೆ, ಭಾಗವತ ಎನ್ನುವಂತಹದ್ದು ಸಾಮಾನ್ಯ ಗ್ರಂಥ ಅಲ್ಲ, ಅದು ನನಗೆ ಮೋಕ್ಷವನ್ನು ಕೊಟ್ಟಂತಹ ಗ್ರಂಥ. ಅದಕ್ಕೆ ಜಯತು ಭಾಗವತಂ ಜಯತು ಭಾಗವತಂ ಅಂತ ಜೈಕಾರವನ್ನು ಹಾಕಿದಂತೆ ಭಾಗವತ ಗ್ರಂಥಕ್ಕೆ. ಹೀಗೆ ಆ ಭಾಗವತವನ್ನು ಹೊಗಳಿ ಕೊಂಡಾಡುವಾಗ ದೇವಲೋಕದಿಂದಾಗಿ ಪುಷ್ಪಕ ವಿಮಾನವೇ ಬಂತಂತೆ. ಆ ವಿಮಾನ ಬಂದು ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಅವರೂರಿಗೆ ದೇವಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಪುಷ್ಪಕ ವಿಮಾನ ಬಂತು. ಆ ವಿಮಾನ ಬಂದು ಅವನನ್ನು ಕೂಡಿಸಿಕೊಳ್ತಂತೆ. ಆಗ ಗೋಕರ್ಣನಿಗೆ ಕೃತಜ್ಞತೆಯನ್ನು ಹೇಳಿ ಅವನು ಹೊರಟು ಹೋದಂತೆ. ಈ ದುಂದುಕಾರಿ ಇಷ್ಟು ನಡೀತು. ಇದೆಲ್ಲ ನಡೆದಾಗ ಅಲ್ಲಿದ್ದಂಥ ಬೇರೆ ಜನರೆಲ್ಲ ಸೇರಿದ್ರು ಭಾಗವತ ಕೇಳಲಿಕ್ಕೆ ಅಂತ. ಅವರೆಲ್ಲರೂ ಕೂಡ ಭಾಗವತ ಕೇಳಲಿಕ್ಕೆ ಸೇರಿದಂಥವರಲ್ಲಿ ಯಾರೋ ಸ್ವಲ್ಪ ಬುದ್ಧಿವಂತರಿದ್ರು. ಅವರು ಪ್ರಶ್ನೆ ಮಾಡಿದ್ರಂತೆ ಗೋಕರ್ಣನಿಗೆ, ಗೋಕರ್ಣ, ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ್ದು ಆ ಪ್ರೇತ ಹೇಗೆ ಶ್ರವಣ ಮಾಡಿದೆಯೋ ಹಾಗೆ ನಾವು ಶ್ರವಣ ಮಾಡಿದ್ದೇವೆ. ನಾವು ಶ್ರವಣ ಮಾಡಿರಬೇಕಾದ್ರೆ, ಆದರೆ ಪ್ರೇತವನ್ನು ಮಾತ್ರ ದುಂದುಕಾರಿಯನ್ನು ಮಾಡಿ ಅವನನ್ನು ಮಾತ್ರ ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ, ನಮ್ಮನ್ನೆಲ್ಲ ಇಲ್ಲೇ ಬಿಟ್ಟು ಹೋದ್ರಲ್ಲ, ಯಾಕೆ ನಮ್ಮನ್ನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂತ ಕೇಳಿದ್ರಂತೆ. ನಮ್ಮನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿದರೆ ಗೋಕರ್ಣ ಹೇಳ್ತಾನೆ, ನೀವು ಭಾಗವತ ಕೇಳಿದ್ದೀರಿ, ಪ್ರೇತವೂ ಕೇಳಿದ್ರಿ, ಇಷ್ಟೇ ವ್ಯತ್ಯಾಸ. ಏನು ಅಂದರೆ
ಆ ಪ್ರೇತ ಭಾಗವತ ಕೇಳಬೇಕಾದ್ರೆ ಶ್ರದ್ಧಾಭಕ್ತಿಯಿಂದ ಕೇಳಿತು ಭಾಗವತವನ್ನು. ನನ್ನನ್ನು ಉದ್ಧಾರ ಮಾಡುವ ಗ್ರಂಥ ಅನ್ನುವಂಥ ಭಾವದಿಂದ ಕೇಳಿತು. ನೀವೆಲ್ಲ ಭಾಗವತ ಕೇಳಿದ್ರಿ ಹೇಗೆ ಅಂದರೆ ನಿತ್ಯ ಆ ಬಿದಿರಿನ ಕೋಲು ಒಡೆದು ಹೋಗುತ್ತಲ್ಲ, ಅದನ್ನು ನೋಡಬೇಕು ಅನ್ನೋ ಕುತೂಹಲದಿಂದ ಬಂದು ಕೂತು ಕೇಳಿದ್ದೀರಷ್ಟೇ. ನೀವೂ ಭಕ್ತಿಯಿಂದ ಕೇಳಿದರೆ ನಿಮಗೂ ಮೋಕ್ಷ ಆಗ್ತಿತ್ತು ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಹಾಗಾದ್ರೆ ಮೊದಲೇ ಹೇಳಬೇಕಿತ್ತು, ಮೊದಲೇ ಹೇಳಿದರೆ ನಾವು ಭಕ್ತಿಯಿಂದ ಕೇಳ್ತಿದ್ವಲ್ಲ ಅಂತ ಹೇಳಿದ್ರಂತೆ ಅವರೆಲ್ಲರೂ ಕೂಡ. ಮೊದಲೇ ಹೇಳಬೇಕಿತ್ತು. ಅದಕ್ಕೆ ಗೋಕರ್ಣ ಹೇಳಿದ, ಅದಕ್ಕೇನು ಈಗ ಹೇಳಿದ್ದೇನಲ್ಲ, ಮತ್ತೊಂದು ಸರ್ತಿ ನೀವು ಕೇಳ್ತೀರಿ ಅಂದರೆ ಇನ್ನೊಮ್ಮೆ ಭಾಗವತ ಹೇಳ್ತೀನಿ ಕೇಳ್ರಿ ಅನ್ನಂತ. ಹೀಗೆ ಅದು ಪ್ರೋಷ್ಠಪದಿ ಕ್ರಮ 7 ದಿವಸ ಇದ್ದದ್ದು 15 ದಿವಸ ಆಯ್ತಂತ. ಈ ರೀತಿಯಲ್ಲಿ ಭಾಗವತವನ್ನು ಮಾಡಿದ್ದ. ಆ ರೀತಿ ಹೀಗೆಲ್ಲ ಮಾಡಿದ ನಂತರ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋದರು. ಇದರಿಂದ ತಿಳ್ಕೊಳ್ಬೇಕಾದ್ದು ಏನು ಅಂದರೆ, ಭಾಗವತವನ್ನು ಶ್ರವಣ ಮಾಡಿದರೆ ಇನ್ನೊಂದು ಫಲ ಏನು ಅಂದರೆ, ನಮ್ಮ ವಂಶದಲ್ಲಿ ಯಾರಾದರೂ ಕೂಡ ಅವರು ಹೋಗಿರ್ತಾರೆ, ನಮ್ಮ ನಗಲಿ ಹೋಗಿರ್ತಾರೆ, ಆದರೆ ಅವರಿಗೆ ಸದ್ಗತಿ ಆಗಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ನಾವು ಮಾಡುವಂಥ ಶ್ರಾದ್ದಾದಿಗಳೆಲ್ಲವೂ ಕೂಡ ಲೋಪದೋಷಗಳಿಂದಲೇ ಕೂಡಿರ್ತದೆ. ಆದ್ದರಿಂದ ಏನು ಮಾಡಿರ್ತೀವೋ ಅನರ್ಥ ಗೊತ್ತಿಲ್ಲ. ಆದ್ದರಿಂದ ಗೊತ್ತಿಲ್ಲದೆ ಅವರಿಗೇನಾದರೂ ಸದ್ಗತಿ ಆಗಿರಲಿಲ್ಲ ಅಂದರೆ ಒಂದು ಸರ್ತಿ ಪ್ರಾರ್ಥನೆ ಮಾಡಿಕೊಂಡು ಕೇಳಬೇಕಂತೆ. ನನ್ನ ಹಿರಿಯರಿಗೆ, ಪಿತೃದೇವತೆಗಳಿಗೆಲ್ಲರಿಗೂ ಕೂಡ ಸಂತೋಷವಾಗಿ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವೈಷ್ಣವನಾಗಿ ಕೂತು ಭಾಗವತವನ್ನು ಶ್ರವಣ ಮಾಡಿದರು ಅಂತಾದರೆ ಪಿತೃದೇವತೆಗಳಿಗೂ ಕೂಡ ಸದ್ಗತಿ ಆಗತ್ತೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಸ್ಸಂತಾರ ಇಷ್ಯತಿ. ಯಾರು ವಿರಕ್ತನಾಗಿ ವೈಷ್ಣವನಾಗಿ ಕೂತ್ಕೊಂಡು ಭಾಗವತ ಶ್ರವಣ ಮಾಡ್ತಾನೋ ಅಂಥವನ ಮನೆಯ ಪಿತೃದೇವತೆಗಳಿರ್ತಾರಲ್ಲ ಅವರೆಲ್ಲರೂ ಕೂಡ ಆಸ್ಫೋಟಯಂತಿ ಪಿತರಃ, ಒಂದು ಸರ್ತಿ ತೊಡೆ ತಟ್ತಾರಂತವ್ರು. ಈ ಕಬಡ್ಡಿ ಆಟ ಆಡುವಾಗ ಮಾಡ್ತಾರಲ್ಲ ಹಾಗೆ ತೊಡೆ ತಟ್ಟುತ್ತಾರಂತ ಒಂದು ಸರ್ತಿ. ಅಷ್ಟೇ ಅಲ್ಲ, ಪ್ರಣೃತ್ಯಂತಿ ಪಿತಾಮಹಃ, ಪಿತಾಮಹರೆಲ್ಲರೂ ಕೂಡ ಭರತನಾಟ್ಯವನ್ನು ಮಾಡ್ತಾರಂತೆ. ಯಾಕೆ ಅಂದರೆ ನನ್ನ ವಂಶದಲ್ಲಿ ಒಂದು ಕುಡಿ ಹುಟ್ಟಿದೆ, ವಿರಕ್ತ ವೈಷ್ಣವೋ ಭೂತ್ವ, ವೈಷ್ಣವನಾಗಿ ಭಾಗವತ ಶ್ರವಣ ಮಾಡ್ತಾ ಇದ್ದಾನೆ. ಆದ್ರಿಂದ ನಾನಿನ್ನ ಈ ನರಕದಲ್ಲಿ ಇರೋದಿಲ್ಲ, ನರಕದಿಂದ ಪಾರಾಗಿ ಹೋಗ್ತೇನೆ ಅಂತ ಅಷ್ಟು ಸಂತೋಷವನ್ನು ಪಡ್ತಾರಂತವರೆಲ್ಲರೂ ಕೂಡ. ಹಾಗಾಗಿ ಅಂತಹದ್ದು ಶ್ರೀಮದ್ ಭಾಗವತ ಗ್ರಂಥ ಅಂತ ಇದು 2ನೇ ಫಲ ಅಂತ ಹೇಳಿದ್ದಾರೆ. ಇದು 230ನೇ ವರ್ಷಕ್ಕೆ ನಡೆದಂತಹ ಭಾಗವತ ಸಪ್ತಾಹ. ಇನ್ನು ಇದಲ್ಲದೆ ಕಲಿಯುಗ ಆರಂಭ ಆಗಿ 30 ವರ್ಷಕ್ಕೇನೆ ಒಂದು ಭಾಗವತ ಸಪ್ತಾಹ ನಡೆಯಿತು. ಅದು ಯಾರು ನಡೆಸಿದ್ದು ಏನು ಅಂತ ಕೇಳಿದರೆ, ಆ ಭಾಗವತ ಸಪ್ತಾಹವನ್ನು ನಡೆಸಿದ್ದು ಶುಕಾಚಾರ್ಯರು, ಕೇಳಿದ್ದು ಪರೀಕ್ಷಿನ್ ಮಹಾರಾಜ ಅಂತ. ಅದನ್ನು ಪರೀಕ್ಷಿನ್ ಮಹಾರಾಜನಿಗೆ ಭಾಗವತವನ್ನು ಕೇಳುವ ಯೋಗ ಹೇಗೆ ಬಂತು ಅಂತ ಕೇಳಿದರೆ, ಭಾಗವತ ಕೇಳಬೇಕಾದ್ರೆ ಅದು ಯೋಗವೇ ಆಗಬೇಕು. ನಮಗೆಲ್ಲ ರೋಗ ಯಾವಾಗಲೂ, ಆದರೆ ಭಾಗವತ ಕೇಳೋದು ಯೋಗ. ಹಾಗೆ ಪರಮಾತ್ಮನ ಕಥೆ ಅಷ್ಟು ಅದ್ಭುತವಾದದ್ದು. ಅದನ್ನು ಕೇಳಲಿಕ್ಕೆ ಯೋಗ ಹೇಗೆ ಬಂತು ಅಂದರೆ, ಈ ಭಾಗವತ ಆರಂಭ ಆಗುವುದೇನೆ ಮಹಾಭಾರತದ ನಂತರದ ಕಥೆಯಿಂದ ಆರಂಭ ಆಗುತ್ತೆ. ಈ ಅರ್ಜುನನಿಗೆ ಅಭಿಮನ್ಯು ಅಂತ ಮಗ, ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ ಇರುವಾಗ ಅಂದರೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸೇರಿಕೊಂಡು ಸಾಯ್ತಾನವನು. ಅವನು ಸತ್ತ ನಂತರ, ಆದರೆ ಅವನು ಸಾಯೋಷ್ಟೊತ್ತಿಗೇನೆ ಉತ್ತರಾದೇವಿ ಗರ್ಭಿಣಿಯಾಗಿದ್ದಂತೆ. ಉತ್ತರಾದೇವಿ ಗರ್ಭಿಣಿ. ಆ ಗರ್ಭಿಣಿ ಆಗಿರುವಾಗ ಇದು ಯಾರಿಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಆಗ ಕೊನೆಗೆ ಈ ದುರ್ಯೋಧನನು ಕೂಡ ಸತ್ತನಂತೆ. ದುರ್ಯೋಧನನ್ನ ಭೀಮಸೇನ ದೇವರು ಕೊಂದು ಹಾಕ್ತಾರೆ. ಆ ದುರ್ಯೋಧನ ಸಾಯುವ ಕಾಲದಲ್ಲಿ ಇನ್ನು ಜೀವ ಹಿಡ್ಕೊಂಡು ಕೂತಿದ್ದಂಥವನು, ಅಯೋಗ್ಯ ಜೀವ ಹಿಡಿದು ಕೂತಿದ್ದ. ಜೀವ ಹಿಡ್ಕೊಂಡಾಗ ಆ ಸಂದರ್ಭದಲ್ಲಿ ಅವನು ಅಶ್ವತ್ಥಾಮಾಚಾರ್ಯರು ಹೋದರಂತೆ, ದ್ರೋಣಾಚಾರ್ಯರ ಮಕ್ಕಳು. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಬಳಿಗೆ ಹೋಗಿ ಸ್ನೇಹದಿಂದ ಕೇಳಿದ್ರಂತೆ ದುರ್ಯೋಧನನಿಗೆ, ದುರ್ಯೋಧನ ಸಾಯ್ತಾ ಇದ್ದೀಯೋ ನೀನು, ನಿನ್ನ ಕೊನೆಯ ಆಸೆ ಅಂತ ಏನಾದರೂ ಇದ್ರೆ ಹೇಳಿಬಿಡು, ಅದನ್ನು ಈಡೇರಿಸ್ತೇನೆ ಅಂತ ಹೇಳಿದಂತೆ. ಈ ಅಯೋಗ್ಯ ದುರ್ಯೋಧನ ಸಾಯ್ತಿದ್ದಾನೆ. ಕೊನೆ ಕಾಲದಲ್ಲಾದರೂ ಒಳ್ಳೆ ಬುದ್ಧಿ ಬರಬೇಕಲ್ಲ, ಅದೂ ಇಲ್ಲ. ಸಾಯೋ ಕಾಲದಲ್ಲೂ ಅವನು ಆಡಿದ ಮಾತೇನು ಅಂತ ಹೇಳಿದರೆ, ನನಗೆ 2 ಆಸೆ ಇದೆ ಅಂತ ಹೇಳಿದಂತ. ಏನದು ಅಂತ ಕೇಳಿದರೆ, ಒಂದು, ಎಲ್ಲ ಪಾಂಡವರ ವಂಶ ಎನ್ನುವುದು ನಿರ್ವಂಶ ಆಗಬೇಕು, ಅವರ ವಂಶದಲ್ಲಿ ಯಾರೂ ಬದುಕಿರಬಾರದು, ಇದು ಒಂದು. ಇನ್ನೊಂದು, ನನ್ನ ಹೆಂಡತಿಯಲ್ಲಿ ನಿನ್ನಿಂದಾಗಿ ನನ್ನ ಸಂತಾನ ಮುಂದುವರಿಯಬೇಕು ಅಂತ ಹೇಳಿದಂತೆ. ಇಂಥ ಪರಮನೀಚನಾಗಿ ಮಾತನಾಡಿದ. ಇದನ್ನು ಕೇಳಿ ಅಶ್ವತ್ಥಾಮಾಚಾರ್ಯ ಆಯಿತು ಅಂತ ಮಾತು ಕೊಟ್ಟರಂತೆ. ಇಷ್ಟನ್ನು ಹೇಳಿ ಆಗಲೇನೆ ಅಶ್ವತ್ಥಾಮಾಚಾರ್ಯ ಏನು ಮಾಡುತ್ತಾರೆ, ದ್ರೌಪದಿ ದೇವಿಯ ಮಕ್ಕಳು 5 ಜನ ಉಪಪಾಂಡವರಿದ್ದರು, ಅವರೆಲ್ಲರೂ ಕೂಡ ಶಿಬಿರದಲ್ಲಿ ಮಲಗಿದಾಗ
ಆ ಶಿಬಿರದಲ್ಲಿರುವಂಥ ಅವ್ರನ್ನೆಲ್ಲ ತಲೆ ಕಡಿದು ಆ ತಲೆಯನ್ನೆಲ್ಲ ತಗೊಂಡು ಹೋಗಿ ದುರ್ಯೋಧನನಿಗೆ ತೋರಿಸಿದ್ರಂತೆ ಅಶ್ವತ್ಥಾಮಾಚಾರ್ಯ. ಆಗ ಆಹಾ ಅಂತ ಆನಂದದಿಂದ ಪ್ರಾಣ ಬಿಡುತ್ತೇನೆ ಎನ್ನಂತವನು. ಆದರೂ ಸಾಯುವಾಗ ಮತ್ತೊಂದು ಕೆಲಸ ಏನು ಮಾಡಿದ ಅಂದರೆ ಅವನು ಇನ್ನೊಂದು ಕೃಷ್ಣನನ್ನ ಮನಸ್ಸಿಗೆ ಬಂದಂತೆ ಬೈದಂತೆ. ಅವನು ಕೃಷ್ಣ ದೇವರಲ್ಲ, ಅವನೊಬ್ಬ ಅಯೋಗ್ಯ, ದನ ಕಾಯೋನು, ಹಾಗೆ ಹೀಗೆ ಅಂತ ಮನಸ್ಸಿಗೆ ಬಂದಂತೆ ಕೃಷ್ಣನನ್ನ ಬೈದ. ಕೃಷ್ಣನನ್ನ ಬೈದಾಗ ಮೇಲೆ ದೇವತೆಗಳೆಲ್ಲ ನಿಂತುಕೊಂಡು ದುರ್ಯೋಧನನಿಗೆ ಪುಷ್ಪವೃಷ್ಟಿ ಮಾಡಿದ್ರಂತೆ. ಮಹಾಭಾರತದಲ್ಲಿರೋ ಕಥೆ ಇದು. ದುರ್ಯೋಧನನಿಗೆ ಪುಷ್ಪವೃಷ್ಟಿ ಮಾಡಿದ್ರಂತೆ. ಎಷ್ಟು ನೋಡಿ ಅಂದರೆ ಈ ವಿಚಿತ್ರವಾದ ಘಟನೆಗಳೆಲ್ಲ ನೋಡುವಾಗ ಮಹಾಭಾರತ ಅರ್ಥವೇ ಆಗಲ್ಲ. ಯಾಕೆ ಹೀಗೆ ಮಾಡಿದ್ರು ಅಂತ. ಕೃಷ್ಣನ ಬೈದರೆ ದುರ್ಯೋಧನನಿಗೆ ಪುಷ್ಪವೃಷ್ಟಿ ಬೇರೆ ಮಾಡಿದರು. ಇದು ಏನು ಅಂತ ಅರ್ಥ ಆಗಲ್ಲ. ಅದಕ್ಕೆ ಮಧ್ವಾಚಾರ್ಯರು ನಿರ್ಣಯವನ್ನು ಬರೀತಾರೆ. ಏನು ಅಭಿಪ್ರಾಯ, ಯಾಕೆ ಮಾಡಿದರು, ಇಲ್ದಿದ್ರೆ ಇದನ್ನು ನೋಡಿದರೆ ಮಹಾಭಾರತ ನೋಡಿದರೆ ಎಷ್ಟು ಗೊಂದಲ ಆಗ್ತದೆ. ಅದಕ್ಕೆ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಾಕೆ ಹೀಗೆ ಮಾಡಿದರು ಅಂತ ಕೇಳಿದರೆ, ಈ ದುರ್ಯೋಧನನಿಗೆ ಕೃಷ್ಣ ದೇವರಲ್ಲ ಅಂತ 99% ಅವನಿಗೆ ಕನ್ಫರ್ಮ್ ಇತ್ತಂತೆ. ಆದರೆ ಇನ್ನೊಂದು % ದೇವರು ಆಗಿರಬಹುದೋ ಏನೋ ಅಂತ ಒಂದು ಡೌಟ್ ಇತ್ತಂತ ಅವನಿಗೆ. ಅದಕ್ಕೇನು ಮಾಡಿದ್ರು, ಇವನು ಬೈಯುವಾಗ ಕೃಷ್ಣ ದೇವರಲ್ಲ ದೇವರಲ್ಲ ಅಂತ ಬೈಯುವಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರು. ಆಗ ಅವನಿಗೆ ಕನ್ಫರ್ಮ್ ಆಗಿಬಿಡುತ್ತೆ, ಓ ದೇವತೆಗಳೇ ನನಗೆ ಪುಷ್ಪವೃಷ್ಟಿ ಮಾಡುತ್ತಿದ್ದಾರೆ ಅಂದರೆ ಕೃಷ್ಣ ದೇವರೇ ಅಲ್ಲ ಅಂತ 100% ನಂಬಿಕೆ ಬಂತು ಅವನಿಗೆ. ಆಗ ಅವನ ಪಾಪದ ಕೊಡ ಪೂರ್ಣ ತುಂಬಿತು. ತುಂಬಿದ ನಂತರ ಅವನ ಸಂಹಾರ ಆಯ್ತಂತೆ. ಹೀಗೆ ಸತ್ತವನು. ಅಂದರೆ ಆ ಪಾಪಿ ಆದವನು ಸಾಯಬೇಕಾದ್ರೆ ಸ್ವಲ್ಪ ಆದರೂ ಕೂಡ ಅವನಲ್ಲಿ ಪಾಪ ಇಲ್ಲ ಅಂತ ಆಗ ಪೂರ್ಣ ಪಾಪದಿಂದಲೇ ಸಾಯಲಿ ಅವನು ಅಂತ ಅಯೋಗ್ಯನನ್ನು ಹಾಕೊಂಡ ಭಗವಂತ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಮಧ್ವಾಚಾರ್ಯ ಇಲ್ಲದೆ ಇದ್ದರೆ, ನಿರ್ಣಯ ಇಲ್ಲದಿದ್ದರೆ ಭಾಗವತಾದಿ ಗ್ರಂಥಗಳೇ ಅರ್ಥ ಆಗೋದಿಲ್ಲ. ಅಷ್ಟು ಅದ್ಭುತ ಆಚಾರ್ಯ. ಹೀಗೆ ಇದನ್ನು ಮಾಡಿದ ನಂತರ ಆಗ ಅಶ್ವತ್ಥಾಮಾಚಾರ್ಯರಿಗೆ ಗೊತ್ತಾಯಿತು ಇವನೇನೋ ಸತ್ತ. ಆದರೆ ಮಾತು ಕೊಟ್ಟಿದ್ದಾರಲ್ಲ, ಪಾಂಡವರ ವಂಶ ನಿರ್ವಂಶ ಮಾಡ್ತೇನೆ ಅಂತ. ಅದಕ್ಕೆ ಇನ್ನು ಪಾಂಡವರ ವಂಶದಲ್ಲಿ ಉಳಿದದ್ದು ಅಂದರೆ ಒಬ್ಬರೇ ಒಬ್ಬರು, ಯಾರು ಉತ್ತರಾದೇವಿಯ ಗರ್ಭದಲ್ಲಿ ಒಂದು ಕೂಸಿತ್ತು. ಆ ಕೂಸನ್ನು ಕೂಡ ಸಂಹಾರ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿದಂತೆ. ಹೇಗೆ ಆ ಕೂಸನ್ನು ಕೊಲ್ಲೋದು ಅಂತ ಅದಕ್ಕೆ ಒಂದು ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಅಸ್ತ್ರ ಪ್ರಯೋಗವನ್ನು ಮಾಡಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಮಾಡುವಾಗ ಉತ್ತರಾದೇವಿ ಕೃಷ್ಣನನ್ನು ಕೂಗಿ ಕರೀತಾಳಂತೆ. ಕೃಷ್ಣ ಮುರಾರೇ ಗೋವಿಂದ ಅಂತ ಕರೆದ್ರು. ಎಲ್ಲಿದ್ದನೋ ಏನೋ ಕೃಷ್ಣ ಓಡಿ ಬಂದಂತೆ. ಎಂಥ ವಿಚಿತ್ರ ನೋಡಿ. ನಮಗೆ ಏನಾದರೂ ತೊಂದರೆ ಇದೆ, ಏನೋ ರೋಗ ಬಂದಿದೆ ಅಂದರೆ ನಮ್ಮ ಪಕ್ಕದ ಮನೆಯಲ್ಲೇ ಡಾಕ್ಟರ್ ಇರ್ತಾರೆ. ಕೆಲವೊಮ್ಮೆ ಪಕ್ಕದ ಮನೆಯಲ್ಲೇ ಡಾಕ್ಟರ್ ಇರ್ತಾರೆ. ಒಂದು ನಿಮಿಷ ಬಂದು ನೋಡಿ ಹೋಗ್ರಿ ಅಂತ ಹೇಳಿದರೆ, ಇಲ್ಲ ಆಗಲ್ಲ ಕ್ಲಿನಿಕ್ಕಿಗೆ ಬನ್ನಿ ಅಂತ ಹೇಳ್ತಿರ್ತಾರೆ. ಆದರೆ ದೇವರು ಎಂಥವನು ಅಂದರೆ, ನಾವು ಎಲ್ಲಿ ಕರೀತೇವೋ ಅಲ್ಲಿಗೆ ಬರ್ತಾನಂತೆ ಭಗವಂತ. ಇದು ಭವರೋಗ ವೈದ್ಯ ಅಂದರೆ ಇಂಥವನು ಪರಮಾತ್ಮ. ಹಾಗೆ ಅಂಥ ವೈದ್ಯ, ಮಹಾವೈದ್ಯ ಅಂತ ಕರೀತಾರೆ ಅವನನ್ನು. ಆ ಪರಮಾತ್ಮ ಅಲ್ಲಿಗೆ ಓಡಿ ಬಂದಂತೆ. ಓಡಿ ಬಂದಾಗ ಆ ಅಸ್ತ್ರ ಪ್ರಯೋಗ ಮಾಡುವಾಗ ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದ್ರಂತೆ, ಅಶ್ವತ್ಥಾಮಾಚಾರ್ಯ ಯುದ್ಧ ಎಲ್ಲ ಮುಗಿದಿದೆ, ಇನ್ನೀಗ ಅಸ್ತ್ರ ಪ್ರಯೋಗವನ್ನು ಮಾಡಬಾರದು, ನೀವು ವಾಪಸ್ ತಗೊಳ್ರಿ ಅಂತ ಹೇಳಿದ್ರಂತೆ. ಇಲ್ಲ, ನಾನು ಆ ಮಗುವನ್ನು ಕೊಂದೇ ಕೊಲ್ತೀನಿ ಅಂತ ಇವನು ಹೇಳಿದ್ನಂತೆ ಅಶ್ವತ್ಥಾಮ. ಇದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಅದನ್ನು ಕೊಲ್ತಿ ಅಂದರೆ ನಾನು ಬದುಕಿಸ್ತೀನಿ ಅನ್ನಂತೆ ಕೃಷ್ಣ. ನಾನು ಅದನ್ನು ಉಳಿಸ್ತೇನೆ ಅಂತ ಭಗವಂತ. ಉಳಿಸ್ತೇನೆ ಅನ್ನುವಾಗ ಇಲ್ಲ, ನಾನು ಅದನ್ನು ಕೊಂದೇ ಕೊಲ್ತೀನಿ ಅಂತ ಹಠ. ಅದಕ್ಕೆ ಪರಮಾತ್ಮ ಏನು ಮಾಡಿದ್ನಂತೆ, ಆ ಮಗು ಗರ್ಭದಲ್ಲಿರುವಾಗಲೇ ಪರಮಾತ್ಮನೇ ಗರ್ಭದ ಒಳಗೆ ಪ್ರವೇಶ ಮಾಡಿ ಆ ಮಗುವಿನ ಸುತ್ತಲೂ ಓಡಾಡಿಕೊಂಡಿದ್ದಂತಲ್ಲಿ. ಯಾಕೆಂದರೆ ಯಾವ ಅಸ್ತ್ರವೂ ಒಳಗೆ ಬರಬಾರದು ಅಂತ ಅದನ್ನು ಅಲ್ಲಿಂದಲೇ ರಕ್ಷಣೆ ಮಾಡ್ತಾ ಇದ್ದಂತೆ ಪರಮಾತ್ಮ. ಅಲ್ಲೇ ರಕ್ಷಣೆ ಮಾಡುವಾಗ ಅದು ಗರ್ಭದಲ್ಲಿದ್ದಾಗಲೇ ಅದಕ್ಕೆ ನಾಮಕರಣ ಆಗೋಯ್ತು. ಏನು ಹೆಸರು? ಪರೀಕ್ಷಿತ್ ಅಂತ ಹೆಸರಿಟ್ಟರಂತ. ಅದಕ್ಕೆ ಯಾಕೆ ಪರೀಕ್ಷಿತ್ ಅಂದರೆ ಪರಿತಃ ಈಕ್ಷಿತವಾನ್ ಇತಿ ಪರೀಕ್ಷಿತ್ ಅಂತ. ಪರಿತಃ ಅಂದರೆ ಸುತ್ತಲೂ ಅಂತ ಅರ್ಥ. ಗರ್ಭದಲ್ಲಿರುವಾಗಲೇ ಸುತ್ತಲೂ ದೇವರನ್ನು ನೋಡಿಕೊಂಡು ಬೆಳೆದವನಾದ್ರಿಂದಾಗಿ ಅವನಿಗೆ ಪರೀಕ್ಷಿತ್ ಅಂತ ಹೆಸರು. ಎಂಥ ಅದ್ಭುತ. ಆದ್ದರಿಂದ ಒಳಗೆ ದೇವರೇ ನಿಂತು ಅದನ್ನು ರಕ್ಷಣೆ ಮಾಡಿ ಮತ್ತೆ ಅದಕ್ಕೆ ಜೀವ ತುಂಬುವಂತೆ ಮಾಡಿದ್ದಾನೆ, ಜೀವ ಉಳಿಯುವಂತೆ ಮಾಡಿದ್ದಂತೆ ಭಗವಂತ. ಆದ್ದರಿಂದ ಇದರಿಂದ ಏನು ತಿಳ್ಕೊಳ್ಬೇಕು ನಾವು ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾಯಿಯ ಗರ್ಭದಿಂದ ಹೊರಗೆ ಬಂದಿದ್ದಾನೆ ಅಂದರೆ ಹ್ಯಾಗೆ ಬರಲಿಕ್ಕೆ ಸಾಧ್ಯ? ಯಾಕೆಂದರೆ ಎಷ್ಟು ವ್ಯವಸ್ಥೆ ಇಟ್ಟಿದ್ದಾನೆ ದೇವರು ಅಂದರೆ, ತಿಂದ ಆಹಾರವೆಲ್ಲವೂ ಕೂಡ ಜೀರ್ಣವಾಗುತ್ತೆ, ಮಲರೂಪದಲ್ಲಿ ಹೊರಗೆ ಹೋಗುತ್ತೆ. ಆದರೆ ಹೊಟ್ಟೆಗೆ ಬಿದ್ದ ಆಹಾರ ಎಲ್ಲ ಹೋದರೂ ಕೂಡ ಅದೇ ಹೊಟ್ಟೆಯಲ್ಲಿರುವಂಥ ಗರ್ಭ ಮಾತ್ರ ಏನಾಗುವುದಿಲ್ಲ. ಯಾಕೆ? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಗರ್ಭದಲ್ಲಿ ಪ್ರದ್ಯುಮ್ನ ನಾಮಕನಾಗಿ ಭಗವಂತ ನಿಂತು ಅದನ್ನು ರಕ್ಷಣೆ ಮಾಡುತ್ತಿರ್ತಾನಂತೆ ಪರಮಾತ್ಮ.
ಅವನ ರಕ್ಷಣೆ ಇಲ್ಲದೆ ಯಾರೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲ ತಾಯಿ ಗರ್ಭದಿಂದ ಹೊರಗೆ ಬಂದಿದ್ದೇವೆ ಅಂದರೆ ದೇವರೇ ನಮ್ಮನ್ನು ಹುಟ್ಟಿಸಿದ್ದಿ, ಅವನ ಕಾರುಣ್ಯದಿಂದ ನಾವು ಹುಟ್ಟಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಭಗವಂತ ಇದನ್ನು ಮಾಡಿದ. ಪರಮಾತ್ಮ ಇಷ್ಟು ಮಾಡುವಾಗ ಗರ್ಭವನ್ನು ರಕ್ಷಣೆ ಮಾಡಿದರೆ ಅಶ್ವತ್ಥಾಮಾಚಾರ್ಯ ಕಾಯ್ತಾ ಇದ್ದರು. ಇನ್ನೇನು ಪ್ರಸವದ ಕಾಲ ಅನ್ನುವಾಗ ಭಗವಂತ ಸ್ವಲ್ಪ ದೂರ ಹೋದ ಕೂಡಲೇ ಭಗವಂತನಿಗೆ ಆ ಸಂದರ್ಭದಲ್ಲಿ ಕಾಯ್ತಾ ಇದ್ದ ಪುರುಷರ ಈ ಅಶ್ವತ್ಥಾಮಾಚಾರ್ಯರಿಗೆ ಕೂಡಲೇ ಅದರ ಮೇಲೆ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಅನಿಸಿ ಅಸ್ತ್ರವನ್ನು ಪ್ರಯೋಗ ಮಾಡೇ ಬಿಟ್ರಂತೆ. ಮಾಡಿದ ಕೂಡಲೇ ಮಗು ಹುಟ್ಟಿತು. ಹುಟ್ಟಿದ ಮಗು ಸತ್ತೇ ಹೋಯಿತು. ಸತ್ತ ಮಗು ಹುಟ್ಟಿತಂತೆ. ಬಹಳ ದುಃಖ ಆಯಿತು. 9 ತಿಂಗಳು ಹೊತ್ತಂತ ಆ ಕೂಸು ಅದು ಸಿಗುತ್ತೆ, ಅದನ್ನು ಆಟ ಆಡಿಸ್ಬೇಕು ಅಂತ ಕಾಯ್ತಾ ಇದ್ದಂಥ ತಾಯಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ. ಆ ಹೆಣ್ಕರುಳು ಆ ತಾಯಿಯ ಕರಳನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ. ಇಲ್ಲದೇನೆ ಈ ಮಗು ಸತ್ತೋಯಿತು. ಬಹಳ ದುಃಖದಿಂದ ಮತ್ತೆ ಕೃಷ್ಣನನ್ನು ಹಾಡಿ ಕೂಗಿ ಕರೆದಂತೆ ಉತ್ತರಾದೇವಿ. ಅವನನ್ನು ಕೂಗಿ ಕರೆಯುವಾಗ ಆ ಸಂದರ್ಭದಲ್ಲಿ ಭಗವಂತ ಮತ್ತೆ ಬಂದ. ಆದರೆ ದೇವರು ಬರೋಕ್ಕಿಂತ ಮೊದಲೇನೆ ಎಲ್ಲರೂ ಬಂದಾಗಿತ್ತಂತೆ. ಮಗು ಸತ್ತು ಹೋಗಿದೆ ಅಂತ ಉಳಿಸ್ಬೇಕು ಅಂತ ಬಹಳ ಜನ ಪ್ರಯತ್ನ ಮಾಡಿದ್ರು. ದೊಡ್ಡ ಡಾಕ್ಟರ್ಗಳೆಲ್ಲ ಬಂದಿದ್ರಂತೆ, ದೊಡ್ಡ ಸರ್ಜನ್ಗಳು, ಈ ಚಿಲ್ಡ್ರನ್ ಸ್ಪೆಷಲಿಸ್ಟ್ಗಳು ಎಲ್ಲರೂ ಬಂದಿದ್ರು. ಪಾಪ ಎಲ್ಲ ಬಂದು ನೋಡ್ತಾ ಇದ್ರು. ಏನು ಮಾಡೋದು, ಹೆಲ್ಪ್ಲೆಸ್ ಅಂದ್ರೆ ಎಲ್ಲರೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ, ಮುಗಿದು ಹೋಗಿದೆ ಅಂತಂದರು. ಕೃಷ್ಣ ಬಂದನಂತೆ. ಕೃಷ್ಣ ಬಂದಾಗ ಕೃಷ್ಣನ ಪಾದಕ್ಕೆ ಬಿದ್ದು ಅವಳ ಕಣ್ಣೀರಿನಿಂದ ಅವನ ಪಾದ ತೊಳೆದಂತೆ. ಅಷ್ಟು ಮಾಡುವಾಗ ಭಗವಂತ ಹೇಳಿದ, ಉತ್ತರೇ ನೀನೇನು ಹೆದರಬೇಡ, ಈ ಮಗುವನ್ನು ನಾನು ಬದುಕಿಸ್ತೇನೆ ಎನ್ನಂತೆ ಪರಮಾತ್ಮ. ದೇವರು ಬದುಕಿಸ್ತೇನೆ ಅಂತ ಹೇಳಿದ ಭಗವಂತ. ಎಲ್ರಿಗೂ ಆಶ್ಚರ್ಯ, ಎಲ್ಲರೂ ನೋಡ್ತಿದ್ದಾರೆ. ಎಲ್ಲ ಕೃಷ್ಣ ಏನಿದು, ಕಲಿಯುಗ ಅಂದರೆ ವಿಜ್ಞಾನದ ಯುಗ ಆರಂಭ ಆದಂತೆ. ಅಂಥ ದಿನಗಳಲ್ಲಾಗಬೇಕಾದ್ರೆ ಕೃಷ್ಣ ಏನೋ ಬದುಕಿಸ್ತಾ ಇದ್ದಾನಲ್ಲ ಇದನ್ನ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ಲಿಕ್ಕೆ ಶುರು ಮಾಡಿದರು. ಎಲ್ಲರೂ ನೋಡ್ತಿದ್ದಾರೆ. ನೋಡುವಂತೇನೆ ಭಗವಂತ ಒಂದು ಪ್ರತಿಜ್ಞೆ ಮಾಡಿದ್ನಂತೆ. ಭಗವಂತ ಏನು ಪ್ರತಿಜ್ಞೆ? ನಾನು ನನ್ನ ಜೀವನದಲ್ಲಿ ಒಂದು ದಿನವೂ ಕೂಡ ಮತ್ತೊಬ್ಬರ ಮನೆಗೆ ಹೋಗಿ ಬೆಣ್ಣೆಯನ್ನ ಕದ್ದಿಲ್ಲ ಅಂದ ಪರಮಾತ್ಮ. ನಾನು ಯಾರ ಮನೆಯಲ್ಲೂ ಬೆಣ್ಣೆ ಕಳ್ಳತನ ಮಾಡಿಲ್ಲ, ನಾನು ಸುಳ್ಳು ಹೇಳಿಲ್ಲ, ನಾನು ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡಿಲ್ಲ, ಯಾರನ್ನು ಕೂಡ ನಾನು ಬೇಕಾಬಿಟ್ಟಿ ನೋಡಿ ಮಾಡಿ ಏನೂ ಮಾಡಿಲ್ಲ. ಹಾಗಾಗಿ ನಾನು ಚೋರ ಅಲ್ಲ, ನಾನು ಜಾರ ಅಲ್ಲ, ನಾನು ಕಳ್ಳ ಅಲ್ಲ, ನಾನು ಸುಳ್ಳ ಅಲ್ಲ. ನಾನು ಹೇಳಿದ ಮಾತು ಸತ್ಯವಾಗಿದ್ರೆ ಈ ಮಗು ಬದುಕಲಿ ಎನ್ನುವಂತೆ ಪರಮಾತ್ಮ. ಇಷ್ಟು ಹೇಳಲಿಕ್ಕೆ ಪುರುಸೊತ್ತಿಲ್ಲ, ಆ ಮಗು ಕುಯ್ ಅಂತ ಶಬ್ದ ಮಾಡೇ ಬಿಡ್ತಂತೆ. ಅಷ್ಟು ಮಾಡಿಬಿಡ್ತು. ಎಲ್ಲರೂ ನೋಡ್ತಾ ಇದ್ದಂತೆ ಪರಮಾಶ್ಚರ್ಯ. ಎಲ್ಲ ಭಗವಂತ ಏನು ವಿಚಿತ್ರವೋ ಇದು ಅಂತ ಕೃಷ್ಣನಿಗೆ ಜೈಕಾರವನ್ನು ಹಾಕಿ ಕುಣಿದ್ರೆ ಎಲ್ಲರೂ ಕೂಡ. ಇಷ್ಟೂ ನಡೀತು. ಇದನ್ನೆಲ್ಲ ನೋಡ್ತಾ ಇದ್ದಂಥ ಒಬ್ಬ ಕೃಷ್ಣನ ಸ್ನೇಹಿತ ಇದ್ದಂತೆ, ಬಾಲ್ಯ ಸ್ನೇಹಿತ ಇದ್ದ. ಆ ಬಾಲ್ಯ ಸ್ನೇಹಿತ ಕೃಷ್ಣನನ್ನ ಕೈ ಹಿಡಿದು ಎಳ್ಕೊಂಡು ಹೋದ್ನಂತೆ. ಎಳ್ಕೊಂಡು ಹೋಗಿ ಕೃಷ್ಣನ ಸೈಡಿಗೆ ಕರ್ಕೊಂಡು ಹೋಗಿ ಕೇಳಿದ್ನಂತೆ, ಏನು ಕೃಷ್ಣ ಇದು ವಿಚಿತ್ರ, ಯಾರ ಮನೆಯಲ್ಲೂ ಬೆಣ್ಣೆ ಕಳ್ಳತನ ಮಾಡಿಲ್ಲ ಅಂತ ಹೇಳಿದಿ, ಅದು ಬೇರೆ ಮಗು ಬೇರೆ ಬದುಕಿಬಿಡ್ತು. ನೀನು ಬೆಣ್ಣೆ ಕಳ್ಳತನ ಮಾಡ್ಲಿಕ್ಕೆ ಹೋಗುವಾಗ ನಿನ್ ಜೊತೆಗೆ ಬಂದು ನಾನಿದ್ದೀನಿ, ನನ್ನ ಎದುರಿಗೆ ಇಷ್ಟು ಸುಳ್ಳು ಹೇಳಿದಿ, ಅದು ಬೇರೆ ಮಗು ಬದುಕ್ತಾ ಇದೆ, ಏನಿದು ವಿಚಿತ್ರ, ಯಾಕೆ ಹೀಗಾಯಿತು ಅಂತ ಕೇಳಿದರೆ ದೇವರು ಹೇಳಿದ, ಕೃಷ್ಣ ಹೇಳಿದ, ನೋಡು ನಾನು ಹೀಗೆ ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಮತ್ತೆ ನೀನು ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಮಾಡಿದರೆ ಬದುಕಿದ್ದು ಸತ್ತು ಹೋಗ್ತದೆ, ಆಮೇಲೆ ನಾನು ಮಾಡಬಹುದು ಅಂತಾನೆ ಪರಮಾತ್ಮ. ಏನು ಭಗವಂತನ ಅಭಿಪ್ರಾಯ ಏನು? ಪರಮಾತ್ಮನ ಅಭಿಪ್ರಾಯ ಇಷ್ಟೇ, ಅವನು ಬೆಣ್ಣೆ ಕಳ್ಳತನ ಮಾಡಿದಂದ್ರೆ ಕಳ್ಳತನ ಆಗೋದಿಲ್ಲ ಅದು. ಯಾಕೆ ಅಂದರೆ ಈ ಇಡೀ ಬ್ರಹ್ಮಾಂಡ ಎನ್ನುವಂತಹದ್ದೇ ಭಗವಂತನ ಮನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಪರಮಾತ್ಮನ ಮನೆ ಇದು, ಭಗವಂತನ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ನಾವೇನಾದರೂ ನಮ್ಮ ಮನೆ ಗಾಡ್ರೇಜಿನಲ್ಲಿ 10 ರೂಪಾಯಿ ತಗೊಂಡ್ರೆ ಕಳ್ಳ ಅಂತಾರೆ ಯಾರಾದರೂ. ಹಾಗೆ ಪರಮಾತ್ಮನ ಮನೆ ಬ್ರಹ್ಮಾಂಡ ಎನ್ನುವುದು, ಎಲ್ಲಿ ಏನು ಬೇಕಾದರೂ ತಗೊಳ್ಬಹುದು, ಅವನ ಮನೆ ಎನ್ನುವ ಅನುಸಂಧಾನ. ಅಷ್ಟೇ ಅಲ್ಲ, ನಾನು ಜಾರ ಅಲ್ಲ ಅಂತ ಹೇಳಿದ. ಅದರ ಅಭಿಪ್ರಾಯ ಏನು? 16,108 ಮಂದಿಯನ್ನು ವಿವಾಹ ಮಾಡಿಕೊಂಡ, ಜಾರ ಅಲ್ಲ. ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ, ಅವರೆಲ್ಲರಲ್ಲೂ ಕೂಡ ನನ್ನ ಹೆಂಡತಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ಆದ್ರಿಂದ ಲಕ್ಷ್ಮೀದೇವಿಯನ್ನು ವಿವಾಹ ಮಾಡಿಕೊಂಡಿದ್ದೇನೆ ಹೊರತು ಬೇರೆ ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿ ನೋಡಿಲ್ಲ ಅಂತಾನೆ ಭಗವಂತ. ಹೀಗೆ ನಾನು ಮಾಡಿದ್ದು, ಆದ್ರಿಂದ ನಾನು ಹೇಳಿದ್ದು ಸರಿಯಾಗಿರುತ್ತೆ ಅಂತ ಪರಮಾತ್ಮ ಹೇಳಿದ. ಹೀಗೆ ಮಗು ಬದುಕಿ ಬಿಡುತ್ತಂತೆ. ಹೀಗೆ ಪರೀಕ್ಷಿತ್ ರಾಜರು ಬದುಕಿದ್ರು. ಇದೇ ಸಂದರ್ಭದಲ್ಲಿ ಆ ಮಗು ಹುಟ್ಟಿತು ಅಂದ ಕೂಡಲೇ ಧರ್ಮರಾಜಾದಿಗಳೆಲ್ಲರೂ ಕೂಡ ಹಿರಣ್ಯಂ ಗಾಂಬೂಹು ಎಲ್ಲವನ್ನು ದಾನ ಮಾಡಿದ್ರಂತೆ. ಎಲ್ಲ ಹಿರಣ್ಯ ಅಂದರೆ ಬಂಗಾರ, ಗಾಮ್ ಹಸುಗಳು, ಭೂಹು ಭೂದಾನ, ಇದನ್ನೆಲ್ಲ ದಾನ ಮಾಡಿದ್ದಾರಂತೆ.
ಅದು ಎಲ್ಲಿ? ಪ್ರಜಾತೀರ್ಥೇ ಸ ತೀರ್ಥಕೃತ್. ಪ್ರಜಾತೀರ್ಥದಲ್ಲಿ ಇದನ್ನೆಲ್ಲ ದಾನವನ್ನು ಮಾಡಿದ್ರಂತೆ. ಏನು ಪ್ರಜಾತೀರ್ಥದಲ್ಲಿ ದಾನ ಮಾಡಿದ್ರು ಅಂದರೆ ಏನು ಅಭಿಪ್ರಾಯ? ಪ್ರಜಾತೀರ್ಥ ಅಂದರೆ ಯಾವುದದು ಏನು ಅಂತ ಕೇಳಿದರೆ, ಪ್ರಜಾತೀರ್ಥ ಅಂತ ಹೇಳಿದರೆ ನಾವೆಲ್ಲ ಕೇಳಿದ್ದೀವಿ. ಗಂಗಾ ತೀರ್ಥ ಗೊತ್ತು, ಯಮುನಾ ತೀರ್ಥ ಎಲ್ಲ ಗೊತ್ತು. ಈ ಪ್ರಜಾತೀರ್ಥ ಯಾವುದು? ಯಾಕೆ ಅಂದರೆ ಒಂದು ಪ್ರಶ್ನೆ ಪ್ರಜಾತೀರ್ಥ ಎಲ್ಲಿದೆ ಅನ್ನೋದು. ಇನ್ನೊಂದೇನು ಅಂತ ಹೇಳಿದರೆ, ಧರ್ಮರಾಜ ದಾನ ಮಾಡಿದ ಅಂತ ಆದರೆ ದಾನ ಮಾಡುವ ಅಧಿಕಾರ ಎಲ್ಲಿ ಬಂತು ಅವನಿಗೆ? ಅವನ ಕುಟುಂಬದಲ್ಲಿ ಒಂದು ಮೊಮ್ಮಗು ಹುಟ್ಟಿದೆ ಅಂದರೆ ಜಾತಾ ಶೌಚ ಬಂದಿದೆ. ಆ ಶೌಚದಲ್ಲಿ ದಾನವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅವನು ಹುಟ್ಟಿದ ಕೂಡಲೇ ದಾನ ಮಾಡಿದ ಅಂತ ಹೇಳಿದರು. ಅದಕ್ಕೆ ಹೇಗೆ ಮಾಡಿದ ಅಂತ ಕೇಳಿದರೆ, ಮೈಲಿಗೆಯಲ್ಲಿ ದಾನ ಮಾಡಬಹುದಾ ಅಂದರೆ ಮಧ್ವಾಚಾರ್ಯ ನಿರ್ಣಯ ಕೊಡ್ತಾರೆ ಇದಕ್ಕೆ. ಏನಿದು ಅಂತ ಮೊದಲನೆಯದಾಗಿ, ಪ್ರಜಾತೀರ್ಥ ಅಂದರೆ ಗಂಗಾ ತೀರ್ಥದಂತೆ ಒಂದು ತೀರ್ಥ ಅಂತ ತಿಳ್ಕೋಬೇಡ್ರಿ. ಪ್ರಜಾತೀರ್ಥ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಅದಕ್ಕೆ ಒಂದು ಕಾಲ ಅಂತ ಅರ್ಥ. ಒಂದು ಕಾಲಕ್ಕೆ ಹೆಸರದು ಪ್ರಜಾತೀರ್ಥ ಕಾಲ ಅಂತ ಕರೀತಾರೆ. ಆ ಕಾಲದಲ್ಲಿ ಅಂದರೆ ಪ್ರಜಾತೀರ್ಥ ಕಾಲದಲ್ಲಿ ಮೈಲಿಗೆ ಬರುವುದಿಲ್ಲ ಅಂತ ದಾನ ಮಾಡಬಹುದು. ಯಾವುದದು ಪ್ರಜಾತೀರ್ಥ ಕಾಲ ಅಂದರೆ, ಮಗು ಹುಟ್ಟಿರ್ತದೆ. ಮಗು ಹುಟ್ಟಿದ ನಂತರ ಸ್ವಲ್ಪ ಹೊತ್ತು ಆದ ನಂತರ ಅದರ ಹೊಕ್ಕಳು ಬಳ್ಳಿ ಅಂತಿರ್ತದೆ, ಅದನ್ನು ಕತ್ತರಿಸ್ತಾರೆ. ಆದರೆ ಆ ಹೊಕ್ಕಳು ಬಳ್ಳಿ ಕತ್ತರಿಸೋ ತನಕ ಮಧ್ಯದ ಕಾಲ ಇದೆಯಲ್ಲ, ಮಗು ಹುಟ್ಟಿದೆ ಇನ್ನೂ ಹೊಕ್ಕಳು ಬಳ್ಳಿ ಕತ್ತರಿಸಿಲ್ಲ, ಅಷ್ಟು ಮಧ್ಯದ ಕಾಲ ಏನಿದೆ ಆ ಕಾಲಕ್ಕೆ ಪ್ರಜಾತೀರ್ಥ ಕಾಲ ಅಂತ ಹೆಸರು. ಆ ಕಾಲದಲ್ಲಿ ಮೈಲಿಗೆ ಇರೋದಿಲ್ಲ. ಯಾವಾಗ ಹೊಕ್ಕಳು ಬಳ್ಳಿ ಕತ್ತರಿಸ್ತಾರೋ ನಂತರದಲ್ಲಿ ಮೈಲಿಗೆ ಆರಂಭ. ಆದ್ದರಿಂದ ಅಲ್ಲಿ ತನಕಲ್ಲೂ ಕೂಡ ದಾನ ಮಾಡಲಿಕ್ಕೆ ಅಧಿಕಾರ ಎನ್ನುವಂಥದ್ದು ಇರುತ್ತೆ. ಆದ್ದರಿಂದ ಆ ಕಾಲದಲ್ಲಿ ದಾನ ಮಾಡಿದ ಅಂತ ಇಟ್ಕೊಳ್ಬೇಕಂತೆ. ಇದು ಶ್ರೀಮದ್ ಆಚಾರ್ಯರು ಕೊಡುವಂಥ ನಿರ್ಣಯಗಳೆಲ್ಲವೂ ಕೂಡ. ಇಲ್ಲದಿದ್ರೆ ಅರ್ಥ ಆಗೋದಿಲ್ಲ ನಮಗೆ. ಇದೇ ಆಚಾರ್ಯರ ನಿರ್ಣಯ. ಹೀಗೆ ಆಚಾರ್ಯರು ಹೇಳುತ್ತಾರೆ. ನಂತರ ಇವರು ದಾನಗಳನ್ನೆಲ್ಲ ಮಾಡಿದ ನಂತರ ಕೆಲವು ದಿವಸ ಆಯಿತು. ಆದ ಮೇಲೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಬೇಕು ಅಂತ ಭಗವಂತ ಪರಂಧಾಮಕ್ಕೆ ಹೊರಟ. ಇನ್ನು ಕೃಷ್ಣನಿಲ್ಲದೆ ಇರುವಂಥ ನಾಡಿನಲ್ಲಿ ನಾವೂ ಇರಬಾರದು ಅಂತ ಧರ್ಮರಾಜಾದಿಗಳೆಲ್ಲರೂ ಕೂಡ ಅವರೂ ಕೂಡ ಹೊರಡಬೇಕು ಅಂತ ಹೊರಟ್ರಂತೆ. ಅವರು ಸ್ವರ್ಗಾರೋಹಣವನ್ನು ಮಾಡಿದರು. ಆ ಸ್ವರ್ಗಾರೋಹಣವನ್ನು ಮಾಡಿದ ಕೂಡಲೇ ಹೋಗಬೇಕಾದ್ರೆ ಈ ಭೀಮಸೇನ ದೇವರು ಒಂದು ಸಂಪ್ರದಾಯ ಹಾಕಿದ್ರಂತೆ. ಇದು ಭೀಮಸೇನ ದೇವರ ಸಂಪ್ರದಾಯ. ಏನು ಅಂದರೆ, ಎಲ್ಲಾದರೂ ಹೋಗಬೇಕಾದ್ರೆ ಮಕ್ಕಳು ಮನೆಯಲ್ಲಿದ್ದರೆ ಅವ್ರ ಕೈಗೇನಾದರೂ ಕೊಟ್ಟು ಹೋಗಬೇಕಂತೆ. ದೂರಾಬಾರ ಅಂತ ಹೋದರೆ ಆವಾಗ ಹೋಗ್ತಾ ಇದ್ದೀವಿ ಅಂತ ಅನ್ನಬೇಕಾದ್ರೆ ಸುಮ್ಮನೆ ಹೋಗಿಬಿಡೋದಲ್ಲ, ಹೋಗಿ ಬರ್ತೀನಿ ಟಾಟಾ ಅಂದ್ಕೊಂಡು ಹೋಗೋದಲ್ಲ. ಆ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಅವ್ರ ಕೈಯಲ್ಲಿ ಏನಾದರೂ ಕೊಟ್ಟು ಹೋಗಬೇಕು. ಅದು ಏನೇ ಇರ್ಬೋದು, ಒಂದು 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, ಅಥವಾ ಏನೋ ವಸ್ತು ಕೊಡಿ, ಏನಾದರೂ ಕೊಟ್ಟು ಹೋಗಬೇಕು. ಇದು ಭೀಮಸೇನ ದೇವರು ಹಾಕಿದ ಸಂಪ್ರದಾಯ. ಇದು ಭೀಮಸೇನ ದೇವರು ಏನು ಮಾಡಿದ್ರು ಅಂದರೆ, ಪರೀಕ್ಷಿತ ಇದ್ನಲ್ಲ, ಮಗು ಇದೆ ಮನೆಯಲ್ಲಿ, ನಾವು ಹೋಗ್ತಾ ಇದ್ದೇವೆ, ಏನಾದರೂ ಕೊಡಬೇಕು ಅಂತ ಭೀಮಸೇನ ದೇವರು ಪೌತ್ರೇ ಪವಿತ್ರ ಕ್ವಯಜಾಮಿ ಪೌತ್ರೇ ಧರಾಂ ನಿದಾಯ ಸುರದೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಬೇಜೇ ಪದಂ ಸ್ವಂ ಸಹಜೈಸ್ಸ ಭೀಮಃ. ಭೀಮಸೇನ ದೇವರು ಮಾಡಿದ್ರು. ಪೌತ್ರೇ ಅಂದರೆ ಮೊಮ್ಮಗ ಅಂತ ಅರ್ಥ. ಮೊಮ್ಮಗನಿಗೆ ಏನು ಮಾಡಿದ್ರಂತೆ, ನಾವು ಹೋಗ್ತಾ ಇದ್ದೇವೆ, ಇನ್ನು ಮುಂದೆ ನೀನು ಅಖಂಡ ಭೂಮಂಡಲವನ್ನು ಆಳ್ತಾ ನೀನು ಚೆನ್ನಾಗಿ ಬದುಕಿರುವಂತ ಧರಾಂ ನಿದಾಯ ಸುರದೀಶು ತಾಪಂ. ಧರಾಂ ನಿದಾಯ, ಇಡೀ ಭೂಮಂಡಲವನ್ನು ಅವನ ಕೈ ಕೊಟ್ಟು ಹೋದಂತೆ. ಪರೀಕ್ಷಿತು ನೀನು ರಾಜನಾಗು ಅಂತ ಅವನ ಕೈ ಕೊಟ್ಟರು. ಹೀಗೆ ಕೊಟ್ಟು ಭೀಮಸೇನ ದೇವರು ಹೊರಟನಂತೆ. ಆಮೇಲೆ ಪರೀಕ್ಷಿನ್ ಮಹಾರಾಜ ಅವನ ರಾಜ್ಯದಲ್ಲಿ ಚೆನ್ನಾಗಿ ಆಳುತ್ತಾ ಇದ್ದ. ಎಷ್ಟೋ ದಿನಗಳ ಕಾಲ ಅವನ ರಾಜ್ಯದಲ್ಲಾಗಬೇಕಾದ್ರೆ ಕಲಿಪ್ರವೇಶ ಆಗದೆ ಇರುವಂತೆ ನೋಡ್ಕೊಂಡಿದ್ದಂತೆ. ಸುಮಾರು ಒಂದು 30 ವರ್ಷ ಆಗ್ತಾ ಇರಬೇಕಾದ್ರೆ ಆಗ ಏನಾಯಿತು ಅಂದರೆ, ಪರೀಕ್ಷಿನ್ ಮಹಾರಾಜ ಅವನು ಗೂಢಚಾರಿಗಳನ್ನೆಲ್ಲ ಕಳಿಸಿದ್ದ. ಗೂಢಚಾರಿಗಳೆಲ್ಲ ಇಡೀ ಲೋಕದಲ್ಲಿ ಏನೇನಿದೆ ಅಂತ ನೋಡಿ ಬರಬೇಕು ಅಂತ ಹೇಳಿದರು. ನೋಡಿ ಬಂದ್ರಂತೆ. ನೋಡಿ ಬಂದಾಗ ಆ ಸಂದರ್ಭದಲ್ಲಿ ಗೂಢಚಾರಿಗಳೆಲ್ಲ ಬಂದು ಹೇಳಿದ್ರಂತೆ ಪರೀಕ್ಷಿತನಿಗೆ, ಪರೀಕ್ಷಿತು ನಿನ್ನ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ. ಕಾಲೇ ವರ್ಷತಿ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಎಲ್ಲೂ ಕೂಡ ಕ್ಷೋಭೆ ಇಲ್ಲದೇನೆ ಹಾಯಾಗಿ ಬದುಕ್ತಿದ್ದಾರೆ ಎಲ್ಲ ಜನರು ಕೂಡ, ಬಹಳ ಚೆನ್ನಾಗಿದೆ. ಆದರೆ ಅಂದ್ರಂತೆ. ಆದರೆ ಅನ್ನುವಾಗ ಪರೀಕ್ಷಿನ್ ಮಹಾರಾಜ ಕೇಳ್ತಾನೆ, ಆದರೆ ಏನು ಅಂತ ಕೇಳಿದ. ಏನದು ಅಂದಾಗ ಆಗ ಹೇಳಿದರು, ಏನೂ ಇಲ್ಲ, ನಿನ್ನ ದೇಶದಲ್ಲಿ ಒಂದು ಕಲಿಪ್ರವೇಶ ಆಗಿದೆ ಅಂತ ಹೇಳಿದರು. ಕಲಿಪ್ರವೇಶ ಆಗಿದೆ, ಅದರಿಂದ ಅದು ಒಂದು ಅನರ್ಥ ನಡೆದಿದೆ ನೋಡು ನಿನ್ನ ದೇಶದಲ್ಲಿ ಅಂತ ಹೇಳಿದರು ಅವರು. ಇದು ಹೇಳಿದಾಗ ಆಗ ಕೂಡಲೇ ಕಲಿಯನ್ನು ನಿಗ್ರಹ ಮಾಡಿಬಿಡ್ತೇನೆ ಅಂತ ಖಡ್ಗವನ್ನು ಹಿಡಿದು ಪರೀಕ್ಷಿನ್ ಮಹಾರಾಜರು ಹೊರಟೇ ಬಿಟ್ರಂತೆ. ಖಡ್ಗ ಹಿಡಿದು ಹೊರಟರು, ಅವನ ಸಂಹಾರ ಮಾಡ್ತೀನಿ ಅಂತ. ಅವ್ರು ಹೋಗುವಾಗ ದಾರಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ಕಂಡ್ರಂತೆ. ಏನು ಕಂಡಿದ್ದಾರೆ ಅಂದರೆ,
ಒಂದು ಎತ್ತಿತ್ತು. ಆ ಎತ್ತಿಗೆ ಎತ್ತಿನ ಹತ್ತಿರದಲ್ಲಿ ಒಬ್ಬ ರಾಜನ ವೇಷದಲ್ಲಿ ನಿಂತಿದ್ದಾನೆ. ಅವನು ಖಡ್ಗ ಹಿಡಿದು ಎತ್ತಿನ ಎಲ್ಲಾ ಕಾಲುಗಳನ್ನು ಕಡ್ದು ಹಾಕ್ತಾ ಇದ್ದಾನಂತೆ. ಅದರಲ್ಲಿ 3 ಪಾದಗಳನ್ನು ಕಡ್ದು ಹಾಕಿದ್ದ. ಇನ್ನು ಒಂದೇ ಒಂದು ಪಾದ ಇತ್ತಂತೆ, ಅದರ ಮೇಲೆ ನಿಂತಿತ್ತು ಪಾಪ ಎತ್ತು. ಒಂದೇ ಪಾದದ ಮೇಲೆ ನಿಂತುಕೊಂಡಿದೆ ಅಂತ. ಬಹಳ ಕಷ್ಟಪಡ್ತಾ ಇದೆ, ಒದ್ದಾಡ್ತಿದೆ. ಆ ಪಾದದ ಮೇಲೂ ಕೂಡ ಎಷ್ಟೊತ್ತು ನಿಲ್ಲಿಕ್ಕಾಗತ್ತೆ. ಆಗಾಗ ಅದು ಮಡಚಿಕೊಳ್ತಾ ಇದೆ ಪಾಪ ಪಾದ. ಅಂಥ ಸ್ಥಿತಿಯಲ್ಲಿ ಅದನ್ನು ನೋಡುವಾಗಲೇ ಪರೀಕ್ಷಿನ್ ಮಹಾರಾಜರಿಗೆ ಅರ್ಥ ಆಗಿಬಿಡುತ್ತಂತೆ. ಏನು ಎತ್ತು ಅಂತ ಹೇಳಿದರೆ ಬೇರೆ ಏನೂ ಅಲ್ಲ, ಧರ್ಮದೇವತೆ ಅಂತ ಅರ್ಥ. ಆ ಎತ್ತು ಧರ್ಮದೇವತೆ. ಅದಕ್ಕೆ 4 ಪಾದಗಳು ಅಂತ ಹೇಳಿದರೆ ಸತ್ಯ, ದಯಾ, ತಪಸ್ಸು ಮತ್ತು ದಾನ ಅಂತ. ಈ ರೀತಿ 4 ಪಾದಗಳಿದ್ದಾರೆ. ಅದರಲ್ಲಿ 3 ಪಾದಗಳನ್ನು ಕತ್ತರಿಸಿ ಒಂದೇ ಒಂದು ಉಳಿದಿದೆ, ಅಂದರೆ ಸತ್ಯ ಅನ್ನುವಂಥ ಒಂದು ಪಾದ ಉಳಿದಿದೆ ಅಷ್ಟೇ. ಅಂದರೆ ಕಲಿಯುಗದಲ್ಲಿ ಅಲ್ಪ ಸ್ವಲ್ಪ ಸತ್ಯ ಹೇಳ್ತಾರೆ ಈಗಲೂ ಕೂಡ. ಇನ್ನು ಉಳಿದದ್ದು ತಪಸ್ಸು ಎಲ್ಲ ಕೇಳಬೇಡಿ, ಅದೆಲ್ಲ ಇಲ್ಲವೇ ಇಲ್ಲ. ಆದರೆ ಸತ್ಯವನ್ನು ಸ್ವಲ್ಪ ಹೇಳ್ತಾರೆ. ಅದು ಈ ಮೊಬೈಲ್ ಬಂದ ಮೇಲೆ ಅದು ಸ್ವಲ್ಪ ಕಮ್ಮಿ ಆಗಿದೆ. ಅಂತೂ ಹೀಗೆ ಸ್ವಲ್ಪ ಉಳಿದಿದೆ ಅಂತ ಸತ್ಯ ಎನ್ನುವಂತಹದ್ದು. ಅಂತಹದ್ದು ಅದನ್ನು ನೋಡಿದ ಈ ರಾಜನ ವೇಷದಲ್ಲಿರೋನು. ಇವನೇ ಕಲಿ ಅಂತ ಗೊತ್ತಾಯಿತು ಪರೀಕ್ಷಿತನಿಗೆ. ಕೂಡಲೇ ಖಡ್ಗವನ್ನು ಎತ್ತಿ ಇವನ ಸಂಹಾರ ಮಾಡಿಬಿಡುತ್ತೇನೆ ಅಂತ ಕೂಡಲೇ ಅವನ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೋದನಂತೆ. ಆ ಕಲಿ ಏನು ಮಾಡಿದ, ರಾಜನ ಪಾದಕ್ಕೆ ಬಿದ್ದಂಥವನು, ಪಾದಕ್ಕೆ ಶರಣಾಗತನಾದ. ಕ್ಷತ್ರಿಯರ ಧರ್ಮ ಏನು ಅಂದರೆ ಯಾರು ಶರಣಾಗತರಾಗಿರ್ತಾರೋ ಅವರನ್ನು ಹೊಡೆಯುವಂತೆ ಇಲ್ಲ. ಆದ್ದರಿಂದ ಶರಣಾಗತನಾದಂಥ ಅವನನ್ನು ಕೊಲ್ಲದೇನೆ ಇನ್ನು ನನ್ನ ದೇಶದಲ್ಲಿರಬಾರದು, ಹೋಗು ನೀನು ಅಂದರು. ಕಲಿ ಕೇಳ್ತಾನೆ, ಸ್ವಾಮಿ ಕಲಿಯುಗ ಆರಂಭ ಆಗಿದೆ, ಕಲಿಯುಗದಲ್ಲಿ ನನಗೇ ಪ್ರವೇಶ ಇಲ್ಲ ಅಂದರೆ ಮತ್ತೆ ನಾನೆಲ್ಲಿ ಹೋಗಬೇಕು? ಆದ್ದರಿಂದ ನನಗೆ ಪ್ರವೇಶ ಕೊಡಬೇಕು, ನಾನು ವಾಸ ಮಾಡುತ್ತೇನೆ ಅಂತ ಹೇಳಿದೆ. ವಾಸ ಮಾಡಲಿಕ್ಕೆ ನನಗೊಂಷ್ಟು ಸ್ಥಾನವನ್ನು ಕಲ್ಪಿಸಿಕೊಡು ಅಂತ ಕೇಳಿದರೆ ಅದಕ್ಕೆ ಸರಿ ಅಂತ 4 ಸ್ಥಾನಗಳನ್ನು ಕೊಟ್ಟನಂತೆ. 4 ಸ್ಥಾನ. ಎಲ್ಲೆಲ್ಲಿ ವಾಸ ಮಾಡಬೇಕು ನೀನು ಅಂತ ಹೇಳಿದಾಗ, ಒಂದು ಯಾರು ಸುರಾಪಾನವನ್ನು ಮಾಡುತ್ತಾರೋ ಅವರಲ್ಲಿ ವಾಸ ಮಾಡು. ಇನ್ನೊಂದು ಯಾರು ದ್ಯೂತವನ್ನು ಆಡುತ್ತಾರೋ ಅಂದರೆ ಜೂಜಾಟವನ್ನು ಆಡುತ್ತಾರೋ ಅವರಲ್ಲಿ ವಾಸ ಮಾಡು. ಇನ್ನು ಯಾರು ಕೊಲೆ ಸುಲಿಗೆಗಳನ್ನು ಮಾಡಿಕೊಂಡು ಬದುಕ್ತಿರ್ತಾರೋ ಅವರಲ್ಲಿ ವಾಸ ಮಾಡು. ಅಷ್ಟೇ ಅಲ್ಲ, ಮತ್ತೆ ಹೆಣ್ಣು ಮಕ್ಕಳಲ್ಲಿ, ಅಂದರೆ ಹೆಣ್ಣು ಮಕ್ಕಳು ಅಂದರೆ ಯಾರು ವೇಶ್ಯಾವಾಟಿಕೆಯನ್ನು ಮಾಡಿಕೊಂಡಿರ್ತಾರೋ ಅಂಥವರಲ್ಲಿ ವಾಸ ಮಾಡು. ಹೀಗೆ 4 ಸ್ಥಾನಗಳಲ್ಲಿ ಕಲಿ ನೀನು ವಾಸ ಮಾಡು ಅಂತ ಹೇಳಿದಂತೆ. ಈ ಮಾತನ್ನು ಹೇಳಿದಾಗ ಕಲಿ ಮತ್ತೆ ಹೇಳಿದ, ಸ್ವಾಮಿ 4 ಕೊಟ್ಟಿದ್ದೀ, ಇನ್ನೊಂದು ಸ್ಥಾನ ಕೊಟ್ಟರೆ ಚೆನ್ನಾಗಿರ್ತದೆ, ಇನ್ನೊಂದು ಕೊಟ್ಟುಬಿಡು ಅಂತ ಹೇಳಿದ್ರಂತೆ. ಅದಕ್ಕೆ ಸರಿ ಅಂತ ಮತ್ತೆ ಪುನಃ ಪರೀಕ್ಷಿತ ರಾಜರು ಬಂಗಾರದಲ್ಲಿ ವಾಸ ಮಾಡು ಅಂತ ಹೇಳಿದ್ರಂತೆ. ಕಲಿ ಬಂಗಾರದಲ್ಲೂ ಕೂಡ ವಾಸ ಮಾಡ್ತಾರೆ. ನಾವು ಗಾಬರಿ ಆಗಬೇಕಾಗಿಲ್ಲ, ಮತ್ತೆ ನಾವು ಬಂಗಾರ ಹಾಕ್ಕೊಂಡಿರ್ತೀವಿ, ಕಲಿ ಇದ್ದಾನ ಏನು ಅಂತ. ಯಾಕೆಂದರೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಅತಿರೇಕೇಣ ನ ಸೇವೇತ ಅಂತ ಆಚಾರ್ಯ ಹೇಳ್ತಾರೆ. ಎಷ್ಟು ಬಂಗಾರ ಇರಬೇಕು ಅಷ್ಟೇ ಇದ್ರೆ ಅಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದಂತೆ. ಯಾಕೆ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಆದ್ರಿಂದ ಅಲ್ಲೆಲ್ಲ ಹಿರಣ್ಯ ಅಂದರೆ ಬಂಗಾರ, ಅದರಲ್ಲೆಲ್ಲ ಲಕ್ಷ್ಮೀದೇವಿ ಸನ್ನಿಧಾನ. ಅಕಸ್ಮಾತ್ ಏನಾದರೂ ಕೂಡ ಅದರ ಬಗ್ಗೆ ವ್ಯಾಮೋಹ ಜಾಸ್ತಿ ಬಂತು ಅಂದರೆ, ಬಂಗಾರದ ಬಗ್ಗೆ ಬಹಳ ವ್ಯಾಮೋಹ ಬಂದುಬಿಡ್ತು ಅಂದರೆ ಅಲ್ಲೆಲ್ಲ ಕಲಿ ಬಂದು ಕೂಡ್ತಾನಂತೆ, ಲಕ್ಷ್ಮೀ ಸನ್ನಿಧಾನ ಹೋಗ್ಬಿಡ್ತದೆ. ಆದ್ದರಿಂದ ನಮ್ಮಲ್ಲಿರುವಂಥ ಹಿಂದೂ ಸಂಪ್ರದಾಯ ಹೇಗೆ ಅಂದರೆ, ಮೊದಲಿಂದಲೂ ಕೂಡ ಇರೋದು, ನಮ್ಮಲ್ಲಿ ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಅವರ ಕಾಲಿಗೆ ಹಾಕಿಕೊಳ್ಳುವ ಗೆಜ್ಜೆ, ಕಾಲಿಗೆ ಹಾಕಿಕೊಳ್ಳುವ ಕಾಲುಂಗುರ ಇದೆಲ್ಲ ಬೆಳ್ಳಿದು ಹಾಕ್ಕೊಳ್ತಾರೆ ಹೊರತು ಬಂಗಾರದ ಹಾಕೋದಿಲ್ಲ. ಯಾಕೆ ಅಂದರೆ ಬಂಗಾರದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತದೆ, ಲಕ್ಷ್ಮೀನ ಯಾರಾದರೂ ಕಾಲಲ್ಲಿ ಹಾಕ್ಕೊಳ್ತಾರೆ. ಆದ್ದರಿಂದ ಅದಕ್ಕೋಸ್ಕರವಾಗಿ ಬೆಳ್ಳಿದು ಹಾಕ್ಕೊಳ್ಬೇಕು. ಆದರೆ ಕೆಲವರಿಗೆ ಶ್ರೀಮಂತಿಕೆ ಜಾಸ್ತಿ ಆಯಿತು ಅಂತ ತೋರಿಸಿಕೊಳ್ಳಿಕ್ಕೆ ಮದಭರಿತವಾಗಿದ್ದರೆ ಅದನ್ನು ಬಂಗಾರದ ಮಾಡಿ ಹಾಕ್ಕೊಳ್ತಾರೆ ಕಾಲಿಗೆ. ಅಂಥವರಲ್ಲಿ ಲಕ್ಷ್ಮೀ ಸನ್ನಿಧಾನ ಅಲ್ಲ, ಕಲಿ ಬರ್ತಾನೆ ಅಷ್ಟೆ. ಹಾಗಾಗಿ ಅಂಥಲ್ಲೆಲ್ಲ ಕಲಿ ವಾಸ ಮಾಡುತ್ತಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಆ ಕಲಿ ಎನ್ನುವಂಥವನು ವಾಸ ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಇಷ್ಟು 5 ಸ್ಥಾನಗಳನ್ನು ಕೊಟ್ಟಿದ್ದಾರಂತೆ. ಆ 5 ಸ್ಥಾನಗಳನ್ನು ಕೊಟ್ಟಾಗ ಆ ಕಲಿ ಹೋದ, ವಾಸ ಮಾಡುತ್ತೇನೆ ಅಂತ. ಈ ಕಡೆಯಿಂದ ಪರೀಕ್ಷಿನ್ ಮಹಾರಾಜರು ವಾಪಸ್ಸು ಮನೆಗೆ ಬರ್ತಾ ಇದ್ದಂತೆ. ಮನೆಗೆ ಬರುವಾಗ ಸ್ವಲ್ಪ ಆಯಾಸ ಆಗಿತ್ತು ಅವನಿಗೆ. ಆಯಾಸ ಆಗಿತ್ತು, ನೀರು ಬೇಕು ಅನ್ನಿಸ್ತು. ದಾರಿಯಲ್ಲಾಗಬೇಕಾದ್ರೆ ಒಬ್ಬ ಋಷಿಗಳ ಆಶ್ರಮ, ಶಮೀಕ ಅನ್ನುವಂಥ ಋಷಿಗಳು. ಆ ಋಷಿಗಳ ಆಶ್ರಮದಲ್ಲಿ ನೋಡಿದ್ರಂತೆ, ನೀರಿದೆಯಾ ಅಂತ ನೋಡಿದರೆ ಕಾಣಲಿಲ್ಲ. ಅಲ್ಲೇ ಋಷಿಗಳು ಕೂತಿದ್ರು, ನೀರು ಬೇಕು ಅಂತ ಕೇಳಿದರು. ತಪಸ್ಸಿಗೆ ಕೂತಿದ್ರು, ಎಚ್ಚರಿಕೆ ಆಗಲಿಲ್ಲ ಅವರಿಗೆ, ಅವರು ಮಗ್ನರಾಗಿದ್ದರು. ಅದನ್ನು ನೋಡಿ ಇವನಿಗೆ ಮೊದಲೇ ಪರೀಕ್ಷಿತು ಅಂತ ಹೆಸರು, ಪರೀಕ್ಷೆ ಮಾಡಬೇಕು ಅನಿಸಿಬಿಡ್ತು ಇವನಿಗೆ. ಪರೀಕ್ಷೆ ಮಾಡಬೇಕು ಅಂತ ಅನಿಸಿ
ಇವರು ನಿಜವಾಗ್ಲೂ ತಪಸ್ಸು ಮಾಡುತ್ತಿದ್ದಾರೋ ಅಥವಾ ನಾಟಕ ಮಾಡುತ್ತಿದ್ದಾರೋ ನೋಡಬೇಕು ಅಂತ ಪಕ್ಕದಲ್ಲೇ ಒಂದು ಸತ್ತ ಹಾವು ಬಿದ್ದಿತ್ತಂತೆ. ಆ ಸತ್ತ ಹಾವನ್ನು ತೆಗೆದು ಅವರ ಕೊರಳಿಗೆ ಹಾಕಿಬಿಟ್ನಂತೆ. ಅವರ ಕೊರಳಿಗೆ ಹಾಕಿದ ಆದರೂ ಎದ್ದೇಳಲಿಲ್ಲ. ಅವರು ಎದ್ದೇಳದೇ ಇದ್ದಾಗ ಆಗ ಇವನಿಗೆ ಅನ್ನಿಸ್ತು, ಇಲ್ಲ ನಿಜವಾಗ್ಲೂ ತಪಸ್ಸು ಮಾಡುತ್ತಿದ್ದಾರೆ, ಬೇಡ ಬಿಡು ಹೋಗೋಣ ಅಂತ ಹೊರಟುಬಿಟ್ನಂತ. ಹೊರಟ ಈ ಕಡೆಯಿಂದ ಶಮೀಕ ಮಹರ್ಷಿಗಳ ಮಗ ಶೃಂಗಿ ಅಂತಿದ್ದ. ಮಹಾ ಬ್ರಹ್ಮಚರ್ಯ ಅವನಲ್ಲಿ. ಆ ಬ್ರಹ್ಮಚರ್ಯ ಇತ್ತು, ಮಹಾ ತೇಜಸ್ಸು. ಬಂದ, ನೋಡಿದ, ಅವರಪ್ಪನ ಕಂಠದಲ್ಲಿ ಸತ್ತ ಹಾವು ನೋಡಿದ. ನೋಡುವಾಗ ಬಹಳ ದುಃಖ ಆಯಿತು ಅವನಿಗೆ. ಇಲ್ಲ, ನಮ್ಮಪ್ಪನ ಕಂಠದಲ್ಲೇನೆ ಯಾರೋ ಸತ್ತ ಹಾವು ಹಾಕಿದ್ದಾರಲ್ಲ, ಎಷ್ಟಿರಬೇಕು ಅವರಿಗೆ. ಈ ಕೂಡಲೇ ನಾನು ಶಾಪ ಹಾಕ್ತಾ ಇದ್ದೀನಿ ಅಂತ ಬ್ರಹ್ಮವರ್ಚಸ್ಸಿನಿಂದ ಶಾಪ ಹಾಕಿದರು. ಯಾರು ನನ್ನ ತಂದೆಯ ಕಂಠದಲ್ಲಿ ಸತ್ತ ಹಾವು ಹಾಕಿದ್ದಾನೋ ಇನ್ನು 7 ದಿವಸಕ್ಕೆ ಅವನಿಗೆ ತಕ್ಷಕ ಸರ್ಪ ಕಚ್ಚಿ ಸಾಯಿಲಿ ಅಂತ ಶಾಪ ಹಾಕಿದ್ರಂತೆ. ಈ ಶಾಪ ಹಾಕಿದರು. ಆಮೇಲೆ ಅವರ ತಂದೆ ಬೈದ್ರಂತೆ. ಅವರು ಶಮೀಕ ಋಷಿಗಳು ಎದ್ದು, ಯಾಕೆ ಹೀಗೆ ಮಾಡಿದಿ? ಒಬ್ಬ ರಾಜನಿಗೆ ಇಂಥದ್ದನ್ನು ಮಾಡಿದ್ದೀಯಲ್ಲ, ತಪ್ಪು. ಅವನಿಲ್ಲ ಅಂದರೆ ಇಡೀ ದೇಶ ರಾಷ್ಟ್ರವೇನೆ ಅರಾಜಕತೆಯಿಂದ ಮೂಡುತ್ತೆ. ಆದ್ದರಿಂದ ಕಷ್ಟ, ಹೀಗೆಲ್ಲ ಮಾಡಬಾರದಿತ್ತು, ಮಾಡಿದ್ದು ತಪ್ಪು ನೀನು ಅಂತ ಬೈದು ಯಾರಿಗೋ ಹೇಳಿ ಕಳಿಸಿದ್ರಂತೆ. ರಾಜನಿಗೆ ಹೋಗಿ ತಿಳಿಸ್ರಿ, ರಾಜನಿಗಿಂತ ಶಾಪ ಬಂದಿದೆ, ಅವನೇನಾದರೂ ಅದಕ್ಕೆ ಸರಿ ಮಾಡಿಕೊಳ್ಳಿ, ಮತ್ತೆ ಬದುಕುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಂದ್ರಂತೆ. ಈ ಮಾತು ಹೇಳಬೇಕಾದ್ರೆ ಆಯಿತು ಅಂತ ಸುಮ್ಮನೆ ಇತ್ತು. ಯಾರೋ ಒಬ್ಬ ಶಿಷ್ಯರು ಹೋದರು. ಆದರೆ ಪರೀಕ್ಷಿತ್ ರಾಜ ಹೊರಟನಲ್ಲ, ಹೊರಡುವಾಗ ದಾರಿಯಲ್ಲಿ ಅವನಿಗೆ ಅನ್ನಿಸ್ತಂತೆ, ಪ್ರಾಯಶ್ಚಿತ್ತ ಆಯ್ತಂತೆ. ಎಂಥ ತಪ್ಪು ಮಾಡಿದೆ ನಾನು. ಹೋಗುವಾಗಲೇ ಅವನ ಮನಸ್ಸಿಗೆ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಬಹಳ ದೊಡ್ಡದು. ಯಾಕೆ ಅಂದರೆ ಮನುಷ್ಯನಿಗೆ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ ನಂತರ ಮತ್ತೆ ಅದು ತಿದ್ದುಕೊಳ್ಳಿಕ್ಕೆ ಅವಕಾಶ ಇರೋದೇನೆ ಪ್ರಾಯಶ್ಚಿತ್ತದಿಂದ. ಆ ಪ್ರಾಯಶ್ಚಿತ್ತದ ಭಾವನೆ ಬಂತು ಅಂದರೆ ಅಷ್ಟು ಸಾಕು, ಭಗವಂತ ಮೆಚ್ಚಿಬಿಡ್ತಾನಂತ ಅವನನ್ನು. ಇವನಿಗೆ ಪ್ರಾಯಶ್ಚಿತ್ತ ಅನ್ನಿಸ್ತು, ಅಯ್ಯೋ ಎಂಥ ತಪ್ಪು ಮಾಡಿದೆ ನಾನು. ಬ್ರಾಹ್ಮಣನ ಕಂಠದಲ್ಲಿ ಆ ಸತ್ತ ಹಾವನ್ನು ಹಾಕಿದ್ನಲ್ಲಿ ಎಷ್ಟು ದೊಡ್ಡ ಅಪರಾಧವನ್ನು ಮಾಡಿದೆ. ಒಬ್ಬ ಬ್ರಾಹ್ಮಣ ಅಂತ ಹೇಳಿದರೆ ಯಾರು ನಿಷ್ಠಾವಂತ ಬ್ರಾಹ್ಮಣ ಇರ್ತಾನೆ ಅಂದರೆ ಶಾಸ್ತ್ರಾಧ್ಯಯನವನ್ನು ಮಾಡಿಕೊಂಡು ಪಾಠ ಪ್ರವಚನ ಗಾಯತ್ರಿ ಮಂತ್ರ ಇದನ್ನೆಲ್ಲ ಶುದ್ಧವಾಗಿ ಮಾಡಿಕೊಂಡಿರುವಂಥ ಯಾವ ಬ್ರಾಹ್ಮಣ ಇರ್ತಾನೆ, ಆ ಬ್ರಾಹ್ಮಣನಲ್ಲಿ ಎಷ್ಟು ಸನ್ನಿಧಾನ ಇರುತ್ತೆ ಅಂದರೆ ನಾಭೇರದಸ್ತಾತ್ ಪಿತರಃ ನಾಭೇರೂರ್ಧ್ವಂತು ದೇವತಾಃ ಅಂತ ಹೇಳ್ತಾರೆ. ನಾಭೇರದಸ್ತಾತ್ ಪಿತರಃ, ಅವನ ನಾಭಿಯ ಕೆಳಭಾಗದಲ್ಲಿ ಎಲ್ಲ ಸಮಸ್ತ ಪಿತೃದೇವತೆಗಳ ಸನ್ನಿಧಾನ ಇರ್ತದಂತೆ. ನಾಭಿಯ ಮೇಲ್ಭಾಗದಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ಬ್ರಾಹ್ಮಣನಲ್ಲಿ. ಆದ್ದರಿಂದ ಮನೆಗೆ ಬಂದ ಬ್ರಾಹ್ಮಣನನ್ನ ಪಾದ ತೊಳಿತಾರೆ. ಯಾಕೆ ಅಂದರೆ ಎಲ್ಲ ಪಿತೃದೇವತೆಗಳ ಆರಾಧನೆ ಅಂತ ಅರ್ಥ. ಅವನ ಮೈಗೆಲ್ಲ ಗಂಧ ಹಚ್ತಾರೆ, ಗಂಧಂ ಸಮರ್ಪಯಾಮಿ ಅಂತ. ಯಾಕೆ ಅಂದರೆ ದೇವತೆಗಳಿಗೆ ಮಾಡಿದ ಅಲಂಕಾರ ಅನ್ನುವ ಅರ್ಥ. ಹೀಗೆ ಅಷ್ಟು ಸನ್ನಿಧಾನ ಬ್ರಾಹ್ಮಣರಲ್ಲಿರುತ್ತೆ. ಆದ್ದರಿಂದ ಬ್ರಾಹ್ಮಣನಿಗೆ ಸತ್ತ ಹಾವು ಹಾಕಿದೆ ಅಂದರೆ ಬರೀ ಬ್ರಾಹ್ಮಣನಿಗಲ್ಲ, ಅಲ್ಲಿರುವಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ನಾನು ಅವಮಾನ ಮಾಡಿದ್ದೇನೆ ಅಂತ ಬಹಳ ದುಃಖ ಆಯಿತು ಅವನಿಗೆ. ಏನು ಮಾಡಬೇಕು? ನಾನು ಮನೆಗೆ ಹೋಗೋದ್ರೊಳಗೆ ನನ್ನ ಅರಮನೆ ಸುಟ್ಟು ಭಸ್ಮ ಆಗಲಿ ಅಂತ ಅಂದುಕೊಂಡ. ಏನು ಮಾಡಬೇಕು? ಅಷ್ಟು ಅಂಥ ಅಪರಾಧ ಮಾಡಿದ್ದೇನೆ ನಾನು ಅಂತ ಅನಿಸಿ ಕೊನೆಗೆ ಮನೆಗೆ ಹೋದ ನಂತರ ಯಾರೋ ಬಂದು ಹೇಳಿದ್ರಂತೆ, ರಾಜ ನಿನಗೆ ಹೀಗೆ ಶಾಪ ಕೊಟ್ಟಿದ್ದಾರೆ, 7 ದಿವಸಕ್ಕೆ ನಿನಗೆ 7ನೇ ದಿನದಲ್ಲಿ ಬಂದು ತಕ್ಷಕ ಕಚ್ಚುತ್ತಾನೆ, ಆದ್ದರಿಂದ ನೀನೇನಾದರೂ ಉಪಾಯ ಮಾಡಿ ನಿನ್ನನ್ನು ಉಳಿಸ್ಕೋ ಅಂತ ಹೇಳಿದ್ರಂತೆ. ಈ ಮಾತು ಹೇಳುವಾಗ ಪರೀಕ್ಷಿತ್ ರಾಜರು ಹೇಳ್ತಾರೆ, ಆಯಿತು, ಇದು ಒಳ್ಳೆ ಕೆಲಸ ಆಯಿತು. ಯಾಕೆ ಅಂದರೆ ನಾನು ಮಾಡಿದಂಥ ಅಪರಾಧಕ್ಕೆ ಇದು ಸರಿಯಾದ ಶಿಕ್ಷೆ ಅಂತ ತಿಳಿದು ಅವನೇನು ಮಾಡಿದ, ಕೂಡಲೇ ತನ್ನ ಮಗ ಜನಮೇಜಯ ಅಂತಿದ್ದ, ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ನಾನಿನ್ನು ಹೋಗ್ತೇನೆ, ಪ್ರಾಯೋಪವೇಶಕ್ಕೆ ಕೂತುಕೊಳ್ತೇನೆ ಅಂತ ಉಪವಾಸದಿಂದ ಕೂತುಕೊಳ್ಬೇಕು ಅಂತ ಗಂಗಾ ತೀರಕ್ಕೆ, ಹರಿದ್ವಾರದ ಆನಂದ ತಟಾಕ ಅನ್ನುವ ಕ್ಷೇತ್ರಕ್ಕೆ ಬಂದಂತೆ. ಆ ಗಂಗಾ ತೀರಕ್ಕೆ ಬಂದು ಕೂತುಕೊಂಡ. ಅವನನ್ನು ಕೂತುಕೊಂಡಿದ್ದರೆ ಅನೇಕ ಬ್ರಾಹ್ಮಣರು, ಋಷಿಗಳು, ಜ್ಞಾನಿಗಳು ಎಲ್ಲ ಅವನನ್ನು ನೋಡ್ಲಿಕ್ಕೆ ಬಂದ್ರಂತೆ. ಯಾಕೆ ಅಂದರೆ ಪಾಂಡವರು ಮಹಾಸಜ್ಜನರವರೆಲ್ಲ. ಅದರಿಂದ ಪಾಂಡವರ ವಂಶದ ಕುಡಿ ಇಲ್ಲಿ ಕೂತಿದೆ, ಅದನ್ನು ನೋಡಬೇಕು, ಉದ್ಧಾರ ಮಾಡಬೇಕು ಅಂತ ಎಲ್ಲರೂ ಬಂದ್ರಂತೆ. ಎಲ್ಲರೂ ಬಂದಾಗ ಆ ಪ್ರಸಂಗದಲ್ಲಿ ಅದನ್ನು ನೋಡಿ ಪರೀಕ್ಷಿತ್ ರಾಜರು ಅವ್ರನ್ನೆಲ್ಲ ಸ್ವಾಗತ ಮಾಡಿದ್ರಂತೆ. ಬಂದಂಥ ಬ್ರಾಹ್ಮಣರೆಲ್ಲ ಹೇಳಿದರು, ಪರೀಕ್ಷಿತ್ ನೀನೇನು ಹೆದರಬೇಡ, ಯಾವ ಹಾವು ಬರುತ್ತೋ ಬರಲಿ, ಆ ಎಲ್ಲ ಹಾವು ಬಂದು ನಿನ್ನ ಕಚ್ಚಿದರೂ ಕೂಡ ನಿನ್ನನ್ನು ಬದುಕಿಸುವ ಸಾಮರ್ಥ್ಯ ನಮಗಿದೆ. ನಾವೆಲ್ಲ ಬ್ರಾಹ್ಮಣರು, ನಮ್ಮಲ್ಲಿ ಮಂತ್ರಶಕ್ತಿ ಇದೆ, ನೀನೇನು ಹೆದರಬೇಡ, ಸಾಯ್ತೇನೆ ಅಂತ ನೀನು ಹೆದರಬೇಡ, ನಿನ್ನನ್ನು ನಾವು ರಕ್ಷಣೆ ಮಾಡುತ್ತೇವೆ ಅಂತ ಎಲ್ಲರೂ ಹೇಳಿದ್ರಂತೆ. ಇಷ್ಟು ಹೇಳುವಾಗ ಪರೀಕ್ಷಿತ್ ರಾಜರು ಹೇಳ್ತಾರೆ, ಸ್ವಾಮಿ ತಾವೆಲ್ಲ ಬಂದಿದ್ದೀರಿ ಸಂತೋಷ, ಆದರೆ ನಾನು ಸಾಯ್ತೇನೆ ಅಂತ ಹೆದರಬೇಡ ಅಂತಿದ್ದೀರಿ, ನನಗೆ ಸಾಯ್ತೇನೆ ಅಂತ ಖಂಡಿತ ಹೆದರಿಕೆ ಇಲ್ಲ ಅಂದ. ನಾನು ಸಾಯ್ತೇನೆ ಅನ್ನೋ ಹೆದರಿಕೆ ನನಗಿಲ್ಲ.
ಮತ್ತೇನು, ಆದರೆ ಸತ್ತ ಮೇಲೆ ಯಾವ ಲೋಕಕ್ಕೆ ಹೋಗ್ತೇನೆ ಅನ್ನೋ ಹೆದರಿಕೆ ನನಗಿದೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು? ತಾವೆಲ್ಲ ಬಂದಿದ್ದೀರಿ, ಬಂದವರು ಯಾರೂ ಕೂಡ ಹಾಗೆ ವಾಪಸ್ ಹೋಗಬೇಡಿ. ವಾಪಸ್ ಹೋಗದೇನೆ ನನ್ನ ಪ್ರಾಣ ಹೋಗುವ ಕಾಲದಲ್ಲಿ ತಕ್ಷಕ ಬರಲಿ, ಅವನು ನನ್ನನ್ನು ಕಚ್ಚಲಿ. ಕಚ್ಚುವಾಗ ತಾವ್ಯಾರು ಕೂಡ ವಾಪಸ್ ಹೋಗಬೇಡ್ರಿ, ಇಲ್ಲೇ ಕೂತ್ಕೊಂಡಿರ್ರಿ. ಯಾಕೆ ಅಂದರೆ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಇದು ಮಕ್ಕಳ ಕರ್ತವ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಕ್ಕಳಾದವ್ರು ಇದನ್ನೆಲ್ಲ ಮಾಡಬೇಕು. ತಂದೆ ತಾಯಿಗಳು ಮಕ್ಕಳು ಬಂದಾಗ ಅವರು ಹುಟ್ಟಿದಾಗ ಸ್ವಾಗತ ಮಾಡ್ತಾರಂತೆ ತಂದೆ ತಾಯಿಗಳು. ಹಾಗೆ ಮಕ್ಕಳಾದವರು ತಂದೆ ತಾಯಿಗಳು ಅವರನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅವ್ರನ್ನ ಬೀಳ್ಕೊಡುಗೆ ಕೊಡಬೇಕಂತೆ, ಅಷ್ಟೇ ಚೆನ್ನಾಗಿ. ಅಂದರೆ ಅದು ಹೇಗೆ ಸಂಸ್ಕಾರ ಅದೆಲ್ಲವೂ ಕೂಡ. ಯಾರಿಗೆ ತಂದೆ ತಾಯಿಗಳಿಗೆ ಅಂತ್ಯಕಾಲ ಬಂದಿತ್ತು ಅಂದರೆ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರ ಇರಬೇಕಂತೆ. ತಂದೆಯಾದವನನ್ನು ಅಥವಾ ತಾಯಿಯಾದವಳನ್ನು ಏನು ಮಾಡಬೇಕು? ಅವರ ಅಂತ್ಯಕಾಲ ಅನ್ನುವಾಗ ವಯಸ್ಸಾದಾಗ ಅವರನ್ನು ಇನ್ನೇನು ಅವ್ರು ಹೋಗ್ತಾರೆ ಅನ್ನುವಾಗ ಗೊತ್ತಾಗ್ತದೆ, ಅದು ಸೂಚನೆ ಗೊತ್ತಾಗ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಈ ತುಳಸಿ ಕಟ್ಟೆ ಹತ್ತಿರ ಹೋಗಿ ಮಲಗಿಸ್ಬೇಕಂತೆ. ಮಲಗಿಸುವಾಗ ಕೆಳಗೆ ದರ್ಬೆ ಚಾಪೆ ಹಾಸಬೇಕಂತೆ, ದರ್ಬೆಯನ್ನು ಹಾಸಿ ಮಲಗಿಸ್ಬೇಕು. ತಲೆಯ ಮೇಲೆ ತುಳಸಿ ಇರಬೇಕು. ಅಷ್ಟೇ ಅಲ್ಲ, ಮಗನಾದವನಲ್ಲಿ ಕೂತ್ಕೊಳ್ಬೇಕಂತೆ. ಕೂತ್ಕೊಂಡು ಅವರನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಳ್ಬೇಕಂತೆ. ತೊಡೆಯ ಮೇಲೆ ಮಲಗಿಸಿಕೊಳ್ಳುವಾಗಲೂ ಕೂಡ ಬಲ ತೊಡೆಯ ಮೇಲೆ ಮಲಗಿಸ್ಕೋಬೇಕು. ಬಲ ತೊಡೆಯ ಮೇಲೆ ಮಲಗಿಸಿಕೊಂಡು ಅವರ ಬಲಗಿವಿ ಮೇಲೆ ಬಂದಿರಬೇಕು, ಹಾಗೆ ಮಲಗಿಸ್ಕೊಳ್ಬೇಕು. ಆ ರೀತಿ ಮಲಗಿಸಿಕೊಂಡು ಅವರ ಕಿವಿಯಲ್ಲಿ ಪೌಮಾನ ಸೂಕ್ತ ಮತ್ತು ಕರ್ಣ ಸೂಕ್ತ ಇದನ್ನೆಲ್ಲ ಪಠಣ ಮಾಡಬೇಕಂತೆ. ಇದನ್ನೆಲ್ಲ ಆ ಯದಂತಿ ಯಚ್ಚಾದೂರಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ, ಯಾವ್ಯಾವ ಭೂತಗಳು ಬಂದು ಯಮದೂತರು ಬಂದು ನನ್ನನ್ನು ಹೆದರಿಸ್ತಿದ್ದಾರೋ ಗೊತ್ತಿಲ್ಲ ಅಂತ ಅದು ಬಹಳ ಹೆದರ್ತಾ ಇರುತ್ತೆ. ಅದಕ್ಕೆ ಯದಂತಿ ಯಚ್ಚಾದೂರಕೆ ಭಯಂ ವಿಂದತಿ ಮಾಮಿಹ, ಭಯಪಡಬೇಡ ಅಂತ ಹೇಳುವಂಥ ಮಂತ್ರ. ಅದರಿಂದ ದೇಹದ ಒಳಗೇನಾಗುತ್ತಂತೆ, ಮುಖ್ಯ ಪ್ರಾಣದೇವರ ಸನ್ನಿಧಾನ ಬರುತ್ತದೆ, ವಾಯುದೇವರ ಸನ್ನಿಧಾನ. ಆ ವಾಯುದೇವರ ಸನ್ನಿಧಾನ ಬಂತು ಅಂತ ಆದರೆ ಆಗ ವಿಶೇಷ ಏನು ಗೊತ್ತಾ? ಇಲ್ದಿದ್ರೆ ಏನಾಗುತ್ತೆ ಅಂದರೆ ಈ ದೇಹದಿಂದ ಜೀವ ಹೊರಹೋಗಬೇಕಾದ್ರೆ ಪುರಾಣಗಳೆಲ್ಲ ಹೇಳುತ್ತವೆ, ಶಾಸ್ತ್ರಗಳು. ಎಷ್ಟು ನೋವಾಗುತ್ತೆ ಅಂದರೆ ಶತವೃಶ್ಚಿಕದಷ್ಟಸ್ಯ ಯಾಪೀಡ ಸಾನುಭೂಯತೆ ಅಂತ. 100 ಚೇಳುಗಳು ಈ ದೇಹದ ಮೇಲೆ ಏಕಕಾಲದಲ್ಲಿ ಕುಟುಕಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ದೇಹದಿಂದ ಜೀವ ಹೊರಹೋಗುವಾಗ ಆಗುತ್ತೆ. ಅದಕ್ಕೆ ಈ ನೋವುಗಳು ಯಾವುದು ಇಲ್ಲದೆ ಹೋಗಬೇಕು ಅಂದರೆ ಅದಕ್ಕೆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಬರುವಂತೆ ಒಳಗೆ ಮಂತ್ರಗಳಿಂದಾಗಿ ಇದನ್ನೆಲ್ಲ ಹೇಳಬೇಕು. ಇದನ್ನೆಲ್ಲ ಹೇಳಿದಾಗ ಮುಖ್ಯ ಪ್ರಾಣದೇವರ ಸನ್ನಿಧಾನ ಬರುತ್ತದೆ. ಆ ಸನ್ನಿಧಾನದಿಂದ ಏನಾಗತ್ತಂತೆ, ಮುಖ್ಯ ಪ್ರಾಣದೇವರು ಒಳಗೆ ಕೂತ್ಕೊಂಡು, ಒಳಗೆ ಇರೋದು ಬರೀ ಜೀವಾತ್ಮ ಮಾತ್ರ ಅಲ್ಲ, ಜೊತೆಗೆ ಪರಮಾತ್ಮನೂ ಇರ್ತಾನೆ. ಆಗ ಮುಖ್ಯ ಪ್ರಾಣದೇವರು ಏನು ಮಾಡ್ತಾರಂತೆ, ಪರಮಾತ್ಮನನ್ನ ತಮ್ಮ ಬಲಭುಜದಲ್ಲಿ, ಜೀವಾತ್ಮನನ್ನ ಎಡಭುಜದಲ್ಲಿ ಕೂಡಿಸಿಕೊಂಡು ಆ ದೇಹದಿಂದ ಮೇಲಕ್ಕೆ ಹಾರಿ ಹೋಗ್ತಾರೆ. ಅಲ್ಲಿಗೆ ಆ ದೇಹ ಬಿತ್ತು ಅಂತ ಅರ್ಥ. ಅಂದರೆ ಮುಖ್ಯ ಪ್ರಾಣದೇವರು ಇರೋ ತನಕ ಆ ದೇಹಕ್ಕೆ ಮಹತ್ವ. ಅವ್ರು ಹೋದ್ರು ಅಂತಾದರೆ ಅಂದರೆ ಉಸಿರಾಟದ ಅಭಿಮಾನಿ ದೇವತೆಗಳು ಅವರು ಇಲ್ಲ ಅಂದರೆ ಬೇರೆ ಯಾರನ್ನು ಬೇಕಾದರೂ, ಕೈಗೆ ಅಭಿಮಾನಿ ಇಂದ್ರ ಇದ್ದಾನೆ, ಕಣ್ಣಿಗೆ ಅಭಿಮಾನಿ ಸೂರ್ಯ, ಕಿವಿಗೆ ಅಭಿಮಾನಿ ಚಂದ್ರ, ಆಯಾಯ ತತ್ವಾಭಿಮಾನಿ ದೇವತೆಗಳಿಲ್ಲದೆ ಇದ್ರೂ ಕೂಡ ಆ ದೇಹ ಮುಟ್ಟಿದ್ರೆ ಏನು ತಪ್ಪಿಲ್ಲ. ಕೈ ಇಲ್ಲದವನ್ನು ಹೋಗಿ ಮುಟ್ಟಿ ಬಂದರೆ ನಾವು ಸ್ನಾನ ಮಾಡ್ತೀವ? ಇಲ್ಲ. ಕಣ್ಣಿಲ್ಲದವನು ಮುಟ್ಟಬಹುದು, ಮಾತಾಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಆ ದೇಹದಲ್ಲಿ ಉಸಿರಿಲ್ಲ ಅಂತ ಆದರೆ ಆ ದೇಹ ನೋಡಿ ಬಂದಿದ್ದೇವೆ ಅಂದರೂ ಸಾಕು, ಮನೆ ಒಳಗೆ ಬರಬೇಡ, ಸ್ನಾನ ಮಾಡಿ ಬಾ ಅಂತ ಹೇಳ್ತೀವಿ ನಾವು. ಹಾಗೆ ಅಂದರೆ ವಾಯುದೇವರಿರೋ ತನಕಲೂ ಕೂಡ ಅದಕ್ಕೆ ಮಹತ್ವ. ಅವ್ರು ಇಲ್ಲ ಅಂದರೆ ಹೊರಟೋಯ್ತು ಅಂತ ಅರ್ಥ. ಅದಕ್ಕೆ ಅವರ ಮಹತ್ತತ್ವಾಭಿಮಾನಿಗಳು ಅಂತಾರೆ. ಹೀಗೆ ಆ ವಾಯುದೇವರು ಹೋಗ್ತಾರಂತೆ. ಅದೇ ರೀತಿ ಕಳಿಸಿಕೊಡಬೇಕು ಜೀವನನ್ನ ಅಂತ ಹೇಳ್ತಾರೆ ಮಗನಾದವನು. ಹಾಗೆ ಪರೀಕ್ಷಿತ್ ರಾಜರು ಹೇಳಿದರು, ಆ ತಕ್ಷಕ ಬಂದು ನನ್ನನ್ನು ಕಚ್ಚಿ ನನ್ನನ್ನು ಸಾಯಿಸುವಾಗ ತಾವ್ಯಾರು ನನ್ನನ್ನು ರಕ್ಷಣೆ ಮಾಡಬೇಡಿ, ಬಂದಿದ್ದೀರಿ, ಬಂದವರು ಯಾರು ವಾಪಸ್ ಹೋಗಬೇಡ್ರಿ. ಮತ್ತೇನು ಮಾಡಬೇಕು? ನೀವೆಲ್ಲ ಕೊನೆಯಲ್ಲಿ ಗಾಯತ ವಿಷ್ಣುಗಾತಾಹ, ನನಗೆಲ್ಲರೂ ಕೂಡ ಏನು ಮಾಡಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇವುಗಳನ್ನೆಲ್ಲ ಜೋರಾಗಿ ಪಾರಾಯಣ ಮಾಡುತ್ತಾ ಇರಿ. ಆ ಪಾರಾಯಣದ ಶಬ್ದಗಳೆಲ್ಲವೂ ಕೂಡ ನನ್ನ ಕಿವಿಯ ಒಳಗೆ ಅದು ಯಾವಾಗಲೂ ಕೇಳಿಸ್ತಾ ಇರಬೇಕು. ಅದನ್ನು ಕೇಳ್ತಾ ಕೇಳ್ತಾ ನನ್ನ ಪ್ರಾಣ ಪಕ್ಷಿ ಅನ್ನೋದು ಹಾರಬೇಕು. ಹಾಗೆ ನನ್ನನ್ನು ಕಳಿಸಿಕೊಡಿ ಅಂತ ಪರೀಕ್ಷಿನ್ ಮಹಾರಾಜರು ಕೇಳಿದ್ರಂತೆ. ಆಯಿತು ಅಂತ ಎಲ್ಲರೂ ಕೂಡ ಬ್ರಾಹ್ಮಣರು ಕೂತಿದ್ದಾರೆ. ಆಗಲೇನೆ ಅವನ ಅದೃಷ್ಟ ಎನ್ನುವಂತೆ ತತ್ರಾಭವತ್ ಭಗವಾನ್ ವ್ಯಾಸಪುತ್ರ. ಅಲ್ಲಿಗೆ ಇದ್ದಕ್ಕಿದ್ದಾಗೆ ಏನಾಯಿತು ಅಂದರೆ ಶುಕಾಚಾರ್ಯರು ಬರಲಿಕ್ಕೆ ಶುರು ಮಾಡಿದ್ರಂತೆ. ಎಂಥ ವೈರಾಗ್ಯ ಶಿಖಾಮಣಿಗಳು ಶುಕಾಚಾರ್ಯರು ಅಂದರೆ ಅವರಂಥ ವೈರಾಗ್ಯ ಶಿಖಾಮಣಿಗಳನ್ನು ಜಗತ್ತಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವೈರಾಗ್ಯ ಶಿಖಾಮಣಿಗಳಂತೆ
ಎಷ್ಟು ಅಂದರೆ ಅವರು ದಾರಿಯಲ್ಲಿ ಬರಬೇಕಾದ್ರೆ ಒಂದು ಸರೋವರದಲ್ಲಿ ಹೆಣ್ಣು ಮಕ್ಕಳೆಲ್ಲ ಸ್ನಾನ ಮಾಡುತ್ತಿದ್ರಂತೆ. ಸ್ನಾನ ಮಾಡುವಾಗ ಅದೇ ದಾರಿಯಲ್ಲಿ ವೇದವ್ಯಾಸ ದೇವರು ಹೋದ್ರಂತೆ. ವೇದವ್ಯಾಸ ದೇವರು ಹೋದಾಗ ಆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಮೈ ಮುಚ್ಚಿಕೊಂಡ್ರಂತೆ. ಅಂದರೆ ಸಂಕೋಚ ಆಯಿತು ಅವರಿಗೆಲ್ಲ, ಅಯ್ಯೋ ಒಬ್ಬ ಗಂಡಸು ಓಡಾಡಿದ್ರಲ್ಲ ಅಂತ. ಆಮೇಲೆ ಅದೇ ದಾರಿಯಲ್ಲಿ ಶುಕಾಚಾರ್ಯರು ಬಂದ್ರಂತೆ. ಶುಕಾಚಾರ್ಯರು ಬಂದರೆ ಇವರು ಮೈ ಮುಚ್ಚಿಕೊಳ್ಬೇಕು ಅಂತಲೂ ಗೊತ್ತಾಗಲಿಲ್ಲ ಅಂತ. ಯಾಕೆ ಅಂದರೆ ಶುಕಾಚಾರ್ಯರನ್ನ ನೋಡಿದ್ರಲ್ಲ, ನೋಡಿದ್ರಿಂದಲೇ ಅವರ ಮೈ ಮೇಲೆ ಎಚ್ಚರಿಕೆ ಇಲ್ಲದಂತೆ ಮಹಾ ವೈರಾಗ್ಯವೇ ಬಂದ್ಬಿಡುತ್ತಂತೆ ಅವರಿಗೆ. ಅಂದರೆ ಅವರನ್ನು ನೋಡಿದವರಿಗೆ ವೈರಾಗ್ಯ ಬರ್ತಿತ್ತು. ಅಂಥ ವೈರಾಗ್ಯ ಶಿಖಾಮಣಿಗಳು ಶುಕಾಚಾರ್ಯರಾಗಿದ್ದರು. ಅಂಥವರು ಇವನ ಅದೃಷ್ಟ ಎನ್ನುವಂತೆ ಅಲ್ಲಿಗೆ ಬಂದ್ರಂತೆ. ಅಲ್ಲಿಗೆ ಬಂದು ಕೂಡಲೇನೆ ಅಂದರೆ ಅದನ್ನು ಹೇಳುವಾಗ ಭಾಗವತ ಹೇಳ್ತು, ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ ಅಂತ. ಅಲ್ಲಿಗೆ ಬಂದರು ಅಂತ. ಬಂದರು ಅನ್ನೋದಕ್ಕೆ ಅಭವತ್ ಅಂತಾರೆ. ಆದರೆ ನಿಜವಾಗ್ಲೂ ಸಂಸ್ಕೃತದಲ್ಲಿ ಬಂದರು ಅನ್ನೋದನ್ನು ಅಗಮತ್ ಅನ್ನಬೇಕು, ಗಮನ ಅಗಮತ್ ಅಂತ ಹೇಳಬೇಕು. ಆದರೆ ಅಭವತ್ ಅಂತ ಹೇಳಿದ್ದಾರೆ. ಯಾಕೆ ಹಾಗೆ ಹೇಳಿದರು ಅಂದರೆ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಏನು ಅಂದರೆ ಅಭವತ್ ಅಂದರೆ ಯಾರು ನಿರಪೇಕ್ಷೆಯಿಂದ ಬರ್ತಾರೆ. ಅಂದರೆ ಯಾರಾದರೂ ಕೆಲವೊಮ್ಮೆ ಏನಾಗ್ತಿರ್ತಾರೆ ಅಂದರೆ ತಮ್ಮಷ್ಟಕ್ಕೆ ತಾವೇ ಬರ್ತಾರೆ, ಬಂದು ಭಾಗವತ ಹೇಳ್ತೀನಿ ಅಂತ ಹೇಳಿ ಹೋಗ್ತಿರ್ತಾರೆ. ಅಂದರೆ ಇದು ಈ ರೀತಿ ಬಂದರು ಅಂದರೆ ಯಾವ ಫಲಾಪೇಕ್ಷೆ ಇಲ್ಲದೇನೆ ಬಂದರು ಅಂತ ಆದರೆ ಅವ್ರನ್ನ ಅಭವತ್ ಅಂತ ಕರೀಬೇಕು. ಇನ್ನು ಫಲಾಪೇಕ್ಷೆಯಿಂದ ಬಂದರು ಅಂದರೆ ಅವ್ರನ್ನ ಅಗಮತ್ ಅಂತ. ಅಂದರೆ ಕೆಲವ್ರನ್ನೆಲ್ಲ ಆಚಾರಗಳನ್ನು ಕರಿಬೇಕಾದ್ರೆ ಸ್ವಾಮಿ ನಮ್ಮ ಮನೆಗೆ ಬರಬೇಕು, ಭಾಗವತ ಹೇಳಬೇಕು, ನಿಮಗೆ ಸಂಭಾವನೆ ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ ಎಲ್ಲ ಮಾತಾಡಿ ಮಾಡಿ ಕರೆದ್ರೆ ಹಾಗೆ ಬರ್ತಾರಲ್ಲ ಅಂಥವರಿಗೆ ಅಗಮತ್ ಅಂತ ಹೆಸರು. ಅವ್ರನ್ನ ಅಗಮತ್ ಅಂತ ಕರಿಬೇಕಂತ. ಉಳಿದದ್ದು ಫಲಾಪೇಕ್ಷೆ ಇಲ್ಲದೆ ಬಂದರೆ ಅವರನ್ನು ಅಭವತ್ ಅಂತ ಕರೀಬೇಕು. ಇಷ್ಟು ವ್ಯತ್ಯಾಸ ಇದೆ ಅಂತ. ಹಾಗೆ ಯಾವ ಅಪೇಕ್ಷೆ ಇಲ್ಲದೆ ಬರೀ ಇದರಿಂದ ಸಮಾಜೋದ್ಧಾರವನ್ನು ಮಾಡಬೇಕು, ಪರೀಕ್ಷಿತನನ್ನು ಉದ್ಧಾರ ಮಾಡಬೇಕು ಅಂತ ಬಂದ್ರಂತೆ. ಅವರು ಬಂದಾಗ ಅಲ್ಲಿ ಅವನಿಗೆ ಎಲ್ಲ ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಕೊಟ್ಟರು. ಎಲ್ಲ ಆದ ನಂತರ ಆಗ ಪರೀಕ್ಷಿನ್ ಮಹಾರಾಜರು ಕೇಳಿದ್ರಂತೆ, ಸ್ವಾಮಿ ನನ್ನ ಜೀವನದಲ್ಲಿ ಇನ್ನು 7 ದಿವಸ ಬಾಕಿ ಇದೆ, ನನಗೆ 7 ದಿವಸದಲ್ಲಿ ನಾನು ಸತ್ತು ಹೋಗ್ತೇನೆ. ಆದ್ದರಿಂದ ನನಗೆ ಜೀವನದಲ್ಲಿ ಕೇಳಲೇಬೇಕಾದದ್ದನ್ನು ಹೇಳ್ರಿ ಅಂತ ಕೇಳಿದ್ದಂತೆ. ಕೇಳಲೇಬೇಕಾದ್ದನ್ನು ಹೇಳ್ರಿ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಕೇಳಲೇಬೇಕಾದದ್ದು ಸಾವಿರ ವಿಷಯಗಳಿದ್ದಾವಪ್ಪ, ಯಾವುದನ್ನು ನಿನಗೆ ಹೇಳು. ಬೇಕಾದಷ್ಟು ವಿಷಯ ಇದೆ, ಯಾವುದು ಹೇಳಬೇಕು ನಿನಗೆ? ಯಾಕೆ ಅಂದರೆ ಮನುಷ್ಯನಿಗೆ ಕೇಳಬೇಕು ಅಂದರೆ ಸಮಯ ಇರೋದಿಲ್ಲ. ದೇವರ ಕತೆ ಕೇಳಬೇಕು ಅಂದರೆ ಮೊದಲು ಸಮಯ ಇರೋದಿಲ್ಲ ಅಂತ ಅವನಿಗೆ. ಯಾಕೆ ಅಂದರೆ ಮನುಷ್ಯನಿಗೆ ಒಟ್ಟು 100 ವರ್ಷದ ಆಯುಷ್ಯ ಅಂದರೆ ಅದರಲ್ಲಿ 50 ವರ್ಷವೂ ಕೂಡ ನಿದ್ದೆಯಲ್ಲಿ ಕಳೀತಾನೆ. ನಿದ್ರೆಯ ಕ್ರಿಯತೆ ನಕ್ತಂ. ಅದಕ್ಕೆಲ್ಲ 50 ವರ್ಷ ಬರೀ ನಿದ್ದೆಯಲ್ಲಿ ಹೋಗ್ತದಂತೆ. ಇನ್ನು ಉಳಿದದ್ದು 50 ವರ್ಷ ಮಾತ್ರ. ಅದರಲ್ಲೇ ಎಷ್ಟು ಹಾರಾಡ್ತಾನೆ ನೋಡಿ ಮನುಷ್ಯ. ಹಾಗೆ 50 ವರ್ಷ. ಆ 50 ವರ್ಷದಲ್ಲೂ ಕೂಡ ಹೇಗೆ ಅಂದರೆ ಅದರಲ್ಲೂ ಕೂಡ ಬಾಲ್ಯಾವಸ್ಥೆ ಅಂತ ಒಂದಷ್ಟು ಅವಸ್ಥೆ ಹೋಗುತ್ತಂತೆ. ಬಾಲ್ಯಾವಸ್ಥೆಯಲ್ಲಿ ಧರ್ಮ ಇಲ್ಲ, ಏನೂ ಇಲ್ಲ. ಅಯ್ಯೋ ಸಣ್ಣದು ಪಾಪ ಪರವಾಗಿಲ್ಲ. ಏಕಾದಶಿ ಉಪವಾಸ ಮಾಡು ಅಂದರೆ ಅಯ್ಯೋ ಸಣ್ಣ ಕೂಸು, ಈಗಲೇ ಅಲ್ಲ ಮಾಡೋದು, ರಿಟೈರ್ಮೆಂಟ್ ಆದಮೇಲೆ ಮಾಡಬೇಕು ಅಂತ ಅದಕ್ಕೆಲ್ಲ ಹೇಳೋದು. ಹೀಗೆಲ್ಲ ಆಗ್ತಿರ್ತದೆ. ಆದ್ದರಿಂದ ಧರ್ಮ ಕಾರ್ಯವನ್ನು ಬಿಟ್ಟು ಹೋಗ್ತಿರ್ತೇವೆ. ಆದ್ದರಿಂದ ಅವನಿಗೊಂದು ವಯಸ್ಸಾಯಿತು ಅಂದಾಗ ಆಮೇಲೆ ಅವನಿಗೆ ಉಪನಯನ ಅದು ಇದು ಅಂತ ಮುಗಿಸಿ ಇಲ್ಲ ಕೂಡಲೇ ಕನ್ಯಾ ನೋಡಬೇಕು ಅಂತ. ಕನ್ಯೆ ನೋಡೋದ್ರಲ್ಲೇನೆ ಒಂದಷ್ಟು ದಿವಸ ಹೋಗುತ್ತಂತೆ. ಆ ದಿವಸ ಹೋಯಿತು, ಕನ್ಯೆ ಸಿಕ್ತು. ಆಮೇಲೆ ಈಗ ತಾನೇ ವಿವಾಹ ಆಗಿದೆ, ಈಗ ಯಾಕೆ ಧರ್ಮ ಮಾಡಬೇಕು, ಚೆನ್ನಾಗಿ ಜೀವನದಲ್ಲಿ ಉಪಭೋಗವನ್ನು ಮಾಡಬೇಕು ಅಂತ ಅನ್ಕೊಳ್ತಾನೆ ಮನುಷ್ಯ. ಆಮೇಲೆ ಒಂದಷ್ಟು ವರ್ಷ ಹಾಕಿ ಕಳೀತಾನೆ. ಕಳೆದ ಮೇಲೆ ಇನ್ನೇನಾದರೂ ಧರ್ಮ ಮಾಡಬೇಕು ಅನ್ನೋಷ್ಟೊತ್ತಿಗೆ ಒಂದು ಕೂಸು ಹುಟ್ಟುತ್ತೆ. ಮಕ್ಕಳು ಹುಟ್ಟಿದ್ರು. ಮಕ್ಕಳು ಹುಟ್ಟಲಿಕ್ಕೆ ಪುರುಸೊತ್ತಿಲ್ಲ, ಅವನು ಬೆಳೆಸಬೇಕು, ಅವುಗಳ ರಕ್ಷಣೆ, ಇನ್ನೊಂದು ಮತ್ತೊಂದು, ಇದರಲ್ಲೇ ಕಾಲ ಹೋಯಿತು. ಆಮೇಲೆ ಅವನು ಕೊನೆಗೆ ಅಬ್ಬಾ ಎಲ್ಲ ಮುಗೀತು ಜವಾಬ್ದಾರಿ, ಈಗಲಾದರೂ ನನ್ನ ಜೀವನದಲ್ಲಿ ಸಾಧನೆ ಮಾಡಿಕೊಳ್ಳೋಣ ಅಂತ ಒಂದು ಕಾಲ ಬರುತ್ತದಂತೆ. ಆ ಕಾಲ ಬಂದಾಗ ದೇವರ ವಿಷಯಕವಾದಂಥ ಚಿಂತನೆಗಳನ್ನು ಅಧ್ಯಯನ ಮಾಡಬೇಕು, ಓದಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಓದಬೇಕು ಅಂತ ಹೋದರೆ ನಾಲಿಗೆ ಹೊರಡೋದಿಲ್ಲ ಅಂತ ಈ ಸ್ಥಿತಿ ಬರುತ್ತದೆ. ಕೊನೆಗಾಗಬೇಕಾದ್ರೆ ಗೊತ್ತಿಲ್ಲದೆ ಪ್ರಾಣ ಪಕ್ಷಿಯೂ ಹೋಗುತ್ತೆ. ಆದ್ದರಿಂದ ಜೀವನದಲ್ಲಿ ಎಷ್ಟು ಸಮಯ ಇದ್ದರೂ ಕೂಡ ಮನುಷ್ಯನಿಗೆ ಸಾಕಾಗಲ್ಲ. ನಿನಗೆ ನಿನ್ನ ಜೀವನದಲ್ಲಿ 7 ದಿವಸ ಸಿಕ್ಕಿದೆ ಅಂತಾರೆ ಶುಕಾಚಾರ್ಯ. 7 ದಿವಸ ನಿರಂತರವಾಗಿ ನಿನಗೆ ಹೇಳ್ತೇನೆ ಕೇಳು ಅಂದ್ರು. ಏನು ಹೇಳ್ತೇನೆ? ಕೃಷ್ಣನ ಕಥೆ ಹೇಳಿ ನನಗೆ ಅಂತ ಕೇಳಿದ ಅವನು. ಕೃಷ್ಣನ ಕಥೆ ಹೇಳ್ರಿ. ಕೃಷ್ಣನ ಕಥೆ ಮಾತ್ರ ಅಲ್ಲ, ಕೃಷ್ಣನ ಕಥೆಯನ್ನ ಒಳಗೊಂಡಿರುವಂಥ ಶ್ರೀಮದ್ ಭಾಗವತವನ್ನೇ ನಿನಗೆ ಹೇಳ್ತೇನೆ ಕೇಳು ಅಂತ ಭಾಗವತ ಗ್ರಂಥವನ್ನು ಆರಂಭ ಮಾಡಿದರು. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ
ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪರಮಾತ್ಮ ಎಂಥವನು? ಜನ್ಮಾದ್ಯಸ್ಯ ಯತಃ, ಸಕಲ ಜನ್ಮಾದಿಗಳಿಗೂ ಕೂಡ ಕಾರಣಕರ್ತೃವಾದವನು ಭಗವಂತ. ಅಷ್ಟೇ ಅಲ್ಲ, ಇದರ ಜೊತೆಗೆ ಭಗವಂತ ಎಂಥವನು ಅಂದರೆ ಅವನನ್ನು ಹ್ಯಾಕೆ ತಿಳ್ಕೊಳ್ಬೇಕು ಅಂದರೆ ಅವನ ಅನ್ವಯಾತು ವೇದಗಳಿಂದ ತಿಳಿಬೇಕು, ಇತರತಶ್ಚ ಸ್ಮೃತಿ ಗ್ರಂಥಗಳಿಂದ ತಿಳಿಬೇಕು. ಎಂಥವನು ಇವನು ಪರಮಾತ್ಮ? ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂದರೆ ಎಲ್ಲವನ್ನ ಬಲ್ಲವನಾಗಿದ್ದಾನೆ. ಅರ್ಥೇಶು ಅಭಿಜ್ಞ, ಎಲ್ಲವನ್ನ ತಿಳಿದಿದ್ದಾನೆ. ಯಾವುದಕ್ಕೆ ಎಲ್ಲಿ ಎಷ್ಟು ಸಿಮೆಂಟ್ ಹಾಕಬೇಕು, ಯಾವ ಇಟ್ಟಿಗೆ ಇಡಬೇಕು ಎಲ್ಲ ಗೊತ್ತು ಭಗವಂತನಿಗೆ. ಇನ್ನು ಇವನೇನಾದ್ರೂ ಈ ಪ್ರಪಂಚ ರಚನೆ ಮಾಡಬೇಕಾದ್ರೆ ಸಹಾಯಕರು, ಅಸಿಸ್ಟೆಂಟ್ ಅಂತ ಯಾರಾದ್ರೂ ಬೇಕಾ ಅಂದ್ರೆ ಸ್ವರಾಟ್, ಅವನು ಸರ್ವತಂತ್ರ ಸ್ವತಂತ್ರ, ಯಾರು ಕೂಡ ಅವನಿಗೆ ಸಹಾಯ ಬೇಕಾಗಿಲ್ಲ ಪರಮಾತ್ಮನಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಆದಿಕವಿ ಅಂತ ಕರೆಸಿಕೊಂಡಿರುವಂತಹ ಏನು ಚತುರ್ಮುಖ ಬ್ರಹ್ಮದೇವರಿದ್ದಾರೆ ಅವನಿಗೂ ಗುರುವಾಗಿರುವಂಥವನು ಪರಮಾತ್ಮ. ಅಷ್ಟೇ ಅಲ್ಲ, ಮುಖ್ಯಂತಿ ಸೂರ್ಯ, ಇವನನ್ನು ಒಲಿಸಿಕೊಳ್ಳೋದರಲ್ಲಿ ಜಗತ್ತೇ ಸೋತು ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ದೇವರನ್ನ. ಯಾಕೆ ಅಂದರೆ ರಾಮಾವತಾರದಿಂದ ಹನುಮಂತನಿಂದ ಸೇವೆ ಪಡೀತಾನೆ, ಕೃಷ್ಣಾವತಾರದಿಂದ ಅರ್ಜುನನಿಗೆ ಸಾರಥಿಯಾಗಿ ನಿಂತುಕೊಳ್ತಾನೆ. ಏನಂತ ಅರ್ಥ ಮಾಡ್ಕೊಳ್ಬೇಕು ದೇವರನ್ನ? ಅವನು ಸೇವೆ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು, ಸೇವಕನಾಗ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ದೇವರು ನಮಗೆ ಅರ್ಥ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಹೀಗೆ ಆ ರೀತಿ ಪರಮಾತ್ಮ ಮುಖ್ಯಂತಿ ಸೂರ್ಯ. ಅಷ್ಟೇ ಅಲ್ಲ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ, ಇವನು 3 ವಿಧವಾದ ಸೃಷ್ಟಿ ಮಾಡಿದ್ದಾನೆ. ಒಂದು ಈಶ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ. ತೇಜ ಅಂದ್ರೆ ದೀಪ. ದೀಪದಿಂದ ಒಂದು ದೀಪದಿಂದ 10 ದೀಪಗಳನ್ನು ಹಚ್ಚುವಂತೆ ತನ್ನ ಮೂಲ ರೂಪದಿಂದ ಅನೇಕ ರೂಪಗಳನ್ನು ಪಡ್ಕೊಳ್ತಾನೆ ಭಗವಂತ. ಇದು ಈಶ ಸೃಷ್ಟಿ. ಇನ್ನೊಂದು ಜೀವ ಸೃಷ್ಟಿ ಅಂತ ಹೇಳ್ತಾರೆ. ಜೀವ ಸೃಷ್ಟಿ ಅಂದ್ರೆ ವಾರಿ ಅಂದ್ರೆ ನೀರು ಅಂತ ಅರ್ಥ. ನೀರಿನಲ್ಲಿ ನಾವು ನೋಡಿದರೆ ನಮ್ಮ ಮುಖ ಕಾಣಿಸುತ್ತೆ, ಪ್ರತಿಬಿಂಬ ಕಾಣಿಸುತ್ತೆ. ಅಂದ್ರೆ ಪ್ರತಿಯೊಬ್ಬ ಜೀವನನ್ನ ಭಗವಂತ ಬಿಂಬ ಪ್ರತಿಬಿಂಬ ಭಾವದಿಂದ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಅಂತ ಹೀಗೆ ಸೃಷ್ಟಿ ಮಾಡ್ತಾನೆ. ಇನ್ನು ಮೃತ್, ಈ ಮಣ್ಣೇ ಮಡಿಕೆ ಆಗತ್ತೆ, ಗಡಿಗೆ ಆಗತ್ತೆ. ಹಾಗೆ ಮೂಲ ಪ್ರಕೃತಿಯಿಂದ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ. ಹೀಗೆ 3 ವಿಧವಾದ ಸೃಷ್ಟಿ ಮಾಡಿದ್ದಾನೆ ದೇವರು. ಇದೆಲ್ಲ ಅಮೃಷ, ಇದ್ಯಾವುದು ಸುಳ್ಳಲ್ಲ. ಜಗತ್ತು ಎನ್ನುವಂತಹದ್ದು ಸತ್ಯ. ಸತ್ಯ ಜಗಕ್ಕಿದು ಪಂಚವೇದವು ನಿತ್ಯ ಶ್ರೀ ಗೋವಿಂದನ ಅಂತ ಇದೆಲ್ಲ ಸತ್ಯ ಅಸತ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಇನ್ನೆಂಥವನು? ಸತ್ಯಂ ಪರಂ ಧೀಮಹಿ ನಿರಸ್ತ ಕುಹಕಂ, ನಮ್ಮ ಎಲ್ಲ ಕುಹಕ ಬುದ್ಧಿಗಳನ್ನು ಓಡಿಸಿ ನಿಲ್ಲುವಂತ ಸತ್ಯಂ ಸತ್ಯನಾಮಕನಾದಂಥ ಪರಂ ಸರ್ವೋತ್ತಮನಾದ ಪರಮಾತ್ಮನನ್ನ ಧೀಮಹಿ, ನನ್ನ ಹೃದಯದಲ್ಲಿ ಅವನನ್ನು ಕೂಡಿಸಿಕೊಂಡು ಧ್ಯಾನ ಮಾಡುತ್ತೇನೆ, ಭಾಗವತವನ್ನು ಹೇಳುತ್ತೇನೆ ಅಂತ. ಹೀಗೆ ಶ್ರೀಮದ್ ಭಾಗವತವನ್ನ ಪರೀಕ್ಷಿತ್ ರಾಜನಿಗೆ ಕೇಳುವ ಯೋಗ ಬಂದದ್ದು ಹೀಗೆ ಅಂತ ಹೇಳ್ತಾರೆ. ಈ ರೀತಿ ಪರೀಕ್ಷಿತ್ ರಾಜನಿಗೆ ಭಾಗವತ ಕೇಳುವ ಯೋಗ, ಅದನ್ನು ಹೇಳುವ ಯೋಗವು ಕೂಡ ಇವರಿಗೆ ಶುಕಾಚಾರ್ಯರಿಗೆ ಒದಗಿ ಬಂತು ಅಂತ ಹೀಗೆ ಭಾಗವತ ಗ್ರಂಥ ಆರಂಭ ಮಾಡಿದ್ದಾರೆ. ಮುಂದೆ ಆ ಭಾಗವತ ಗ್ರಂಥದಲ್ಲಿ ಏನೆಲ್ಲ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣ. गंभीरैः वाक्यैर्वर्णैरखण्डितैः गुरुभावं व्यञ्जयन्ति भक्तिश्री जयतीर्थवा।